18,000 ಶ್ಲೋಕಗಳನ್ನು ಒಳಗೊಂಡ ಶ್ರೀಮದ್ ಭಾಗವತದಲ್ಲಿ 5 ಸ್ಕಂದಗಳ ಮುಖ್ಯ ಪ್ರಮೇಯಗಳನ್ನು ನಾವು ತಿಳಿದಿದ್ದೇವೆ. ಇವತ್ತು 6ನೇ ಸ್ಕಂದ ಆರಂಭ ಆಗ್ತಾ ಇದೆ. 6ನೇ ಸ್ಕಂದದ ಆರಂಭದಲ್ಲೇನೆ ಬಹಳ ಮುಖ್ಯವಾಗಿರತಕ್ಕಂತಹ ವಿಚಾರವನ್ನ ನಮಗೆ ವೇದವ್ಯಾಸ ದೇವರು, ಶುಕಾಚಾರ್ಯರು ಅದೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅಜಾಮಿಳನ ಉಪಾಖ್ಯಾನ. ಅಜ ಅಂದರೆ ಪ್ರಕೃತಿ, ಆ ಪ್ರಕೃತಿಯಿಂದ ಮಿಲ ಅಂದರೆ ಮುಚ್ಚಲ್ಪಟ್ಟ ಕಣ್ಣು, ಅಂದರೆ ಒಳಗಣ್ಣು, ಅದರಿಂದ ಅಜ್ಞಾನ. ಅಜ ಅಂದ್ರೆ ಏನು? ಪ್ರಕೃತಿ. ವೇದ ಹೇಳ್ತಾ ಇದೆ ಹಾಗೆ, ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಭಕ್ವೀಂ ಪ್ರಜಾಂ ಜನಯಂತಿ ಗುಂಸರೂಪಾಂ. ಆ ಅಜ ಎಂಬತಕ್ಕಂಥ ಪ್ರಕೃತಿಗೆ 3 ಬಣ್ಣಗಳಿದೆ. ಯಾವುದದು? ಆ ಲೋಹಿತ ಶುಕ್ಲ ಕೃಷ್ಣ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ಯಾಕಂದ್ರೆ ಶುಕ್ಲ ಅಂದರೆ ಸತ್ವಗುಣ, ಲೋಹಿತ ಅಂತ ಹೇಳ್ಬಿಟ್ರೆ ರಜೋಗುಣ, ಆಮೇಲೆ ತಮೋಗುಣ ಅದು ಕಪ್ಪು. ಆ ಥರ ಅದಕ್ಕೆ ಮುಂದೆ ಅನೇಕ ಪ್ರಜೆಗಳನ್ನು ಸೃಷ್ಟಿ ಮಾಡುವ ಯಾವುದು ಪ್ರಕೃತಿ ಏನಿದೆ ಅದು ಅಜ ಎಂಬುದು ಮಿಲ. ಅದನ್ನ ಮಿಲ ಕಣ್ಣು ಮುಚ್ಚಿಬಿಟ್ಟು, ಅಂದರೆ ಪ್ರಕೃತಿಯಿಂದ ನಾವು ಒಳಗಣ್ಣನ್ನ ಕಳೆದುಕೊಂಡಾಗ ನಮಗೆ ವಾಕ್ಯ ವ್ಯಾಮೋಹ ಬಂದ್ಬಿಡತ್ತೆ, ಪರಮಾತ್ಮನ ವಿಸ್ಮರಣೆ ಬಂದ್ಬಿಡುತ್ತೆ. ಆದರೆ ಒಂದು ಘಟ್ಟದವರೆಗೆ ಮಾತ್ರ ಆಮೇಲೆ ಮತ್ತೆ ಪರಮಾತ್ಮನೇ ಅನುಗ್ರಹ ಮಾಡಿದಾಗ ಅದು ಅಜ ಉನ್ಮೀಲನ ಆಗ್ಬಿಡತ್ತೆ. ಅಂದರೆ ಆ ಪ್ರಕೃತಿಯೇ ಪರಮಾತ್ಮನ ಸನ್ನಿಧಾನಕ್ಕೆ ಒಳಪಟ್ಟಾಗ ಆ ಸತ್ವಗುಣದ ಅಭಿವೃದ್ಧಿಯಾಗಿ ಜ್ಞಾನ ಮಾರ್ಗದಲ್ಲಿ ಕೊಟ್ಬಿಡುತ್ತೆ. ಯಾಕೆಂದ್ರೆ ಸತ್ವಗುಣದ ಕೆಲಸ ಏನು? ಸತ್ವ ಸಂಜಾಯತೆ ಜ್ಞಾನ. ನಮ್ಮಲ್ಲಿ ರಜೋಗುಣ ತಮೋಗುಣಗಳೆಲ್ಲ ಬಹಳ ಬಾಧಕ ಆಗಲ್ಲ. ತಮೋಗುಣ ದೇವರನ್ನು ದ್ವೇಷ ಮಾಡು ಅಂತ ಹೇಳೋದು, ರಜೋಗುಣ ದೇವರ ಬಗ್ಗೆ ತಾಟಸ್ಥ್ಯ ಅಥವಾ ತಿರಸ್ಕಾರ, ದೇವರು ಬೇಡ ಬೇಡ ಅಂತ. ಆ ತಿರಸ್ಕಾರವೇ ದ್ವೇಷ ಆಗ್ಬಿಡೋದು. ಮಕ್ಕಳೇ ಈಗ ಒಬ್ಬನ ಕಂಡ್ರೆ ನಮ್ಗೆ ತಿರಸ್ಕಾರ ಬರುತ್ತೆ ಅನ್ಕೊಳ್ಳಿ, ಅಯ್ಯೋ ಇವನೇನು ಉಪಯೋಗ ಇಲ್ಲ, ಯಾವಾಗ ಇಲ್ಲಿ ಬರ್ತಾ ಇರ್ತಾನೇನೋ, ಕೊನೆ ಯಾವಾಗ ಬಂದ್ತಾ ಇರ್ತಾನೆ, ಹೋಗೊಂದು ಬೈಕ್ ಶುರು ಮಾಡ್ಬಿಡ್ತಾನೆ ಕೊನೆ. ಅಂದ್ರೆ ದ್ವೇಷ, ತಿರಸ್ಕಾರ ದ್ವೇಷವಾಗಿಬಿಡತ್ತೆ. ಆದ್ರಿಂದ ರಜೋಗುಣ ಏನು ಒಳ್ಳೇದಲ್ಲ, ಅದು ತಮೋಗುಣ ಕನ್ವರ್ಟ್ ಆಗುತ್ತೆ. ಸತ್ವಗುಣ ಅದು ಜ್ಞಾನ ಕೊಡುತ್ತೆ, ಭಕ್ತಿ ಕೊಡುತ್ತೆ. ಅದಕ್ಕೆ ಅದನ್ನೇ ನಾವು ಇಟ್ಕೊಳ್ಬೇಕು ಅಂತ ಆ ಥರ ಹೇಳ್ತಾನೆ ಕೃಷ್ಣನು ಕೂಡ. ಈ ಅಜಾಮಿಳನಿಗೆ ನೋಡಿ, ಕಾನ್ಯ ಕುಬ್ಜೆ ದ್ವಿಜಃ ಕಶ್ಚಿತ್ ಅಜಾಮಿಳಃ ಅಂತ ಹೇಳ್ತಾರೆ. ಉತ್ತರ ಭಾರತದಲ್ಲಿ ಕಾನ್ಯ ಕುಬ್ಜ, ಕೆಲವರು ಕನ್ಯಾ ಕುಬ್ಜ ಅಂತಾರೆ. ಅದೆಲ್ಲ ಕಾನ್ಯ ಕುಬ್ಜ ಅಂತ ಅನೇಕ ಲೆಕ್ಕ ಇದೆ. ಅಲ್ಲಿ ಒಬ್ಬ ದಾಸಿ ಪುತ್ರ ಅಜಾಮಿಳಃ. ಅಜಾಮಿಳ ಒಳ್ಳೆ ಶಾಸ್ತ್ರವಲ್ಲವ, ಒಳ್ಳೆ ಜ್ಞಾನಿ. ಒಂದು ಕೆಟ್ಟ ಗಳಿಗೆಯಲ್ಲಿ ಒಬ್ಬ ವೇಶ್ಯ ಸಹವಾಸವನ್ನು ಮಾಡಿಬಿಟ್ಟು, ಅದು ಪ್ರಾರಬ್ಧ ಕರ್ಮ. ಅದೇ ನೋಡಿ, ಪ್ರಕೃತಿ ಎಂಬುದು ಎಲ್ಲಿ ನಮಗೆ ದೇವರ ಕಡೆಗೆ ಮನಸ್ಸು ಕೊಡಬೇಕೋ ದೇವರನ್ನು ಬಿಟ್ಟು ಬೇರೆ ಕಡೆ ಅದು ಮನಸ್ಸು ಕೊಟ್ಬಿಡೋದು. ಎಲ್ಲದಕ್ಕೂ ಆ ದುರ್ಗೆನೆ, ಆ ದುರ್ಗಾದೇವಿಯೇನೆ ನಮಗೆ ಅನ್ಯಥಾ ಜ್ಞಾನ ಕೊಡೋದು, ಅಜ್ಞಾನ ಕೊಡೋದು. ಅವಳನ್ನೇ ಕೇಳ್ಕೊಂಡ್ರೆ ಅವಳೇ ಸತ್ವಗುಣ ಜಾಸ್ತಿ ಆಗುವಂತೆ ಮಾಡಿ ಜ್ಞಾನವನ್ನು ಕೊಡ್ತಾಳೆ. ಆ ಸಮಯದಲ್ಲಿ ಅಜಾಮಿಳ ಒಬ್ಬ ವೇಶ್ಯ ಸಹವಾಸ ಮಾಡಿ ಅಲ್ಲಿ 10 ಜನ ಮಕ್ಕಳನ್ನು ಪಡಿತಾನೆ. ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟು. ಯಾಕಂದ್ರೆ ಒಳ್ಳೊಳ್ಳೆ ದೇವರ ಹೆಸರಿಟ್ರೆ ಅಂತ್ಯಕಾಲದಲ್ಲಿ ಅವನ ಕರೆಯಕ್ಕೆ ಹೋಗಿ ದೇವರ ಸ್ಮರಣೆ ಬರುತ್ತೆ ಅಂತ ಹೇಳುತ್ತೆ. ಅದು ಬಿಟ್ಟು ದೇವರ ಸ್ಮರಣೆನೇ ಬರದೇ ಇರತಕ್ಕಂಥ ಹೆಸರಿಟ್ರೆ ಏನಾಗುತ್ತೆ ಹೇಳಿ? ಪುಟ್ರಾಜು ಅಂತ ಇರೋದು, ತಿಪ್ಪೇಶ ಅಂತ ಹೆಸರಿಡೋದು, ಏನೋ ಹೆಸರುಗಳಿದ್ದಾರೆ. ಅದು ದೇವರ ಹೆಸರು ಬರಲ್ಲ, ಯಾವುದೋ ಭ್ರಷ್ಟವಾದ ಎಲ್ಲ ವಿಚಾರಗಳು ಬಂದ್ಬಿಡುತ್ತೆ. ಆ ಸಮಯದಲ್ಲಿ ಅವನಿಗೆ ಅಜಾಮಿಳನಿಗೆ ಮಗ ನಾರಾಯಣ ಅಂತ ಹೇಳ್ಬಿಟ್ಟು ಅವನಿಗೆ 88 ವರ್ಷ ಆದಾಗ ಅಂತ್ಯಕಾಲ ಬಂದ್ಬಿಟ್ಟು. ಅಂತ್ಯಕಾಲ ಬಂದಾಗ ಅವನಿಗೆ ಮಗನ ಮೇಲೆ, ಕೊನೆಯ ಮಗನ ಮೇಲೆ ತುಂಬಾ ವ್ಯಾಮೋಹ. ಮಕ್ಕಳಿಗೆಲ್ಲ ಕೊನೆಯ ಮಗ, ದೊಡ್ಡ ಮಗ ಮೇಲೆ ಬಹಳ ವ್ಯಾಮೋಹ. ಮಧ್ಯದ ಮಗ ಅಂದ್ರೆ ಅಂತರ್ಪಿಶಾಚಿ ಇದ್ದಾಗ, ಅವನ ತಾಯಿಗೂ ಬೇಡ ತಂದೆಗೂ ಬೇಡ ಅಂತ ಬಿಟ್ಟಿರ್ತಾನೆ. ಈಗ ತಾಯಿಗೆ ಇದು ಕೊನೆ ಹುಟ್ಟು ಕಡ್ಲೆ ಹಿಟ್ಟು ಅಂತ ಏನೋ ಮಾಡ್ಕೊಂಡು ಬಹಳ ಇಷ್ಟಪಡ್ತಾ ಇರ್ತಾರೆ. ದೊಡ್ಡ ಮಗ ಇಷ್ಟ ಅವನಿಗೆ, ಅಪ್ಪಂಗೆ ಯಾಕೆಂದ್ರೆ ನಾಳೆ ಪಿಂಡ ಪ್ರದಾನ ಮಾಡಿದೀವಿ ಅಂತ ಅವನಿಗೆ ಆಸೆ. ಕೊನೆಗೆ ದೇಹ ಬಿಡುವ ಕಾಲ, ಅಂದ್ರೆ ದೇಹ ಕೊನೆ ಆಗುವ ಕಾಲ, ಅಂದ್ರೆ ಅವನಿಗೆ ಇನ್ನೇನು ಬದುಕಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ, ಅದು ಅಂತ್ಯಕಾಲ. ಅಂದ್ರೆ ದೇವರ ಸ್ಮರಣೆ ತನ್ಕೋಬೇಕು ಅಂತ ಅವನಿಗೆ ಇದ್ದಿಲ್ಲ. ಮಗನನ್ನು ನೆನೆಯಲಿಕ್ಕೆ ಹೋದಾಗ್ಲೇ ದೇವರ ಸ್ಮರಣೆ ಬಂದ್ಬಿಟ್ಟಿದೆ. ಯಾಕೆ ಅಂದ್ರೆ ದೇವರ ಹೆಸರು ಮಗನಿಗೆ ಇಟ್ಟಿದ ನೋಡಿ. ದೇವರ ಸ್ಮರಣೆ ಬರೋದಕ್ಕೆ ನಾವು ಉಪಾಯ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ನಾವು ದೇವರ ಹೆಸರೇ ಮಕ್ಕಳಿಗೆ ಇಡ್ಬೇಕು. ಅದಕ್ಕೆ ಅವನು ನಾರಾಯಣ ಅಂತ ಹೆಸರಿಟ್ಟಿದ್ದು. ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣಾಕ್ವಯಂ ಆಜುಹಾವ ಉಚ್ಚೈಹಿ ಸ್ವರೈಹಿ. ಪರಮಾತ್ಮನನ್ನು ಕರಿಬೇಕಾದ್ರೆ ಉಪದೇಶ ತರ ನಾರಾಯಣ ಕೃಷ್ಣ ಅಂತ ಕರೆಯೋದಲ್ಲ, ಜೋರಾಗಿ ಕರಿಬೇಕಂತ. ದೇವರು ಅಲ್ಲಿವರೆಗೆ ಕೇಳ್ಬೇಕು. ಅದಕ್ಕೆ ದಾಸರೆಲ್ಲ ಜೋರಾಗಿ ದೇವರ ಸ್ಮರಣೆ ಮಾಡಿ. ಅದಕ್ಕೆ ದಾಸ ಹೇಳ್ತಾರೆ, ಅಲ್ಲಿ ಕೇಳ್ತಾ ಇಲ್ಲ, ಜೋರಾಗಿ ಹೇಳಿ. ನಾವು ಅದಕ್ಕೂ ಶಕ್ತಿ ಇಲ್ಲ, ನಾರಾಯಣ ಅಂತೀವಿ ನಾವು, ಹಂಗಲ್ಲ. ಅಲ್ಲಿ ಕೇಳಿಸ್ಬೇಕಂತ ದೂರೇ. ಯಾಕಂದ್ರೆ ನಾರಾಯಣ ಅಡ್ದೂರಿದ್ದಾನೆ ಅನ್ಕೋಬೇಕು. ದೂರೇ ಕ್ರೀಡನ ಕಾಸಕ್. ಅವನು ಕೊನೆಯ ಮಗ ಪಾಪ ಅಲ್ಲೇ ದೂರದಲ್ಲಿ ಆಟ ಆಡ್ತಾ ಇದ್ದ. ಇವನು ಹೊರಗಡೆ ಮಂಚದ ಮೇಲೆ ಮಲಗಿಸ್ಬಿಟ್ಟಿದ್ದಾರೆ, ಎಲ್ಲೋ ಕೆಟ್ಟ ನಕ್ಷತ್ರ ಸತ್ತೋಗ್ಬಿಡ್ತಾನೆ ಏನೋ ಗಾಬರಿ ಆಗಿ. ಅದನ್ನ ಅಲ್ಲೇ ಮಗ ನಾರಾಯಣ ಅಂತ ಕರೆಯಕ್ ಹೋದ.
ನಾರಾಯಣ ಅಂದಿದ್ದೇ ತಡ ಅವನಿಗೆ ಮಗನ ಜ್ಞಾನ ಬರಲಿಲ್ಲ, ಲಕ್ಷ್ಮೀಪತಿ ಆದ ನಾರಾಯಣ ಜ್ಞಾನ ಬಂದಿದೆ. ಅದಕ್ಕೆ ಕಾರಣ ಏನು ಅಂದರೆ ಅವನು ನಿತ್ಯದಲ್ಲೂ ಕೂಡ ಬ್ರಹ್ಮಯಜ್ಞ ಮಾಡುವಾಗ ನಾರಾಯಣಂ ಸುರಗುರುಂ ಜಗದೇಕನ ಮಹಾಭಾರತ ಹೇಳ್ತಾ ಇದೆ. ಆಮೇಲೆ ಮಧ್ವಾಚಾರ್ಯ ಭಾಷ್ಯ ನಾರಾಯಣಂ ಗುಣೇ ಸರ್ವೈ. ನೋಡಿ, ದೇವರ ಸ್ಮರಣೆ ಬರೋದಕ್ಕೆ ಅದೆಲ್ಲ ಮಹಾಭಾರತದಲ್ಲಿ ನಾರಾಯಣನನ್ನ ಅಲ್ಲಿ ಸ್ಮರಣೆ ಮಾಡಿದ್ದಾರೆ ಅಂತ ಅದೆಲ್ಲ ಲಿಂಕ್ ಬರುತ್ತೆ. ಅದು ಆವಾಗ ಅವನಿಗೆ ದೂರೇ ಕ್ರೀಡನಕ್ಕೆ ಆಸಕ್ತ. ಈ ಸಂಸಾರದಿಂದ ಭೂಲೋಕದಿಂದ ಬಹುದೂರ ಇರತಕ್ಕಂಥ ವೈಕುಂಠ ಲೋಕದಲ್ಲಿ ಕ್ರೀಡನಕ ಅಂತ ಹೇಳಿದ್ರೆ ಜಗತ್ ಸೃಷ್ಟಿಯಾದ ವ್ಯಾಪಾರವನ್ನು ಮಾಡ್ತಕ್ಕಂಥ, ಪುತ್ರ ಅಂದ್ರೆ ತನಗೆ ಪುನ್ನಾಮ ನರಕದಿಂದ ದಾಟಿಸ್ತಕ್ಕಂಥ, ನಾರಾಯಣ ಅಂದ್ರೆ ಅಲ್ಲಿ ಲಕ್ಷ್ಮೀಪತಿಯಾದ ನಾರಾಯಣ ಅಥವಾ ದೋಷಗಳಿಲ್ಲದ ನಾರಾಯಣ ಅವನ ಸ್ಮರಣೆ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಪರಮಾತ್ಮ ತನ್ನ ಸ್ಮರಣೆ ಯಾವಾಗ ಕೊಡ್ತಾನೆ ಅಂದ್ರೆ ಇವನು ಪ್ರಾರಬ್ಧ ದೇಹಗಳು ಕಡಿಮೆ ಇದೆ ಅಂದ್ರೆ ಆವಾಗ ಕೊಡ್ತಾನೆ ಅಂತ. ಸುಮ್ಮನೆ ಬಾ ಅಂದ್ರೆ ದೇವರ ಸ್ಮರಣೆ ಬರೋದು. ನೋಡಿ, ಭೀಷ್ಮಾಚಾರ್ಯಗೆ ಎದುರುಗಡೆ ಕೃಷ್ಣ ಇದ್ರು, ಅವರಿಗೆ ದೇವರ ಸ್ಮರಣೆ ಬರಲೇ ಇಲ್ಲ. ಯಾಕಂದ್ರೆ ಇನ್ನೂ ಹುಟ್ಟಿದವರು, ಮತ್ತೆ ಮತ್ತೆ ಜನ್ಮಗಳಿದ್ದೇವೆ. ಹಾಗಾಗಿ ಇವನಿಗೆ ಆ ನಾರಾಯಣನ ಕರೆದ, ಈ ಮಗ ನಾರಾಯಣನ್ ಮರ್ತೇ ಬಿಟ್ಟ. ಆ ಸಮಯದಲ್ಲಿ ಅವನನ್ನ ಹಿಡಬೇಕು, ಪಾಪ ಮಾಡಿದಾನೆ, ತುಂಬಾ ವೇಷಾಸಂಗ ಮಾಡಿದ್ದಾನೆ, ಅವರೆಲ್ಲ 10 ಜನ ಮಕ್ಕಳನ್ನು ಪಡೆದಿದ್ದಾನೆ, ಇವನು ನರಕಕ್ಕೆ ಯೋಗ್ಯ ಅಂತ ಹೇಳಿಬಿಟ್ಟು ಮೊದಲೇ ಅಲ್ಲೆಲ್ಲ ಯಮದೂತರು ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಯಮದೂತರು ಗೊತ್ತಿರತ್ತೆ ಯಾರು ಪಾಪ ಮಾಡಿದ್ದಾನೆ ಅಂತ ಗೊತ್ತು ಅವ್ರಿಗೆ. ಅವ್ರು ಬಂದು ಇನ್ನೇನು ಹಿಡಿಲೇಬೇಕು ಅನ್ನುವಾಗ ಇದ್ದಕ್ಕಿದ್ದಂತೆ ನಾರಾಯಣ ಅಂತ ಅವನ ಬಾಯಲ್ಲಿ ಬಂತು. ತಕ್ಷಣದಲ್ಲಿ ಆ ದೇವದೂತರು ಬಂದ್ಬಿಟ್ಟಿದ್ದಾರೆ. ದೇವದೂತರು ಬಂದು ತರ್ಕೊಳ್ಳಿ, ಇವನು ದೇವಲೋಕಕ್ಕೆ ತರಬೇಕಾದವನು. ಅವಾಗ ಅವ್ರು ಹೇಳಿದ್ರು, ಇಲ್ಲಪ್ಪ, ದೇವಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇವನು ಮಹಾಪಾಪ ಮಾಡಿದ್ದಾನೆ, ವೇಷಾಸನ ಮಾಡಿದ್ದಾನೆ, ಆದ್ದರಿಂದಾಗಿ ಇವನನ್ನು ನಾವು ನರಕಕ್ಕೆ ಹಾಕಬೇಕು, ಅದಕ್ಕೆ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ. ನೋಡ್ರಿ, ಮೊದಲು ಅವನು ಪುಣ್ಯವಂತನಾಗಿದ್ದ, ಅದು ಗೊತ್ತಿದೆಯಲ್ಲ ನಿಮ್ಗೆ. ಅವನೊಳ್ಳೆ ಸದಾಚಾರ ಸಂಪನ್ನನಾಗಿದ್ದ. ಅವನ್ಯಾರು ಅಜಾಮಿನಃ ಸದಾಚಾರ ಸಂಪನ್ನ ಅಂತಿದ್ದೆವು. ಮಧ್ಯದಲ್ಲಿ ಏನೋ ಪಾಪ ದುಷ್ಟ ಸ್ತ್ರೀ ಸಹವಾಸ ಮಾಡಿದ್ದಾನೆ. ಅಲ್ಲ ಆಯ್ತಲ್ರಿ, ದುಷ್ಟ ಸ್ತ್ರೀ ಸಹವಾಸ ಮಾಡಿದಕ್ಕೆ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ನರಕಕ್ಕೆ ಅಂತ. ಮತ್ತೆ ದೇವದೂತರು ಹೇಳಿದ್ರು, ಅದು ಸರಿಯಪ್ಪ, ಕೊನೆಗೆ ಅವನು ಏನ್ ಮಾಡಿದಾನೆ, ಅದೇ ಕೊನೆಗೆ ಏನ್ ಮಾಡಿದಾನೆ ಅದು ಯಾವತ್ತೂ ಕೂಡ ಅದು ಕನ್ಸಿಡರ್ ಆಗುತ್ತೆ. ಮಧ್ಯದಲ್ಲಿ ಅವೆಲ್ಲ ಲೆಕ್ಕ ಇಲ್ಲ. ಕೊನೆಗೆ ತಗೊಂಡಿದ್ದು ಯಾಕೆ ಲೆಕ್ಕ ಆಗತ್ತೆ ಅಂತ ಹೇಳಿದ್ರೆ, ನೋಡಿ, ಪರಮಾತ್ಮ ಕೊನೆಗೆ ಏನು ದೇವರ ಸ್ಮರಣೆ ಮಾಡಿದ್ದಾನೆ ಆ ಗುಣವನ್ನು ಗಟ್ಟಿ ಹಿಡ್ಕೊಂಡ್ಬಿಟ್ಟು ದೇವದೂತನ ಕಳಿಸ್ಬಿಡ್ತಾರೆ. ದೇವರು ಬಹಳ ಕರುಣಾಮಯಿ. ನೀ ಹಿಂದೆ ಏನ್ ಮಾಡಿದೆ ಅದೆಲ್ಲ ಯಾರು ಲೆಕ್ಕ ಇಡಲ್ಲ. ಕೊನೆಗೆ ದೇವರ ಸ್ಮರಣೆ ಮಾಡಿದ ಕರ್ಕೊಂಬಂದಿ ವೈಕುಂಠಕ್ಕೆ ಅಂತ. ಈಗ ಯಾರು ಸ್ವಾಮಿಗಳಾಗ್ಬಿಡ್ತಾರಪ್ಪ, ಸ್ವಾಮಿಗಳಾಗೋ ಮುಂಚೆ ಅಲ್ಲೆಲ್ಲೋ ಏನೋ ಮಾಡ್ತಿರ್ತಾರೆ, ನಿಂತು ನೀರು ಕುಡಿತಾ ಇರ್ತಾರೆ, ಸಂಧಾನ ಮಾಡ್ತಿರಲ್ಲ, ಅವರು ಸ್ವಾಮಿಗಳೇ ಸಂಧಾನ ಬಿಟ್ಟು ಬಿಟ್ಟಿದ್ದೀರಿ ಅಂತಾರೆ ಯಾರಾದ್ರು. ನೀವು ಸ್ವಾಮಿಗಳು, ಸ್ವಾಮಿ ಪೂರಾಶ್ರಮ ಕತೆ ಮುಗಿದವರು, ನೀವು ಸ್ವಾಮಿಗಳಾದ್ಮೇಲೆ ನೀವು ನಮಗೆ ಅತ್ಯಂತ ಪೂಜೆ. ಆ ತರ ಪರಮಾತ್ಮ ಕೊನೆಯದಕ್ಕೆ ಬಹಳ ಮುದ್ರೆ ಹೊಟ್ಬಿಡ್ತಾನೆ. ಯಾವನೊಬ್ಬ ಹಳ್ಳಿಯಿಂದ ರಾತ್ರಿಯನ್ನು ನಿದ್ದೆಗೆಟ್ಟು ಪಾಪ, ಅವನು ಯಾವುದೋ ಫೋಟೋ ತೆಗೆಸ್ಕೊಂಡು ಎಲ್ಲೋ ಕೊಡಬೇಕಾಗಿತ್ತು ಅವನಿಗೆ. ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತಾ ಸ್ಟುಡಿಯೋಗೆ ಬಂದ್ಬಿಟ್ಟು ಅವ್ನು ಹೇಳಿದ ಸ್ಟುಡಿಯೋನಿಗೆ, ನೋಡಪ್ಪ ನಮ್ಮ ಫೋಟೋ ಚೆನ್ನಾಗಿ ತೆಗಿಬೇಕು ಅಂತ. ಅವ್ನು ಹೇಳಿದ, ನೋಡ್ರಿ, ನೀವು ಹೆಂಗಿದ್ರು ಹಂಗೆ ಬರುತ್ತೆ, ನಮ್ಮ ಕ್ಯಾಮ್ರಾ ಚೆನ್ನಾಗೇ ಇದೆ, ನೀನು ಕಪ್ಪಿದ್ದು ಬೆಳಗ್ಗೆ ಬರ್ಬೇಕು, ನಾವೆಲ್ಲ ಆಗಲ್ಲ, ಕ್ಯಾಮ್ರಾ ಚೆನ್ನಾಗೇ ಇದೆ, ನೀನ್ ಹೆಂಗಿದೆ ಹಂಗೆ ಬರುತ್ತೆ ಅಂತ ಹೇಳಿ. ಆಯ್ತಪ್ಪ, ನಾ ಚೆನ್ನಾಗಿದ್ದಿಲ್ಲ, ಚೆನ್ನಾಗಿ ತೆಗಿ ಫೋಟೋ ಅಂತ ಹೇಳಿ. ಆಯ್ತು ಅಂತ ಹೇಳಿದ. ನೋಡ್ರಿ, ನಾನು 1 2 3 ಅಂತೇನಿ, ನೀವು ಸ್ಮೈಲ್ ಕೊಡ್ಬೇಕು, ಅವಾಗ ಸ್ಮೈಲ್ ಬರುತ್ತೆ ಅಂತ ಹೇಳಿ. ಆಯ್ತು ಅಂತ ಇನ್ನು 1 2 3 ಅನ್ಬೇಕಾದ್ರೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಬಸ್ಸಲ್ಲಿ ಬಂದಿದ್ದ, ಇದಕ್ಕಿದ್ದು ಆಕಳಿಸ್ಬಿಟ್ಟು ದೊಡ್ಡ ಆಕಳಿಗೆ ಮುಖ ಬಂದ್ಬಿಡ್ತಾರೆ. ಮಾರನೇ ದಿವಸ ಬಂದ 10 ಫೋಟೋ ತೆಗಿಬೇಕು ಅಂತ ಹೇಳಿದ್ದ, ತೆಗೆದ. ಅವ್ನು ಇಟ್ಟ, ನೋಡಿ ನೀವು ಫೋಟೋ ಬುದ್ಧಿಗಿದ್ದು ಇದೇನ್ರಿ, ನನ್ನ ಫೋಟೋನೇ ಅಲ್ಲ ಅನ್ಸ್ತು ಮಾಡಿದ. ಯಾಕೆಂದ್ರೆ ನಾನು ಹಂಗೇನು ಸರಿಯಾಗಿ ಕೂತಿದ್ದೆ, ನೀನು ಸರಿಯಾಗಿ ಕೂತಿದ್ರು ಫೋಟೋ ಕ್ಲಿಕ್ ಆಗುವ ಬಾಯಿ ತೆಗೆದಿದೆ, ಇಡೀ ಬಾಯಿ ಬಂದಿದೆ, ತೋಡೋದು ಅಂತ ಹೇಳಿದ. ಅಂದ್ರೆ ಕೊನೆಗೆ ನಿಂದ ಏನು ರೂಪ ಇದೆಯೋ ಅದೇ ಅಲ್ಲಿ ಬರುತ್ತೆ. ನೋಡಿ, ಇದು ನಾವು ತಿಳಿಬೇಕು. ಅದಕ್ಕೋಸ್ಕರ ಸಂತತಂ ಚಿಂತೆಯೇನಂತಂ ಅಂತಕಾಲೇ ಯಾವಾಗಲೂ ದೇವರ ಸ್ಮರಣೆ ಮಾಡ್ತಾ ಇರ್ಬೇಕು. ನಾವು ಎದ್ದ ಮೇಲೆ ಮುಖ ತೊಳ್ಕೊಂಡಲ್ಲ, ಮುಸುಗು ಹಾಕಿರ್ತೀವಿ, ಅಲ್ಲೇ ಎಚ್ಚರ ಆಗುತ್ತೆ. ಶುರು ಮಾಡಿದೆ ಹರೇ ರಾಮ ಅನ್ಬೇಕು. ಏನು ಅದಕ್ಕೆಲ್ಲ ಮಡಿಬೇಕಾಗಿಲ್ಲ. ಇಲ್ಲರಿ ಎದ್ದು ಆಮೇಲೆ ಮಾಡ್ತೀನಿ ಅಷ್ಟೇ ಕಾಫಿ ಬಂದ್ಬಿಡುತ್ತೆ, ಹರೇ ರಾಮ ಅರ್ಥೋಗ್ಬಿಡುತ್ತೆ. ಸ್ನಾನ ಮಾಡೋಷ್ಟರಲ್ಲಿ ಕಾಫಿ ಬಂತು ಅಂದ್ರೆ ಎಲ್ಲ ಹರೇ ನಾಮ ಅರ್ಥೋಗ್ಬಿಡ್ತಾವ. ಬನ್ನಿ ಬರಲಾರ್ದ. ಅದಕ್ಕೆ ನೀವು ನಮ್ಮ ಆಚಾರ್ಯ ಹೇಳ್ತಾ ಇದ್ದಾರೆ, ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರ್ಣವಾದ್ಯಲ್ಲೆಲ್ಲ, ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಕೃತ ಶೌಚೋ ಯಥಾ ವಿಧಿ. ಮೊದಲು ದೇವರ ಸ್ಮರಣೆ, ಆಮೇಲೆ ಹಾಸಿಗೆಯಿಂದ ಹೇಳೋದು. ಹಾಸಿಗೆಯಿಂದ ಎದ್ಮೇಲೆ ದೇವರ ಸ್ಮರಣೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಮಲಗಿರ್ತೀರ, ಅಷ್ಟು ನಿಮಿಷ ಏನು ಮಾಡೋದು ಮತ್ತೆ? ಅದು ಬಿಟ್ಟು ಎಲ್ಲಿ ಹೋಗ್ಬೇಕು, ಪೆಟ್ರೋಲ್ ಗಾಡಿ ಇದೆ, ಅದೆಲ್ಲ ಯೋಚನೆ ಮಾಡೋದು. ಬೆಳಿಗ್ಗೆ ಎದ್ಕೊಳ್ಳಿ ಹರೇ ರಾಮ ಹರೇ ಕೃಷ್ಣ, ಇದು ದೊಡ್ಡ ಉಪನಿಷತ್ತು ಅಂತ ಹೇಳಿದ್ದಾರೆ. ಪರಮಾತ್ಮನ ನಾಮಸ್ಮರಣೆ ಅಲ್ಲೇ ಮಾಡಿ. ಅದನ್ನು ಹೇಳಿದ್ರಿಂದ ಮಡಿ ಆಗ್ಬಿಡ್ತೀರಾ. ಆದರೆ ಪ್ರಾಣದೇವನ ಸ್ಮರಣೆ ಮಾಡ್ಬೇಕಾದ್ರೆ ಮಡಿ ಆಗಿ ಮಾಡಿ. ಪ್ರಾಣದೇವನ ಹಾಸಿಗೆ ಮೇಲೆ ಮಾಡಲಿಕ್ಕೆ ದೇವರ ಕನ್ಸಿಷನ್. ದೇವರನ್ನು ಶಾಲಿಗ್ರಾಮ ಮುಟ್ಟಿ ಪೂಜೆ ಮಾಡಲಿಕ್ಕೆ ನೀ ಏನು ಸಾಮಾನ್ಯ ಮಡಿ ಉಟ್ಕೊಂಡು ಪರವಾಗಿಲ್ಲ, ಹಿಂಗೆ ಮಾಡಿದ್ರು ಪರವಾಗಿಲ್ಲ. ಆದರೆ ಪ್ರಾಣದೇವರಿಗೆ ಶುದ್ಧ ಮಡಿಬೇಕು. ಪ್ರಾಣದೇವರು ಹಂಗೆಲ್ಲ ಮೈಲಿಗೆ ಮಾಡ್ಲಿಕ್ಕೆ ಹೋದ್ರೆ ಆಗಲ್ಲ.
ಆದ್ದರಿಂದ ಇಲ್ಲಿ ಅಜಾಮಿಳ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಿದ್ದಾನೆ. ಅದು ಕೂಡ ಅವಶ್ಯ ಸ್ಮರನ್ ಅಂತ ಆಚಾರ್ಯ ಹೇಳ್ತಾರೆ. ನಾವು ಸುಮ್ಮನೆ ಬಾಯಲ್ಲಿ ನಾರಾಯಣ ಅನ್ನೋದು ಒಳಗಡೆ ಇನ್ನೇನೋ ಯೋಚನೆ ಅಲ್ಲ. ಇದು ದೇವರ ಹೆಸರು, ಅವನು ದೋಷ ಇಲ್ಲದವ, ಲಕ್ಷ್ಮೀಪತಿ ಅನ್ನೋ ಅರ್ಥಗಳನ್ನು ಇಟ್ಕೊಂಡು ಮನಸ್ಸಲ್ಲಿ ಬಾಯಲ್ಲಿ ನಾರಾಯಣ ಅಂತ ಹೇಳ್ತಾ ಇದ್ರು. ಇಲ್ಲಪ್ಪ ಅದೇನು ಗೊತ್ತಿಲ್ಲ ಅಂದ್ರೂ ಕೂಡ ಇದು ದೇವ್ರ ಹೆಸರು ಅಂತ ಅನ್ಕೋಬೇಕು ಮನಸ್ಸಲ್ಲಿ. ಬಾಯಲ್ಲಿ ರಾಮ, ಕೃಷ್ಣ, ಅಚ್ಯುತ, ಅನಂತ, ಗೋವಿಂದ ಅಂತ ಹೇಳ್ಬೇಕು. ಅದು ಬಿಟ್ಟು ಗೋವಿಂದ ಅನ್ನೋದು ಯಾವುದೋ ಅರ್ಥದಲ್ಲಿ ಹೇಳು. ಎಲ್ಲ ಮಠಕ್ಕೆ ಲೇಟಾಗಿ ಊಟಕ್ಕೆ ಬರ್ತಾರೆ, ಈಗ ಬಂದ್ರ ಇನ್ನು ಊಟ ಆಗಲಿ ಗೋವಿಂದ ಅಂದ್ಬಿಡೋದು. ಏನು ಅರ್ಥ ಅದಕ್ಕೆ? ಗೋವಿಂದ ಅಂದ್ರೆ ದೇವರ ಸ್ಮರಣೆ ಅಲ್ಲ, ಊಟ ಇಲ್ಲ ಅಂತ ಅರ್ಥ ಅದಕ್ಕೆ. ಬೇರೆ ಅರ್ಥದಲ್ಲಿ ನಾವು ಬಳಸ್ಬಿಡ್ತೀವಿ, ಅದು ಉಪಯೋಗ ಇಲ್ಲ. ಪರಮಾತ್ಮಳ ಗೋ ಅಂದರೆ ಹಸುಗಳು, ಅವುಗಳನ್ನು ಕಾಪಾಡಿದವನು, ಆನಂದ ಕೊಟ್ಟವ, ಆ ಅರ್ಥ ಇಟ್ಕೊಂಡು ಗೋವಿಂದ ನಾಮ ಸ್ಮರಣೆ ಮಾಡಬೇಕೇ ಹೊರತು ಎಲ್ಲ ಸ್ಮರಣೆ ಮಾಡ್ತಾರೆ ಒಳಗಡೆ ಅರ್ಥ ಅನುಸಂಧಾನವೇ. ಎಲ್ಲ ಅಡಿಗೆ ಮಾಡಿದಿರಿ ರುಚಿನೇ ಇಲ್ಲ, ಯಾವ ತಿಂತಾನೆ? ಹಂಗಾಯ್ತು ಇಲ್ಲ ಇದು. ನಾವು ಸ್ಮರಣೆ ಮಾಡಿದ್ದೀವಿ, ಎಷ್ಟು ಮಾಡಿದ್ದೀವಿ, ಒಂದು ಕಡೆನೂ ದೇವ್ರ ಕಡೆ ಲಕ್ಷ್ಯ ಕೊಟ್ಟಿವಿ. ಎಲ್ಲ ಅದಾಯ್ತು ಇದಾಯ್ತು ಗೋವಿಂದ ಗೋವಿಂದ. ಈ ಶೆಟ್ರೆಲ್ಲ ಅವರು ಯಾರೋ ವ್ಯಾಪಾರ ಮಾಡ್ತಾ ಇರ್ತಾರೆ. ಒಂದ್ ಕಡೆ ದುಡ್ಡು ಜಾಸ್ತಿ ಕೊಟ್ಟಾಗ ತೂಕ ಕಡಿಮೆ ಮಾಡ್ಲಿಕ್ಕೋಸ್ಕರ ರಾಮ ರಾಮ ಅನ್ನೋದು, ಏನು ಗೋವಿಂದ ಗೋವಿಂದ ಅನ್ನೋದು ವ್ಯವಹಾರಕ್ಕೆ ಬಂದ್ಬಿಡ್ತಾರೆ. ಅವನು ನಿಕ್ ನೇಮ್ ಇಟ್ಟಿದ್ದ. ಅವ್ನು ಯಾರೋ ಕೇಳೋದು, ಏನ್ರಿ ಎಷ್ಟು ಬೇಳೆ? 200 ರೂಪಾಯಿ. 180 ಕೊಡಿ ಅನ್ನೋದು. ಅವನು ರಾಮ ರಾಮ ಅನ್ನೋದು ಅಂದ್ರೆ 50 ಗ್ರಾಮ್ ಕಡಿಮೆ ಹಾಕ್ಬಿಡೋದು. ಹಂಗೆ ಅವ್ನು ನಿಂಗೆ ಇಟ್ಕೊಂಡ್ಬಿಟ್ಟಿದ್ದ. ಹಂಗೆಲ್ಲ ದೇವರ ಸ್ಮರಣೆ ಉಪಯೋಗ. ಅದಕ್ಕೆ ತಜ್ಜಪಃ ತದರ್ಥ ಧಾರಣಂ, ಮನಸ್ಸಲ್ಲಿ ದೇವರ ಚಿಂತನೆ, ಆಮೇಲೆ ಅವನ ನಾಮ ಉಚ್ಚಾರಣೆ, ಇವೆರಡು ಒಟ್ಟಿಗೆ ಸೇರಿದಾಗ ಮಾತ್ರ ಪಾಪ ಪರಿಹಾರ ಆಗುತ್ತೆ. ಅದನ್ನು ಮಧ್ವಾಚಾರ್ಯ ಸ್ಪಷ್ಟಪಡಿಸ್ತಾರೆ. ಅದು ಬಿಟ್ಟು ಸುಮ್ಮನೆ ನಾವು ನಾರಾಯಣ ಅಂದಿವ್ರಿ ನಮ್ಗೆ ಯಾಕಾಗಿಲ್ಲ ಅಂತೆಲ್ಲ ಅಲ್ಲ. ಅದಕ್ಕೆ ಅರ್ಥಾನುಸಂಧಾನ ಪೂರ್ವಕವಾಗಿ ನಮ್ಮ ಮನಸ್ಸನ್ನ ಪರಮಾತ್ಮನ ಪಾದಗಳಲ್ಲಿ ನೆಲೆಗೊಳಿಸಿ ಅನಂತರದಲ್ಲಿ ರಾಮನ ಉಚ್ಚಾರಣೆ ಮಾಡಿದಾಗ ಎರಡೂ ಕರೆಕ್ಟ್ ಆಗಿ ಲಿಂಕ್ ಆಗಬೇಕು. ಎರಡು ಲಿಂಕ್ ಆದಾಗ ಮಾತ್ರ ಪಾಪ ಪರಿಹಾರ ಆಗುತ್ತೆ ಹೊರತು ಅದು ಬಿಟ್ಟು ಬರೀ ನಾಮ ಸ್ಮರಣೆ ಮಾಡಿದ್ವಿ ದೇವ್ರ ಕಡೆಗೆ ಲಕ್ಷ್ಯ ಇಲ್ಲ, ಆವಾಗ ವ್ಯರ್ಥ. ಕೆಲವು ತುಳಸಿ ಪೂಜೆ ಮಾಡ್ತಾ ಇರ್ತಾರೆ, ಬೇಬೆ ಮಾಡೇ ಕಾಫಿನ ಅಂತ ಹೇಳೋದು, ಇಲ್ಲಿ ತುಳಸಿ ಪ್ರದಕ್ಷಿಣೆ ಆಗ್ತಾ ಇರೋದು. ಏನು ಪ್ರಯೋಜನ? ತುಳಸಿ ಸ್ತೋತ್ರ ಹೇಳ್ಬೇಕು ತಾನೆ, ಅದು ಬರೋದೇ. ಹಾಗೆ ದೇವರು ಅದನ್ನ ಹೇಳ್ತಾನೆ. ಅಂತೂ ಅಜಾಮಿಳ ಆ ಸಂದರ್ಭದಲ್ಲಿ ಅವನಿಗೆ ಆ ದೇವದೂತರು ಬಂದ್ಬಿಟ್ಟಿದ್ದಾರೆ. ಆ ದೇವದೂತರು ಅವರೆಲ್ಲ ಕರ್ಕೊಂಡು ಹೋಗಿ ಬರ್ತಾ ಇದ್ದಾರೆ. ಯಮದೂತರು ಗಾಬರಿ ಅವರಿಗೂ ಜಗಳ ಶುರುವಾಯ್ತು. ಏನ್ರಿ ಪಾಪ ಮಾಡಿದಾನೆ, ನಾವು ಇಲ್ಲ ಅಂತ ನಾವು ಯಮದೇವರ ಹತ್ರ ಹೊರಡೋಗ್ತೀವಿ ಅಂತ ಹೇಳಿ ಯಮದೇವರ ಹತ್ರ ಬಂದಿದ್ದಾರೆ. ಯಮದೂತರು ಅವ್ರು ಕೇಳ್ತಾ ಇದ್ದಾರೆ, ಸ್ವಾಮಿ ಇನ್ನು ಮೇಲೆ ನಿಮ್ಮ ಹತ್ರ ಯಾರನ್ನ ಕರ್ಕೊಂಡ್ಬರ್ಬೇಕು, ಯಾರನ್ನ ಕರ್ಕೊಂಡ್ಬರ್ಬಾರ್ದು ಸ್ಪಷ್ಟವಾಗಿ ಹೇಳಿ. ಅಜಾಮಿಳ ಪಾಪ ಮಾಡಿದಾನೆ, ಕರ್ಕೊಂಡ್ಬರ್ಬೇಕು ಅಂದ್ರೆ ದೇವದೂತರು ಬಂದಿದ್ದಾರೆ. ಹಾಗಾದ್ರೆ ಯಾರನ್ನ ಕರ್ಕೊಂಡ್ಬರ್ಬೇಕು ನಿಮ್ಮ ಹತ್ರ ನಮಗೆ ಸ್ಪಷ್ಟವಾಗಿ ಹೇಳಿ, ನಮಗೆ ಡೌಟ್ ಬಂದ್ಬಿಟ್ಟಿದೆ. ಆ ಸಮಯದಲ್ಲಿ ಆವಾಗ ಯಮದೇವರು ಹೇಳ್ತಾರೆ, ಜಿಹ್ವಾನವರ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚನ ಸ್ಮರತಿ ಯಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ ತಾನ್ ಆನಯಧ್ವಂ ಅಸತಃ ಅಕೃತ ವಿಷ್ಣು ಕೃತ್ಯ ಅಂತ ಯಮದೇವರು. ನೋಡಿ, ಯಾರ ನಾಲಿಗೆ ಪರಮಾತ್ಮನ ನಾಮಸ್ಮರಣೆ ಮಾಡೋದೆ, ನಾಲಿಗೆ ಕೊಟ್ಟಿರ್ತಾನೆ ದೇವರು, ನಾಮಸ್ಮರಣೆ ಮಾಡೋದೆ. ಯಾಕೆ ಅಂತ ಹೇಳಿದ್ರೆ ಬೇರೆನೇ ಸ್ಮರಣೆ ಮಾಡ್ತಾ ಇರ್ತಾರೆ, ಅದು ಉಪಯೋಗ ಇಲ್ಲ. ನಾಲಿಗೆ ಕೊಟ್ಟದ್ದು ದೇವ್ರ ವ್ಯವಸ್ಥೆ. ಒಬ್ಬ ಮನುಷ್ಯನಿಗೆ ಮಾತ್ರ ನಾಲಿಗೆಯಿಂದ ನಾಮಸ್ಮರಣೆ ಮಾಡುವ ಭಾಗ್ಯ ಅಲ್ಲಿ ದೇವರು ಕೊಟ್ಟಿದ್ದಾನೆ. ಅಕ್ಷರಗಳನ್ನ, ವರ್ಣಗಳನ್ನ, ನಾಮಗಳನ್ನ ಉಚ್ಚಾರಣೆ ಮಾಡಲಿಕ್ಕೆ. ಆದರೆ ಪ್ರಾಣಿಗಳಿಗೆಲ್ಲ ಅದೆಲ್ಲ ಇದೆ. ಅದು ಮೇ ಅನ್ನತ್ತೆ, ಇನ್ನೊಂದು ಮ್ಯಾವ್ ಅನ್ನತ್ತೆ, ರಾಮ ಅನ್ನಕ್ಕೆ ಅದಕ್ಕೂ ಬರುತ್ತೆ. ಅದು ಮನುಷ್ಯನಿಗೆ ಮಾತ್ರ. ಅದಕ್ಕೆ ದೇವರು ಕೊಟ್ಟದ್ದು ಆ ನಾಲಿಗೆಯನ್ನು ದೇವರ ಸ್ಮರಣೆ ಮಾಡಲಿಕ್ಕೆ. ಯಾರು ಬಳಸ್ತಾ ಇಲ್ಲ ಅಂಥವ್ರನ್ನ ಕರ್ಕೊಂಬನ್ನಿ. ಒಮ್ಮೆಯಾದರೂ ಯಾರು ದೇವರ ನಾಮಸ್ಮರಣೆ ಮಾಡಲ್ಲ ಅಂಥವ್ರನ್ನ ಕರ್ಕೊಂಬನ್ನಿ. ಅಲ್ಲಿಗೆ ಅಜಾಮಿಳ ಮೊದಲಿಂದ ಮಾಡಿದ್ದಾನೆ ಅವನು, ಅವನ ಹೆಂಗೆ ಕರ್ಕೊಂಬರ್ತೀರಿ ಇಂಥವ್ರು. ಆಮೇಲೆ ಚೇತಶ್ಚನ ಸ್ಮರತಿ ಯಚ್ಚರಣಾವಿ, ಯಾರ ಮನಸ್ಸು ದೇವರನ್ನೇ ನೆನೀತಾ ಇದೆ, ದೇವರು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡ್ಬೇಕು. ನಾವು ಕೇಳದೇ ಇದ್ರು ದೇವ್ರು ನೋಡಿ ಎಷ್ಟು ಸಂಪತ್ತು ಕೊಟ್ಟಿದ್ದಾನೆ, ಎಷ್ಟು ಆರೋಗ್ಯ ಕೊಟ್ಟಿದ್ದಾನೆ. ನಮ್ಮೆದುರಿಗೆ ಕೊರೋನಾ ಸೆಕೆಂಡ್ ಟೈಮಲ್ಲಿ 8 ಜನ ಸತ್ತೋದ್ರು, ನಾವು ಬದುಕಿದ್ದೇವೆ, ದೇವರ ಅನುಗ್ರಹ ತಾನೇ. ಇದು ಉಪಕಾರ ಪೂರ್ವಕವಾಗಿ ದೇವರ ಸ್ಮರಣೆ ಮಾಡ್ಬೇಕು. ಸುಮ್ಮನೆ ದೇವ್ರು ಒಳ್ಳೆಯವನು ಬಿಡಿ ಅಲ್ಲ, ಎಲ್ಲರಿಗೂ ಒಳ್ಳೆಯವನೇ. ನಮಗೆ ಎಷ್ಟು ಒಳ್ಳೆಯದು ಮಾಡಿದ್ದಾನೆ, ನಮ್ಮ ಪೂರ್ವಿಕರಿಗೆ ಎಷ್ಟು ಒಳ್ಳೆಯದು ಮಾಡಿದ್ದಾನೆ. ಆ ಥರ ಚೇತಶ್ಚನ ಸ್ಮರತಿ ಯಚ್ಚರಣಾರಿ ಕೃಷ್ಣಾಯನೋ ನಮತಿ ಯಚ್ಚಿರ ಏಕದಾಪಿ, ಯಾರ ತಲೆ ಒಮ್ಮೆಯೂ ಕೂಡ ಪರಮಾತ್ಮನ ಪಾದಕ್ಕೆ ಎರಗುವುದಿಲ್ಲ ಅಂಥವ್ರ ತಲೆ ತೊಗೊಂಬಂದು ನಿಂತಾರವ್ರು. ಅಲ್ರಿ ದೇವರಿಗೆ ತಲೆ ಎರಗದೇ ಇದ್ದವ್ರು ಅಂದ್ರೆ ಇದ್ರಪ್ಪ, ಆವಾಗಲೂ ಇದ್ದಾರೆ, ಇವಾಗಲೂ ಇದ್ದಾರೆ. ದೇವ್ರು ಅಂದ್ರೆ ಅಲ್ಲೇ ಇರೇ, ಆಮೇಲೆ ಬನ್ನಿ ನಾವು ಹೋಗ್ತೀವಿ ಅಂತ. ಅಂದ್ರೆ ಇದೆಲ್ಲ ನೋಡಿ, ಪರಮಾತ್ಮನಿಗೆ ಯಾರ ತಲೆ ಅದು ಎರಗುವುದಿಲ್ಲ ಅಂಥವರನ್ನ ಯಾವತ್ತೂ ಕೂಡ ಯಮಲೋಕಕ್ಕೆ ಕಳಿಸ್ಬೇಕೇ ಹೊರತು ನಾವು ಯಮಲೋಕವನ್ನ ಬಿಟ್ಟು ಅವರು ಸ್ವರ್ಗದಲ್ಲಿ ಆ ಮೋಕ್ಷದಲ್ಲಿ ಅವ್ರಿಗೆ ಜಾಗ ಇಲ್ಲ. ಅದಕ್ಕೋಸ್ಕರ ದಾಸರು ಒಂದು ಮಾತು ಹೇಳ್ತಾರೆ, ಹರಿಗೆರಗದ ತಲೆ ದುರ್ಯೋಧನನ ತಲೆ ವಿಧವೇ ಬೈತಲೆಯೋ ಅಂತ ನೋಡಿ. ದಾಸರು ಹೆಂಗ್ ಬೈದಿದ್ದಾರೆ. ಯಾರು ತಲೆ ಪರಮಾತ್ಮನ ಪಾದಕ್ಕೆ ಎರಗೋದಿಲ್ಲ ಅದು ದುರ್ಯೋಧನನ ತಲೆ, ಬೇರೆಯವ್ರ ತಲೆ ಅಲ್ಲ.
ಯಾಕಂದ್ರೆ ದುರ್ಯೋಧನ ಯಾವತ್ತೂ ದೇವರು ನಮಸ್ಕಾರ ಮಾಡಲೇ. ಕೃಷ್ಣ ಪರಮಾತ್ಮ ರಾಯಭಾರಿಯಾಗಿ ಹಸ್ತಿನಾವತಿಗೆ ಬಂದ. ಆವಾಗ ಇಡೀ ಎಲ್ಲ ಸಭೆ ಎದ್ದು ನಿಂತ್ಕೊಂಡ್ರೆ, ಎದ್ದು ನಿಂತ್ಕೊಂಡು ಭೀಷ್ಮ ದ್ರೋಣಾದಿಗಳಂತೂ ಕೃಷ್ಣಾಯ ವಾಸುದೇವ ಸ್ತೋತ್ರ ಹೇಳಿ ಶುರು ಮಾಡ್ತಾರೆ. ಇಡೀ ಸಭೆ ಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರ. ಯಾಕೆ ನಾವು ಸರ್ವೋತ್ತಮ ಅಂತ ಎಲ್ಲರಿಗೂ ಗೊತ್ತಿದೆ. ಈ ಒಬ್ಬ ಮೂರ್ಖ ದುರ್ಯೋಧನ ಅವನ ಕೌರವನ ಬಿಟ್ರೆ, ಆವಾಗ ಪರಮಾತ್ಮ ಎಲ್ರಿಗೂ ಆಶೀರ್ವಾದ ಮಾಡಿದ. ಕೂಡಿ ಕೂಡಿಯಿಂದ ಎಲ್ಲ ಅವ್ನು ಕೂತ್ ಮೇಲೆ ಕೂತ್. ಇವನು ಮಾತ್ರ ಎದ್ದೇ ಇಲ್ಲ ಯಾವ ದುರ್ಯೋಧನ. ಯಾಕಂದ್ರೆ ನಾನು ಸಾಮ್ರಾಟ, ನಾನು ಗುರು ಸಾರ್ವಭೌಮ, ಇವನು ದನಕಾಯವನು ಅಂತ ಅವ್ರ ಲೆಕ್ಕ. ದನಕಾಯ ನೀನು ಬಂದ್ರೆ ನಾನ್ಯಾಕೆ ಎದ್ದೇಳಿ, ನೀಗೇನು ರಾಜ್ಯ ಇದೆಯಾ? ನಂಗೆ ನೋಡಿ ದೊಡ್ಡ ರಾಜ್ಯ. ಆವಾಗ ಎಲ್ಲರೂ ಬೇಸರ ಆಯ್ತು, ಏನಪ್ಪ ಇವನೊಬ್ಬ ಗೌರವ ಕೊಡ್ತಾ ಇಲ್ಲ ಕೃಷ್ಣಗೆ. ಕೃಷ್ಣ ಎಲ್ಲ ಅವ್ರಿಗೆ ಸಮಾಧಾನ ಮಾಡ್ತೀನಿ ಕನಸನೆ ಮಾಡಿದ. ಆವಾಗ ದೇವ್ರ ಕೆಳಗಡೆ ಸಿಂಹಾಸನ, ಇವನಿಗೆ ಎತ್ತರದಲ್ಲಿ ಸಿಂಹಾಸನ ದುರ್ಯೋಧನನಿಗೆ. ಅವ ಪರಮಾತ್ಮ ಏನು ಮಾಡಿದ, ಮೆತ್ತಗೆ ತಾನು ಕೂತ ಸಿಂಹಾಸನದ ಕೆಳಗಡೆ ಕಾಲಿನಿಂದ ಒಮ್ಮೆ ಭೂಮಿಯನ್ನು ಒತ್ತಿದ. 2.5 ಅಡಿ ಕೆಳಗೊಟ್ಟೋಯ್ತದೆ. ಹೋಗಿದ್ದೇ ತಡ ಮೇಲೆ ಏರಾಯ್ತು, ಇದು ಕೆಳಗೆ ತಗ್ಗಾಯ್ತು. ಸಿಂಹಾಸನ ಉರುಳಿ ಉರುಳಿ ಬಿದ್ದೋಯ್ತು. ಅದ್ರ ಮೇಲೆ ಕೂತ ದುರ್ಯೋಧನ ಉರುಳಿ ಹೊರಳೆ ಕೃಷ್ಣನ ಪಾದಕ್ಕೆ ಬಿದ್ದುಬಿಟ್ಟಾಯ್ತು. ನೋಡಿ, ಹೇಳಲ್ಲ ಅಂದಿದ್ದ, ನಮಸ್ಕಾರ ಮಾಡಿಲ್ಲ ಅಂದಿದ್ದ, ನೋಡಿದ್ರೆ ಕೃಷ್ಣನ ಪಾದಕ್ಕೆ ಬಿದ್ದಿದ್ದ. ಅವ್ರಿಗಿಂತ ಚೆನ್ನಾಗಿ ನಮಸ್ಕಾರ ಮಾಡಿದ, ಪಾದ ಹಿಡಿದು ಅವರೆಲ್ಲ ಎದ್ದಿನ ಬಲಿ ಕೈ ಎತ್ತಿದ್ದಷ್ಟೇ. ಕೃಷ್ಣ ಹೇಳಿದ, ನೋಡಪ್ಪ ದುರ್ಯೋಧನ, ಎಲ್ಲಿದೆಯಾ ನೋಡಿ, ನೀನು ಏನ್ ಮಾಡ್ತಾ ಇದೆಯಾ? ಸ್ವಾಮಿ, ನಾನೇ ನಿಂಗೆ ನಮಸ್ಕಾರ ಮಾಡಿಲ್ಲ, ಉಂಗುರ ಬಿದ್ದೋಗಿದೆ, ಹುಡುಕ್ತಾ ಇದ್ದೀನಿ ಇಂದ ಮುಗಿದಷ್ಟೇ. ದೇವ್ರ ಪಾದಕ್ಕೆ ಬಿದ್ದರು, ದೇವ್ರ ನಮಸ್ಕಾರ ಅಂತ ಬಂದಿಲ್ಲ. ನಿನಗೆ ನಾನು ನಮಸ್ಕಾರ ಮಾಡೋದು, ನೀನೇನು ದೊಡ್ಡ ವ್ಯಕ್ತಿ, ನೀನು ಸರ್ವೋತ್ತಮನೇ. ಕೃಷ್ಣ ವಿಶ್ವರೂಪ ತೋರಿಸಿದ ಪರಮಾತ್ಮ. ಅದು ನೋಡಿ ದುರ್ಯೋಧನ ಹೇಳಿದ, ಓ, ಈ ಡೊಂಬರಾಟ ಎಲ್ಲ ನಮ್ಮ ರಾಜ್ಯದಲ್ಲಿ ಬೇಕಾದ ಜನ ಮಾಡೋರಿದ್ದಾರೆ, ನೀ ಏನು ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಅಂತ. ಅಂದ್ರೆ ಡೊಂಬರಾಟ ಆಗೋಯ್ತು. ಯಾರಲ್ಲಿ ನಮಗೆ ಪರಮಾತ್ಮನಲ್ಲಿ ಭಕ್ತಿ ಇರುತ್ತೆ, ಅವನು ಏನು ಮಾಡಿದ್ರು ಅಮೋಘ. ನಮಗೆ ಯಾರಲ್ಲಿ ನಿಮಗೆ ಭಕ್ತಿ ಇಲ್ಲ, ಅವನು ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಆಗ್ತದೆ. ಈಗ ಅತ್ತೆಗೆ ಸೊಸೆ ಮೇಲೆ ಇಷ್ಟ ಇಲ್ಲ ಅನ್ಕೊಳ್ಳಿ, ಏನು ಒಳ್ಳೆ ಕೆಲಸ ಮಾಡಿದ್ರು, ರಂಗೋಲಿ ಹಾಕಿದಾಗ ನೋಡಿ ನಿಮ್ಮ ಸೊಸೆನ ಅವಳೇನಾಗ್ತಾಳೆ, ಎಲ್ಲಾರು ಮಾಡಿದ್ದೆ ಅವಳು ಮಾಡ್ತಾಳೆ ಅಂತ. ಯಾಕೆ ಇಷ್ಟ ಇಲ್ಲ ಸೊಸೆ ಮೇಲೆ. ಅದೇ ಮಗಳು ಮಾಡಿದ್ರೆ, ನಮ್ಮ ಮಗಳು ನೋಡ್ರಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ, ಮಗಳ ಮೇಲೆ ಇಷ್ಟ ಅಲ್ಲಿ. ನೋಡಿ, ಇದೇ ಇದೆ. ಯಾರು ನಮ್ಗೆ ಇಷ್ಟವೋ ಅವ್ರು ಏನು ಮಾಡಿದ್ರು ಕೂಡ ಅದು ನಮ್ಗೆ ಇದಾಗುತ್ತೆ. ಇನ್ನೊಂದು ಕಡೆ ಏನಾಗಿತ್ತು, ಸದೆ ನೀರು ಬಡಿಸ್ತಾ ಇದ್ದು, ಬಡಿಸ್ಬೇಕಾದ್ರೆ ಒಂದು ನೀರು ತುಂಬಿದ ಲೋಟನ ಚೆಲ್ಲಿ ಬಿಟ್ಟ. ಆವಾಗ ಸೊಸೆ ಒಂದು ಬೈದು ಕಣ್ ಕಾಣೋದಿಲ್ವ ನಿನಗೆ, ಅವೇನು ಕಣ್ಣ ಪರಡಿ ತೂತಾವು ಬಂದು ಬೈತಾ ಇದ್ದಾರೆ. ಆಮೇಲೆ ಅದೇ ಮಗಳು ಹಾಕ್ಲಿಕ್ಕೆ ಬಂದು 2ನೇ ಸರ್ ಮಗಳು ಚೆಲ್ಲಿ ಬಿಟ್ಲು. ಆ ಕೂತವನು ಬೈದು, ಲೋಟ ಸರಿಯಾಗಿ ಇಟ್ಕೋಬೇಕಾ ಬೇಡ, ಅದಕ್ಕೆ ಒದೆಯಾಗಿ ಇಡ್ತಾರೆ ಏನ್ ಯಾರ ಮಗಳು ಇಟ್ಕೊಂಡು ಬೈದ. ನೋಡಿದೆ, ಮಗಳು ಅಂದ್ರೆ ಅಕೃತ, ಸೊಸೆ ಅಂದ್ರೆ ಇಷ್ಟ ಇಲ್ಲ. ದುರ್ಯೋಧನನಿಗೆ ಹಾಗೆ, ಕೃಷ್ಣ ಇಷ್ಟ ಇಲ್ಲ. ಅವನೇನು ವಿಶ್ವರೂಪ ತೋರ್ತ, ಏನು ಆಡಿದ್ರು ಡೊಂಬರಾಟ. ಹೋಲಪ್ಪ, ಅವನ ಪಾದಕ್ಕೆ ಬಿದ್ದೆಲ್ಲ ನಮಸ್ಕಾರ ಅಂತಾರೆ ಅನ್ನೋ ಒಂದು ಬಾಯಿನಿಂದರೆ ಅವನಿಗೆ ನಾನು ನಮಸ್ಕಾರ ಮಾಡ. ಇದು ಹೀಗೆ, ಇದು ಭಕ್ತಿ ಇಲ್ಲ ಅವನ ಕಥೆ. ಅದೇ ನೋಡಿ, ಮತ್ತೊಂದು ಕಥೆಯಿಂದ ನಾವು ನೋಡಿದರೆ, ಅರ್ಜುನನಿಗೆ ಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಲಿಕ್ಕೋಸ್ಕರ ರಥದಲ್ಲಿ ಕೂತ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ಕರ್ಣ ಸರ್ಪಾಸ್ತ್ರವನ್ನು ಬಿಟ್ಬಿಟ್ಟು, ಆ ಸರ್ಪಾಸ್ತ್ರ ಅವನ ಮೇಲೆ ಗೀಜಿ ತೂರಿಸ್ಕೊಳ್ಳಿಕ್ಕೆ ಬಂದಿತ್ತು. ಹಿಂದೆ ಖಾಂಡವನದಲ್ಲಿ ಅರ್ಜುನ ಅಲ್ಲಿ ಎಲ್ಲ ಅಗ್ನಿಗೆ ನೈವೇದ್ಯ ಮಾಡಿದಾಗ ಆ ಹಾವಿನ ಮರಿಗಳೆಲ್ಲ ಸತ್ತೋಗ್ಬಿಟ್ಟಿತ್ತು. ಅದು ಅವತ್ತೇ ತೀರ್ಮಾನ ಮಾಡ್ತೀವಿ, ಈ ಅರ್ಜುನನ ಮರಿ ತಗೋಬೇಕು, ನಾನು ನಮ್ಮ ಮರಿಗಳನ್ನು ಸಾಯಿಸಿ ಹಾಕ್ಬಿಟ್ಟಿದ್ದಾನೆ ಇವನು. ಅದು ನೇರ ಕರ್ಣನ ಹತ್ರ ಬಂತು, ನೋಡಪ್ಪ, ಈ ಹಾವಾಗಿ ನಾನು ಬಂದಿದ್ದೇನೆ, ಸರ್ಪಾಸ್ತ್ರ ಆಗಿರ್ತೇನೆ, ನಿಂಗೂ ಅರ್ಜುನ ಕಂಡ್ರೆ ಆಗಲ್ಲ, ಅವ್ನು ಕೊಲ್ಲಬೇಕು ಅಂತಿದೆಯಾ, ಕೊಲ್ಲಬೇಕಾದ್ರೆ ನನ್ನನ್ನೇ ಬಿಡು ಬಾಣ, ನಾನು ಅವ್ನು ಕುತ್ತಿಗೆ ಹಿಡಿದು ಸಾಯಿಸ್ಬಿಡ್ತೀನಿ ನಾನು. ಅಲ್ಲಿಗೆ ಕರ್ಣನಿಗೂ ಅರ್ಜುನ ಮೇಲೆ ದ್ವೇಷ, ಈ ಸರ್ಪಾಸ್ತ್ರಕ್ಕೂ ದ್ವೇಷ. ಆವಾಗ ಕರ್ಣ ಗುರಿ ಇಟ್ಟ, ಕರೆಕ್ಟ್ ಇಲ್ಲಿ ಇಟ್ಬಿಟ್ಟಿದ. ಕರ್ಣನ ಗುರಿ ಯಾವತ್ತೂ ಮಿಸ್ ಆಗಲ್ಲ ನೀವು. ಆವಾಗ ಕೃಷ್ಣ ನೋಡಿದ, ಈ ಅರ್ಜುನ ಆ ಕಡೆ ಬಾ ಎಲ್ಲ ನೋಡ್ತಿದ್ದ, ಅದೇ ಎತ್ತ ಈ ಬಾಣ ಎತ್ತ, ಅವ್ನು ಗೊತ್ತೇ ಆಗ್ತಾ ಇದೆ. ಅಷ್ಟೊತ್ತಿಗೆ ಪರಮಾತ್ಮ ನೋಡಿದ, ಅಯ್ಯೋ ಅರ್ಜುನನ ತಲೆ ಹೋಗ್ಬಿಡತ್ತಪ್ಪ. ಒಂದು ಕಡೆ ಸರ್ಪ ಕಾಯ್ತಾ ಇದೆ, ಇನ್ನೊಂದು ಕಡೆ ಕರ್ಣ ಅವನು ಕೂಡ. ಆ ಸಮಯದಲ್ಲಿ ಪರಮಾತ್ಮ ಏನು ಮಾಡಿದ, ರಥದಲ್ಲಿ ಕೂತ ಸಾರಥಿಯಾದ ಕೃಷ್ಣ ಅವನು ತನ್ನ ರಥದ ಕೆಳಗಡೆ ಇದ್ದ ಜಾಗವನ್ನು ಒಮ್ಮೆ ಭೂಮಿಯಲ್ಲಿ ಒತ್ತಿದ್ರು 1 ಅಡಿ ಕೆಳಗಡೆ ಹೊಟ್ಟೋಯ್ತು ರಥ. ಆವಾಗ ಆ ಸರ್ಪಾಸ್ತ್ರ ಒಂದು ಕಿರೀಟ ತಗೊಂಡು ಹೊಟ್ಟೋಯ್ತು, ಯಾಕೆಂದ್ರೆ ಅವನು ಗುರಿ ಇಟ್ಟಿದ್ದಿಲ್ಲ. ಆದರೆ ರಥ 1 ಅಡಿ ಕೆಳಗೆ ಕೊಟ್ಟೋಗಿದೆ. ಆವಾಗ ಏನಾಯ್ತು, ಕಿರೀಟ ಹೊಟ್ಟೋಯ್ತು. ಅವಾಗ ಕೃಷ್ಣನ ಹತ್ರ ಅರ್ಜುನ ಹೇಳಿದ, ಕೃಷ್ಣ ನನ್ನ ಕಿರೀಟ ಹೊಟ್ಟೋಯ್ತು. ಕಿರೀಟ ಹೋದ್ರೆ 10 ಕಿರೀಟ ತರಬಹುದು, ನಿನ್ನ ತಲೆ ಉಳಿತಲ್ಲ ಅಂತೇಳಿ. ನೋಡಿ ಪರಮಾತ್ಮ ತುಂಬ ಸರ್ಪಾಸ್ತ್ರವ ಬರಲು ಕರ್ಣನಿಂದ ಬಿಡತಕ್ಕಂಥದ್ದು, ಅದನ್ನು ಪರಮಾತ್ಮ ಯಾಕೆ ರಕ್ಷಣೆ ಮಾಡಿದ ಅಂದರೆ, ಇವನು ನನ್ನ ಭಕ್ತ, ಅದರಿಂದ ಕಾಲು ಒತ್ತಿ ಅವ್ರು ರಕ್ಷಣೆ ಮಾಡಿ. ಇವನು ಅಯೋಗ್ಯ, ಏನು ಮಾಡಿದ್ರು ಕೂಡ ದೇವರಲ್ಲಿ ಭಕ್ತಿ ಇಲ್ಲ. ಅದಕ್ಕೆ ದಾಸರಂದರು, ಹರಿಗೆರಗದ ತಲೆ ದುರ್ಯೋಧನನ ತಲೆ. ಯಾವತ್ತೂ ತಲೆ ನಮಸ್ಕಾರ ಮಾಡೋದಿಲ್ಲ, ಅದಕ್ಕೆ ಆ ತಲೆನೇ ತೆಗೆಸ್ಬಿಟ್ಟ ಭೀಮಸೇನ ದೇವ್ರ ಕೈ.
ಆದ್ರಿಂದ ನಾವು ಯಾವಾಗಲೂ ಕೂಡ ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು. ಆದ್ರಿಂದ ಅಜಾಮಿಳ ನೋಡಿ, ಅವನು ಭಗವಂತನ ಸ್ಮರಣೆ ಮಾಡಿದ್ದರಿಂದಾಗಿ ಭಕ್ತನಾದ್ದರಿಂದ ಅವನನ್ನು ಪರಮಾತ್ಮ ಉದ್ಧಾರ ಮಾಡಿದ. ಆ ದೇವಲೋಕದಲ್ಲಿ ಅವನಿಗೆ ಸ್ಥಾನ ಬಂತು. ಮತ್ತೆ ಇದೆಲ್ಲ ಅವನ ಕನಸಲ್ಲಿ ಕಂಡಂಗಾಯ್ತು. ಆಮೇಲೆ ಮತ್ತೆ ಗಂಗಾ ತೀರಕ್ಕೆ ಹೋಗಿ 1,00,000 ನಾರಾಯಣ ಮಂತ್ರ ಜಪ ಮಾಡಿ, ನಾನು ನಾರಾಯಣ ಅಂದಿದ್ದಕ್ಕೆ ದೇವರು ನನ್ನನ್ನು ಪ್ರಾಣ ಉಳಿಸಿದಾನೆ ಅಂದರೆ ಅದನ್ನು ಲಕ್ಷ್ಯ ಮಾಡ್ಬೇಕು ನಾನು ಅಂತ ಜಪ ಮಾಡಿ ಕೊನೆಗೆ ಒಳ್ಳೆ ರೀತಿಯಿಂದ ದೇಹವನ್ನು ತ್ಯಾಗ ಮಾಡಿ. ಮುಂದೆ ಭಾಗವತದ 6ನೇ ಸ್ಕಂದದಲ್ಲಿ ಮತ್ತೊಂದು ಅದ್ಭುತವಾದ ಕಥೆ ಬರ್ತಾ ಇದೆ. ಅದು ನಾರಾಯಣ ವರ್ಮ ಅಂತ, ಬಹಳ ಚಂದವಾದ ನಾರಾಯಣ ವರ್ಮ ಅಂದರೆ ಕವಚ. ನಾವು ಕವಚ ಅದು ಎದೆ ಮೇಲೆ ತಲೆ ಮೇಲೆ ಎಲ್ಲ ಹಾಕೋತೀವಲ್ಲ, ಇದು ಮೇಲೆ ಹಾಕೊಳ್ಳೋ ಕವಚ ಅಲ್ಲ. ನಮ್ಮ ದೇಹದ ಒಳಗಡೆ, ನಮ್ಮ ಹೃದಯದ ಒಳಗಡೆ ಪರಮಾತ್ಮನ ನಾಮ ರೂಪ ಅದೇ ಕವಚವಾಗಿ ಧಾರಣೆ ಮಾಡಿ. ಮೇಲ್ಗಡೆ ಎಷ್ಟು ಕವಚ ಇದ್ದರೂ ತುಂಡಾಗ್ಬೇಕು ಕೊನೆಗೆ. ಆದ್ರಿಂದ ಅದು ಯಾವುದು ಅಂದರೆ ವಿಶ್ವರೂಪಾಚಾರ್ಯರು ಇಂದ್ರಾದಿ ದೇವತೆಗಳಿಗೆ ಹೇಳಿದಂತಹದ್ದೇ ನಾರಾಯಣ ವರ್ಮ. ದೇವತೆಗಳಲ್ಲಿ ಸೋತೋಗ್ಬಿಟ್ರು ಯುದ್ಧದಲ್ಲಿ. ಆವಾಗ ಸೋತೋದ್ ಕಡೆ ಗಾಬರಿ ಆದ. ಆವಾಗೆಲ್ಲ ಬ್ರಹ್ಮದೇವರ ಹತ್ರ ಪರಮಾತ್ಮನ ಹತ್ರ ಪರಮಾತ್ಮ ಹೇಳಿದ, ಯೂಯಂ ಯಾಚತ ದಧ್ಯಂಚಂ ಋಷಿಮುತ್ತಮಂ ಅಂತ ಅವ್ರು ಹೇಳಿದ್ರು. ನೋಡಿ, ದಧೀಚಿ ಅಂತ ಋಷಿಗಳಿದ್ದಾರೆ. ಅವರು ದಧೀಚಿ ಅಂತ ಯಾಕೆ ಅಂದರೆ ಸದಾ ಹೃದಯದಲ್ಲಿ ದಧತ್ ವರ್ತ, ದೇವರನ್ನು ಹೃದಯದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಬ್ರಹ್ಮದೇವರ ಮಕ್ಕಳು ಯಾವಾಗಲೂ ನಾರಾಯಣವನ್ನು ಸಿದ್ಧಿ ಪಡೆದವರು. ಪರಮಾತ್ಮ ಹೇಳಿದ, ದಧೀಚಿಗಳ ಹತ್ರ ಹೋಗಿ ಅವರ ದೇಹದಿಂದ ಬಂದ ಎಲುಬು ತಗೊಳ್ಳಿ, ಅದರಿಂದ ವಜ್ರಾಯುಧ ಮಾಡಿ ಆ ವೃತ್ರಾಸನ ಸಂಹಾರ ಮಾಡಿ. ಆ ಸಮಯದಲ್ಲಿ ಆವಾಗ ದಧೀಚಿಗಳ ಆಶ್ರಮಕ್ಕೆ ಹೋದರು. ಆ ದಧೀಚಿಗಳು ಅವರ ಹೆಂಡತಿ ಇಲ್ಲದೆ ಇದ್ದಾಗ ಎಲ್ಲ ದೇವತೆಗಳು ಹೋದರು. ಯಾಕಂದ್ರೆ ಅವ್ರ ಹೆಂಡತಿ ಇದ್ದಾಗ ಏನ್ರಿ ನೀವು ದೇಹ ತ್ಯಾಗ ಮಾಡಿ ನಾನು ನಿಮ್ಮ ಎಲುಬು ತಗೊಳ್ತೀನಿ, ಆ ಹೆಂಡತಿ ಬಡ ಹೊಡೆದು ಕಳಿಸ್ಬಿಡ್ತಾಳೆ ಅಷ್ಟೇ. ಯಾಕಂದ್ರೆ ನಿಮಗೆ ನಮ್ಮ ಗಂಡನ ಪ್ರಾಣ ಬೇಕು, ನಿಮಗೆ ಅಧಿಕಾರ ಬೇಕು, ದುಷ್ಟ ಸಂಹಾರ ಬೇಕು, ನಾನು ವಿಧವ ಆಗಬೇಕು ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಯಾವ ಮೆತ್ತಗೆ ಹೊರಗಡೆ ಹೊಟ್ಟೋದ್ಲು ಅವ ಬಂದ್ಬಿಟ್ಟಿದ್ದಾನೆ. ಬಂದುಬಿಟ್ಟು ನೀವು ನನಗೆ ದೇಹ ಕೊಡಿ ಅಂತೇಳಿ. ಅವ್ರ ಪಾಪ ಭಾರಿ ಬೋಳಾ ಸ್ವಭಾವ. ದೇಹ ಬೇಕಾ, ದೇಹ ತ್ಯಾಗ ಮಾಡ್ತೀನಿ, ಒಂದು ಕಂಡೀಷನ್ನು, ನಾನು ಎಲ್ಲ ತೀರ್ಥಯಾತ್ರೆ ಮಾಡಿ ಆ ತೀರ್ಥ ನದಿಗಳ ಸ್ನಾನ ಮಾಡಿ ದೇಹ ಬಿಡಬೇಕು ನಾನು ಅಂತೇಳಿ. ಇವ್ರು ಹೇಳಿದ್ರು, ಅಲ್ರಿ ವರ್ಷಗಟ್ಟಲೆ ಆಗೋಗ್ಬಿಡುತ್ತೆ, ನಮ್ಮ ಗತಿ ಏನು, ಇಲ್ಲಿ ಒದ್ದಾಡ್ತಾ ಇದ್ದೀವಿ ವೃತ್ರಾಸನ ಹಾವಳಿಯಿಂದ. ಅದಕ್ಕೇನು ಮಾಡಿದ್ರು, ಒಂದೇ ಒಂದು ಕಮಂಡನಲ್ಲಿ ಎಲ್ಲ ನದಿಗಳ ಅಭಿಮಾನಿ ದೇವತೆಗಳ ಆವಾಹನೆ ಮಾಡಿಬಿಟ್ರು. ಆವಾಹನೆ ಮಾಡಿದ್ರೆ ಎಲ್ಲ ನದಿ ಸನ್ನಿಧಾನ ಬಂತಲ್ಲಿ. ಅದಕ್ಕೆ ನಾವು ಕೂಡ ಕಲಶ ಪೂಜೆ ಮಾಡುವಾಗ ಎಲ್ಲ ನದಿಗಳ ಸ್ಮರಣೆ ಮಾಡೋದಲ್ಲಿ ಗಂಗೆ ಯಮುನೆ, ಯಾಕೆ ಅದರಿಂದ ಸಕಲ ನದಿಗಳ ತೀರ್ಥ ಸನ್ನಿಧಾನ ಬರುತ್ತೆ. ನಾವು ಹೆಸರು ಸ್ಮರಣೆ ಮಾಡಿಬಿಟ್ರೆ ಸಾಕು, ಅವ್ರು ಬಂದ್ಬಿಡ್ತಾರೆ. ಯಾಕೆ ಅಂದರೆ ಒಳ್ಳೆಯವರೇ ಸ್ಮರಣೆ ಮಾಡ್ತಾರೆ, ನಮ್ಮ ಮಹತ್ವ ಗೊತ್ತಿದ್ದೇ ಸ್ಮರಣೆ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಪ್ರತಿನಿತ್ಯ ಗಂಗಾ ನದಿಗಳ ತೀರ್ಥ ಸ್ಮರಣೆ ಮಾಡ್ತೀವಿ. ಅದಕ್ಕೆ ನಾವು ಸ್ನಾನ ಮಾಡುವಂತಹ ಸ್ನಾನದ ಪದಾರ್ಥ ಪಾತ್ರೆಗೆ ಏನಿದೆ, ಗಂಗಾಳ ಅಂತ ಹೆಸರು ನೋಡಿ. ಹಿಂದೆಲ್ಲ ಹಂಗೆ ತಾನೆ ಗಂಗಾಳ ಅಂತ ಹೆಸರು ಇಡ್ತಾರೆ. ಆಮೇಲೆ ಗಂಗಾಳಕ್ಕೆ ನೀರು ತುಂಬಿ ನೀರು ತೆಗೀರಿ ಅಂತ ಹೇಳುವಾಗ ಗಂಗೆಯ ಸ್ಮರಣೆ ಆಗುತ್ತೆ. ಮನೆಯಲ್ಲಿ ಹಸುಕರುಗಳಿಗೆಲ್ಲ ಗಂಗೆ ಗೌರಿ ಕಾವೇರಿ ಅಂತ ಹೆಸರು ಇಡ್ತಾ ಇತ್ತು. ಕಾವೇರಿಗೆ ನೀರು ಹಾಕಿ ಅಂದರೆ ಕಾವೇರಿ ಸ್ಮರಣೆ, ಗಂಗೆಗೆ ಹುಲ್ಲು ಹಾಕಿ ಅಂದರೆ ಗಂಗೆಯ ಸ್ಮರಣೆ ಆಗ್ತಾ ಇದೆ. ಇವತ್ತೆಲ್ಲ ಏನಾಗಿದೆ, ಗಂಗೆ ಗಂಗಾಳ ಅದೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಗಂಗಾಳದ ಬದಲಾಗಿ ಒಂದು ಬಕೆಟು ಟಬ್ಬು ಜಗ್ಗು ಮಗ್ಗು ಶುರು ಆಗ್ತವೆ. ಇವು ಹೇಳಿದ್ರೆ ಏನೋ ಪುಣ್ಯ ಬರುತ್ತೆ, ನಮಗೆ ಏನು ಪುಣ್ಯ ಬರುತ್ತೆ. ಆದರೆ ನಾವು ಗಂಗೆ ಸ್ಮರಣೆ ಮಾಡಿದರೆ ಸಕಲ ಪಾಪಗಳ ಪರಿಹಾರ ಆಗುತ್ತೆ. ಅದಕ್ಕೆ ಎಲ್ಲ ಸುಮಂಗಲಿಯರು ಬೈತ್ಲೆ ತೆಗೆದು ಬಿಟ್ರೆ ಮಧ್ಯದಲ್ಲಿ ಸರಸ್ವತಿ, ಈ ಕಡೆ ಗಂಗೆ, ಈ ಕಡೆ ಯಮುನೆ ಇರ್ತಾಳೆ. ಆದರೆ ಬೈತ್ಲೆ ತೆಗಿಬೇಕು. ಅದು ಬಿಟ್ಟು ಬಾಬ್ ಕಟ್ಟಿಂಗ್ ತರ ಮಾಡ್ಕೊಂಡ್ಬಿಟ್ರೆ ಗಂಗೆ ಬರಲ್ಲ. ನೀಟಾಗಿ ಬೈತ್ಲೆ ತೆಗಿಬೇಕದು. ಅದು ಬಿಟ್ಟು ಸುಮ್ಮನೆ ಹಿಂಗೆ ಹಾಕೊಂಡ್ಬಿಡ್ತಾರೆ, ಬೈತ್ಲೇನೇ ಇಲ್ಲ, ಬೈತ್ಲೆ ಇಲ್ಲ, ಸರಸ್ವತಿ ಇಲ್ಲ, ಗಂಗೆನೂ ಇಲ್ಲ, ಯಾರೂ ಇಲ್ಲ. ಅವ್ರ ತಲೆ ಮೇಲೆ ನೀರು ಹಾಕ್ಬೇಕು ಆಮೇಲೆ ಅಷ್ಟೇ. ಅಂದ್ರೆ ಸುಮಂಗಲಿ ಇರೋದಕ್ಕೆ ತಲೆ ಮೇಲೆ ಸ್ನಾನ ಮಾಡಬೇಕಾಗಿಲ್ಲ ರೀ. ಅವ್ರ ಕಂಠ ಸ್ನಾನ ಮಾಡಿದ್ರು ಪವಿತ್ರ ಅವ್ರು, ಯಾಕೆ ಅವ್ರ ತಲೆ ಮೇಲೆ ಗಂಗೆ ಇದ್ದ. ಆಮೇಲೆ ನಮ್ಮ ಕಿವಿಯಲ್ಲಿ ಗಂಗೆ ಇದ್ದಾಳೆ, ಬ್ರಾಹ್ಮಣನ ಬಲಗೈಲಿ ಗಂಗೆ ಇದ್ದಾಳೆ. ಅದಕ್ಕೆ ಅವ್ರು ಕಾತುಕೋಬೇಕಾದ್ರೆ ಜನವಾರಿಲಿ ಹಾಕೊಂಡ್ಬಿಟ್ರೆ ಆಯ್ತು. ಯಾಕಂದ್ರೆ ಗಂಗಾ ಸನ್ನಿಧಾನ ಜನವಾರನೂ ಪವಿತ್ರ ಇರುತ್ತೆ, ನಮಗೂ ಕೂಡ ಅಪವಿತ್ರ ಬರುತ್ತೆ. ಹೀಗೆ ಪುರುಷರಿಗೆ ಸ್ತ್ರೀಯರಿಗೆ ಅವರಿಗೆ ತಲೆ ಮೇಲೆ ಗಂಗಾ, ಆಮೇಲೆ ಇಲ್ಲಿ ಕಿವಿಯ ಒಳಗಡೆ ಗಂಗೆ. ಅದಕ್ಕೆ ಜಾಹ್ನವಿ, ಜನ್ನು ಋಷಿಗಳ ಕಿವಿಯಿಂದ ಬಂದಿದ್ದಾಳೆ. ಅದಕ್ಕೆ ನಿತ್ಯದಲ್ಲಿ ಗಂಗೆ ಪೂಜೆ, ಆಮೇಲೆ ಗೌರಿ ಪೂಜೆ, ಆಮೇಲೆ ತುಳಸಿ ಪೂಜೆ ಮಾಡಿ. ತುಳಸಿ ನೀರು ಹಾಕಿದ್ದಕ್ಕೆ ಮಹಾಪುಣ್ಯ. ಅದು ನೋಡಿಬಿಟ್ರೆ ಸಾಕು. ಇವತ್ತೆಲ್ಲ ಜನಗಳೇನಾಗ್ತಾರೆ, ಶೋಪಾಟ್ ಬೆಳೆಸ್ತಾರೆ, ಯಾರು ತುಳಸಿನೇ ಬೆಳೆಸೋದು. ನೀವು ಶೋಪಾಟಿಗೆ ನೀರು ಹಾಕಿದರೆ ಏನು ಪುಣ್ಯ ಬರಲ್ಲ, ತುಳಸಿಗೆ ಒಂದು ಹನಿ ನೀರು ಹಾಕಿದ್ರೆ ಮಹಾಪುಣ್ಯ ಕೊಡ್ತಾನೆ ದೇವ್ರು. ಕಾರ್ತಿಕ ಮಾಸದಲ್ಲಿ ಅದನ್ನೇ ಹೇಳಿ, ಯಾದೃಷ್ಟ ನಿಖಿಲಾದ ಸಂಗ ಶಮನಿ. ತುಳಸಿಯನ್ನು ನೋಡಿಬಿಟ್ರೆ ಪಾಪಗಳೆಲ್ಲ ಪರಿಹಾರ ಆಗ್ಬಿಡುತ್ತೆ. ಅದಕ್ಕೆ ಮನೆ ಮುಂದೆಲ್ಲ ತುಳಸಿ ಹಾಕೋರು. ಅವು ಯಮದೇವತರು ಬಂದರೆ, ಇವ್ನ ಮನೆ ಮುಂದೆ ತುಳಸಿ ಇದೆಪ್ಪ, ನಿತ್ಯ ಪೂಜೆ ಮಾಡ್ತಿರ್ತಾರೆ. ಮುಂದಿನ ಮನೆಗೆ ಹೋಗಿ ಯಾರು ನಾಯಿ ಇದೆ ಅವ್ರ ಮನೆ ಹಿಡ್ಕೊಂಬಂದು ನಿಂತೇಳವ್ರು. ಯಾಕೆಂದ್ರೆ ನಾಯಿ ಇದ್ದ ಮನೆಯವರು ಬರೀ ಪಾಪ ಜಾಸ್ತಿ ಆಗಿರುತ್ತೆ, ಆಯುಷ್ಯ ಹೋಗಿರುತ್ತೆ, ಹಿಡ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಹಾಗಾದರೆ ಯಾದೃಷ್ಟ ನಿಖಿಲಾಗ ಸಂಘ ಶಮನಿ ಸ್ಪೃಷ್ಟ ವಪುಪ್ಪಾವನ್. ತುಳಸಿ ಮುಟ್ಟಿಬಿಟ್ರೆ ಸಾಕು, ದೇಹ ಎಲ್ಲ ಪವಿತ್ರ ಆಗ್ಬಿಡುತ್ತೆ. ಆಮೇಲೆ ಅದನ್ನು ತೋಡು ಒಂದು ದಳ ದೇವರ ತುಳಸಿಯನ್ನು ಸಾಲಿಗ್ರಾಮಕ್ಕೆ ಇಟ್ಬಿಟ್ರೆ ಆವಾಗ ಮೋಕ್ಷವನ್ನೇ ಕೊಟ್ಬಿಡುತ್ತಂತೆ.
ಅದಕ್ಕೆ ನಮ್ಮ ಮನೆಯಲ್ಲಿ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಇರಬೇಕಂತೆ 3. ಕಾಮಧೇನು ಯಾವುದು? ಹಸು. ಇವತ್ತು ಹಸು ಕಟ್ಟೋದೆಲ್ಲ ಕಷ್ಟ ಇದೆ ಪಾಪ, ಆದರೂ ಗ್ರಂಥಗಳು ಇಟ್ಕೊಂಡ್ರು ಅದು ಕಾಮಧೇನು. ಚಿಂತಾಮಣಿ ಅಂದರೆ ಯಾವುದು? ಅದೇ ಶಾಲಿಗ್ರಾಮ ಚಿಂತಾಮಣಿ. ಆಮೇಲೆ ಕಲ್ಪವೃಕ್ಷ ಅಂದರೆ ಯಾವುದು? ಅದೇ ತುಳಸಿ. ತುಳಸಿ ಕಲ್ಪವೃಕ್ಷ ಇದ್ದಾಗೆ ಮನೆಯಲ್ಲಿ ಅದನ್ನಿಟ್ಟು ನೀರು ಹಾಕಿಬಿಟ್ರೆ ಆ ತುಳಸಿ ಅದಕ್ಕೆಲ್ಲ ಮೃತ್ಯು ಬಾಧೆಯನ್ನು ದೂರ ಮಾಡಿಬಿಡ್ತಾರೆ. ಆದ್ದರಿಂದ ಅಂಥ ತುಳಸಿ ಅದಕ್ಕೆಲ್ಲ ಮಹತ್ವ. ಹಾಗಾಗಿ ಇಲ್ಲೂ ಕೂಡ ಆ ರೀತಿಯಾಗಿ ಪರಮಾತ್ಮ ಸದ್ಭಕ್ತರಿಗೆಲ್ಲ ಯಾಕೆ ಅನುಗ್ರಹ ಮಾಡೋದು ಅಂದರೆ ನೀವು ಆ ಥರ ಮಾಡಬೇಕು ಅಂತ. ಹಾಗೆ ನದಿಯಲ್ಲಿ ಸ್ನಾನ ಅಂದರೆ ಅವರು ಶಮಿ ಯಾರೋ ದಧೀಚ ಋಷಿಗಳು ಅವರ ದೇಹದಿಂದ ತಗೊಂಡ್ಬಿಟ್ಟು ಅವರು ಅಸ್ತ್ರ ಮಾಡಿ ವೃತ್ತಾತ್ಮಕ ಮಾಡಿಬಿಟ್ಟು ಆ ಸಮಯದಲ್ಲಿ ನಾರಾಯಣ ವರ್ಮವನ್ನ ಅಲ್ಲಿ ಉಪದೇಶ ಮಾಡ್ತಾರೆ. ಯಾರು ಅಂದರೆ ವೃತ್ರಾಸುರನ ಸಂಹಾರ ಸಂದರ್ಭದಲ್ಲಿ ದೇವತೆಗಳಿಗೆಲ್ಲ ವಿಶ್ವರೂಪಾಚಾರ್ಯ ಬರ್ತಾರೆ. ಅದಕ್ಕಿಂತ ಮುಂಚೆ ಬೃಹಸ್ಪತ್ಯಾಚಾರ್ಯ ಇದ್ರು, ಅವ್ರನ್ನ ಏನೋ ಅಪಮಾನ ಮಾಡಿದ್ದಕ್ಕೆ ಅವ್ರು ರಿಸೈನ್ ಮಾಡಿಬಿಟ್ರು. ಆವಾಗ ವಿಶ್ವರೂಪಾಚಾರ್ಯ ಹಿಡ್ಕೊಂಡ್ರು. ಅವ್ರು ಬಂದು ಅವ್ರು ಹೇಳ್ತಾರೆ, ನಿಮಗೆ ನಾರಾಯಣ ವರ್ಮ ಹೇಳ್ತೇನೆ, ಅದರಲ್ಲಿ 36 ಭಗವಂತನ ನಾಮಗಳು, ಅಷ್ಟೇ ಭಗವದ್ ರೂಪಗಳಿದೆ. ಅದು ಹೊರಗಡೆ ಅಲ್ಲ, ಒಳಗಡೆ ಕವಚ ಧಾರಣೆ ಮಾಡುತ್ತೆ. ನಮ್ಮ ಹೃದಯದಲ್ಲಿ ರಾಮನ ಕೃಷ್ಣನ ರೂಪಗಳನ್ನು ಧಾರಣೆ ಮಾಡೋದು, ಅದು ನಮಗೆ ರಕ್ಷಣೆ ಕೊಡುತ್ತೆ. ನೋಡಿ, ಪ್ರಹ್ಲಾದರಾಜರ ಹೃದಯದಲ್ಲೇ ತಾನೇ ಭಗವಂತನ ಸ್ಮರಣೆ ಮಾಡಿ ಹೊರಗಡೆ ಯಾವ ಆಪತ್ತು ಬರಲಿ. ಯಾಕೆಂದ್ರೆ ಅವ್ರು ದೇವ್ರ ನಾಮಸ್ಮರಣೆ ಮಾಡ್ತಾ ಇದ್ರು, ಹೃದಯದ ಒಳಗಡೆ ರಕ್ಷಣೆ ಸಿಗ್ತಾ ಇತ್ತು. ಅದೇ ಥರ ನಾರಾಯಣ ವರ್ಮವನ್ನು ಅವರು ಉಪದೇಶ ಮಾಡ್ತಾರೆ. ಇದರ ಮಹತ್ವ ಎಂಥದ್ದು ಅಂದರೆ, ಹಿಂದೆ ಕೌಶಿಕ ಅಂತ ಒಬ್ಬ ಬ್ರಾಹ್ಮಣ, ಅವನು ಯಾವಾಗಲೂ ನಾರಾಯಣ ವರ್ಮ ಅದನ್ನೇ ಹೇಳ್ತಾ ಇದ್ದ. ಅವನಿಗೆ ಮದುವೆ ಆಗಲಿಲ್ಲ, ಮಕ್ಕಳಾಗಲಿಲ್ಲ, ಬೇಡ ಅಂತ ಅವನೇ ಬಿಟ್ಬಿಟ್ಟಿದ್ದ. ಅದು ಬಿಟ್ಟು ಕನ್ಯಾ ಕೊಳ್ಳಿಲ್ಲ ಅಂತ ಮದುವೆ ಆಗದೆ ಇದ್ದದ್ದಲ್ಲ, ಮೊದಲೇ ಬೇಡ ಅಂತ ಅವನು ಬಿಟ್ಬಿಟ್ಟಿದ್ದ. ಕೊನೆಗೆ ಮರುಭೂಮಿಯಲ್ಲಿ ದೇಹತ್ಯಾಗ ಮಾಡಿ ಆ ಸಮಯದಲ್ಲಿ ಅವನ ಎಲುಬುಗಳೆಲ್ಲ ಅಲ್ಲಿ ಹರಡಿಬಿಟ್ಟಿತ್ತು. ಯಾಕೆ? ಅಂತ್ಯಕ್ರಿಯೆ ಮಾಡಲಿಕ್ಕೆ ಯಾರು ಇತ್ತು. ಅವಾಗ ಒಬ್ಬ ಗಂಧರ್ವ, ಅವನು ಚಿತ್ರರಥ ಅಂತ ಗಂಧರ್ವ ಆಕಾಶ ಮೇಲೆ ಹೋಗ್ತಾ ಇದ್ದ ವಿಮಾನದಲ್ಲಿ. ಅವನ ವಿಮಾನ ಸವಿಮಾನೋಕ್ಕೆ ಅಧಾಕ್ಷರ, ಅದು ತಲೆ ಕೆಳಗ ಬಿದ್ದು ಬಿಡ್ತಾರೆ. ಯಾಕೆ ಅಂದರೆ ಅವರ ಎಲುಬಿನಲ್ಲಿ ವೈಷ್ಣವ ಶಕ್ತಿ ತುಂಬಿಕೊಂಡಿತ್ತು. ಯಾರು? ಈ ಕೌಶಿಕ ಬ್ರಾಹ್ಮಣನ ಒಂದು ದೇಹದ ಎಲುಬುಗಳಲ್ಲಿ. ಅದರಲ್ಲಿ ದಾಟ್ಲಿಕ್ಕಾಗಲಿಲ್ಲ, ವಿಮಾನ ಕೆಳಗಡೆ ಬಿದ್ದುಬಿಟ್ಟಿದೆ. ಅವನೇನು ಮಾಡಿದ, ಅಲ್ಲೇ ಇದ್ದ ವಾಲಕಿಲ್ಲರು ಅಂತ ಋಷಿಗಳಿದ್ದು, ಅವ್ರ ಹತ್ರ ಕೇಳಿದ್ರು, ಏನು ಸ್ವಾಮಿ, ನಮ್ಮ ವಿಮಾನ ಇಂಡಿಯಾ ವಿಮಾನ ಥರ ಅಲ್ಲ, ಎಲ್ಲೆಂದರಲ್ಲಿ ಆಕ್ಸಿಡೆಂಟ್ ಆಗೋಕ್ಕೆ, ಇದು ದೇವಲೋಕದ ವಿಮಾನ, ಆದರೆ ಯಾಕೆ ಹಿಂಗಾಗಿ? ಅವ್ರು ಹೇಳಿದ್ರು, ಇಲ್ಲಿ ನಾರಾಯಣ ವರ್ಮ ಸಿದ್ಧಿ ಪಡೆದ ಒಬ್ಬ ಕೌಶಿಕ ಬ್ರಾಹ್ಮಣ ಸತ್ತೋಗಿದ್ದ, ಅವನ ಅಂತ್ಯಕ್ರಿಯೆ ಆಗಿದ್ದಿಲ್ಲ, ಅದಕ್ಕೆ ಆ ಥರ ಬಿದ್ದಿದೆ. ಅದು ನೀನೇ ಮಾಡಬೇಕು ಅಂತ ದೇವ್ರ ಉದ್ದೇಶ. ಯಾಕೆ ಅಂದರೆ ಅವ್ರಿಗೆ ಯಾರು ಮಕ್ಕಳಿಲ್ಲದ್ದರಿಂದ ನೀನೇ ಮಾಡಬೇಕು ಅಂತ ದೇವ್ರು ನಿನ್ನ ವಿಮಾನ ಬೆಳೆಸಿದ್ದಾನೆ. ಅದು ಸರಸ್ವತಿ ನದಿಯಲ್ಲಿ ಹಾಕು. ಸರಸ್ವತಿ ನದಿಯಲ್ಲಿ ಹಾಕಿದ್ದಕ್ಕೆ ನಿಂಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿ ಮುಂದೆ ಆ ದೊಡ್ಡವರು ಸೇವೆ ಮಾಡಿದ್ದಕ್ಕೆ ಅವನೇ ಜನಮೇಜಯ ರಾಜನಾಗಿ ಹುಟ್ಟಿದಾನೆ ಸ್ವಾಮಿ. ಯಾರು? ಪರೀಕ್ಷಿತ್ ರಾಜನ ಮಗ. ಯಾಕೆ? ಅವರ ಸೇವೆ ಮಾಡಿದ್ದಕ್ಕೆ. ಆಮೇಲೆ ನಾವು ಏನು ಇಲ್ದಾದಾಗ ಎಲ್ಲ ದೇವರು ಮಾಡ್ತಾನೆ ಅಂತ ಮಕ್ಕಳಿದ್ದವರು ದೇವರು ನಂಬಿದರೆ ದೇವರೇ ಆ ಕೆಲಸವನ್ನು ಯಾರ ಹತ್ರ ಮಾಡಿಸ್ಬಿಡ್ತಾರೆ. ಶ್ರೀರಂಗಮಲ್ಲಿ ಒಬ್ಬ ಇದ್ದವನು, ತುಂಬ ಒಂದು 50-100 ವರ್ಷ ಕೆಳಗಡೆ. ಆವಾಗ ಅವನಿಗೆ ಏನು ಒಬ್ಬನೇ ಬ್ರಹ್ಮಚಾರಿ, ಅವನಿಗೇನು ಪಾಪ ಗೊತ್ತಿದ್ದಲ್ಲ, ದೇವರಲ್ಲಿ ಭಾರಿ ಶ್ರದ್ಧೆ ಭಕ್ತಿ. ಅವನು ಮದುವೆ ಆಗಲಿಲ್ಲ, ಏನು ಆಗಲಿಲ್ಲ, ಮಕ್ಕಳಾಗಲಿಲ್ಲ. ಅವನು ಕೇಳಿದ್ರಲ್ಲ, ಏನು ನೀನು ನಾಳೆ ಸತ್ಬಿಟ್ರೆ ಹಿಂಗೆ ಯಾರು ಶ್ರಾದ್ದ ಮಾಡ್ತಾರೋ, ಒಬ್ಬನೇ ಇದೆಯಲ್ಲ. ಅವನು ಹೇಳಿದ, ಆ ಕೋಯಿಲು ಇರಕ್ಕಲ್ಲ ರಂಗನಾಥ್ ಅವರೇ ಮಾಡಿರ್ತಾರೆ ಅಂತ ಹೇಳ್ತಾರೆ ತಮಿಳಲ್ಲಿ. ಅವ್ನು ನಂಬಿಕೆ ಅಷ್ಟು. ಯಾಕಂದ್ರೆ ದೇವ್ರು ನಂಬಿದ್ದೆ, ನಂಗೆ ಯಾರಿಲ್ಲ. ದಿವಸ ಕೇಳಿದ, ಸ್ವಾಮಿ ನಂಗೆ ಏನೇ ಆದರೂ ನೀನೇ ಮಾಡಿ, ನೀನೇ ದಿಕ್ಕು. ಅವ್ನು ಯಾರಿಲ್ಲ ಪಾಪ, ಸಂಬಂಧಿಕರು ಯಾರಿಲ್ಲ, ಆಸ್ತಿನೂ ಇಲ್ಲ. ದಿವಸ ದೇವ್ರ ಹತ್ರ ಹೋಗಿ ಬೇಡ್ಕೊಳ್ಳೋದು, ಸೇವೆ ಮಾಡು. ಕೊನೆಗೆ ಅವನು ಸತ್ತೋದ್ಮೇಲೆ 11 ದಿವಸ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಯಾರನ್ನೋ ಒಬ್ಬನ ಕೂಲಿ ಇಟ್ಟು ಮಾಡಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು. ತಕ್ಷಣದಲ್ಲಿ ಒಬ್ಬನು ಬಂದ, ದೊಡ್ಡ ಆಚಾರ ಬಂದ್ಬಿಟ್ಟು, ಏಯ್ ಸರ್ಕೊಳ್ಳಿ ಅವ್ನು ನಾ ಮಾಡ್ತೀನಿ ಅಂತ ಹೇಳಿ. ಯಾರಪ್ಪ ನೀನು ಅಂತ ನೋಡಿದ್ರೆ ಎಲ್ಲ ಮಾಡಿ ಗರ್ಭಗುಡಿ ಹೊರಟೋಗ್ತೀನಿ ಅಂತ. ಅಂದರೆ ನೋಡಿ, ಯಾರ ದಿಕ್ಕಿಲ್ಲ ದೇವರೇ ದಿಕ್ಕು. ಹಾಗೆ ನಾವು ಹಂಗೆ ನಂಬಿದ್ದ. ನಾವು ಮಕ್ಕಳು ನಂಬಿದ್ರೆ ನಾಳೆ ಮಾಡ್ತಾರೆ ಅಂತ ಗ್ಯಾರಂಟಿ. ಯಾವನೊಬ್ಬ ಗೋದಾನ ಯಾವ ಮಾಡಿದ, ಮಗ ಮಾಡ್ತಾ ಅಂದ್ಬಿಟ್ರೆ ಎಲ್ಲ ಆಸ್ತಿ ಇದೆ. ಮಗ ಗೋದಾನ ಮಾಡಲಿಲ್ಲ, ಏನು ಮಾಡಲಿ ಅಂತ ನಾಸ್ತಿಕ ಮಕ್ಕಳು ಉಂಟ್ಬಿಟ್ರೆ. ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ತುಂಬ ಜನ ಮಕ್ಕಳನ್ನು ಪಡೀರಿ. ಯಾಕಂದ್ರೆ ಒಬ್ಬನಾದ ಧಾರ್ಮಿಕನಾಗ್ತಾನೆ. ಯಾಕಂದ್ರೆ ಎಲ್ಲ ಒಬ್ಬನೇ ಸಾಕು ಅಂದರೆ ಅವನೇ ಎಲ್ಲೆಲ್ಲ ಹೋಗಿ ಆ ಧಾರ್ಮಿಕನಾಗಿ ಅಮೆರಿಕ ಸೆಟ್ಲ್ ಆಗಿಬಿಟ್ರೆ ಅಪ್ಪ ಇಲ್ಲೇ ಫೋಟೋ ನೋಡಿಸ್ತಾ ಇದೆ ಅಷ್ಟೇ. ನಾವು ಹತ್ತಿರ ಇರಬೇಕಾ ಬೇಡ ಕೊನೆಗಾಲ. ಅದಕ್ಕೆ ಧರ್ಮಶಾಸ್ತ್ರ ಹೇಳುತ್ತೆ, ಎಷ್ಟವ್ಯ ಭಾವ ಪುತ್ರಾಹ ಯದ್ದಿ ಕೋಪಿ ಗಯಾಮೃಜೆ. ನಾವು ಮಕ್ಕಳನ್ನು ಪಡೆಯೋದು ಯಾಕೆಂದ್ರೆ ಇದ್ದಾಗ ಸೇವೆ ಮಾಡಬೇಕು ತಕ್ಕ ಮಟ್ಟಿಗೆ. ಆಮೇಲೆ ಸತ್ ಮೇಲೆ ಆ ತಂದೆ ಒಳ್ಳೇದಕ್ಕೋಸ್ಕರ ಗಯಾಶ್ರಾದ್ದ ಮಾಡಬೇಕು ಅಂತಿದ್ದು. ಯಾನೊಬ್ಬ ತಂದೆ ಸಾಯ್ಲಿಕ್ಕೆ ಹೊರಟಿದ್ದ, ಇನ್ನೇನು ಸಾಯ್ತೀನಪ್ಪ, ನಮ್ಗೆ ಶಕ್ತಿ ಇಲ್ಲ, ನೀನು ಆಮೇಲೆ ನಮ್ದೆಲ್ಲ ಆದಮೇಲೆ ವರ್ಷ ಆದಮೇಲೆ ಹೋಗಿ ಗಯಾಕ್ಕೆ ಹೋಗ್ತೀನಪ್ಪ, ಶ್ರಾದ್ದ ಮಾಡ್ತೀಯ ಅಂತ ಹೇಳಿ. ಅವನಿಗೆ ಧಾರ್ಮಿಕ ಶ್ರದ್ಧೆ, ಬನ್ನಿ ಮಸ್ತನಾಥ, ಅವನಿಗೆ ಧಾರ್ಮಿಕ ಶ್ರದ್ಧೆ ಸ್ವಲ್ಪ ಕೂಡ ಇದ್ದೇ ಇಲ್ಲ. ಅವನಿಗೆ ಇದರಲ್ಲಿ ಆಸಕ್ತಿನೇ ಇದ್ದೇ ಇಲ್ಲ. ಅವನೇನು ಮಾಡಿದ, ಅಪ್ಪ ಎಲ್ಲೋ ಬೇಕು ಅಂತ ಕೇಳಿ. ಅಲ್ಲೋ ನಾನು ಹೋದ್ಮೇಲೆ 1 ವರ್ಷ ಆದಮೇಲೆ ನೀನೆಲ್ಲ ಗಯಾಕ್ಕೆ ಹೋಗಿ ನಾನು ಶ್ರಾದ್ದ ಮಾಡಬೇಕಪ್ಪ ಅಂತ. ಅವನು ಹೇಳ್ದ, ನಾ ಗಯಾಕ್ಕೆಲ್ಲ ಹೋಗೋದಾದ್ರೆ ಗೋವಾಕ್ಕೆ ಹೋಗ್ತೀನಿ ಅಂತ ಹೇಳ್ದ. ಗೋವಾ ತೊಗೊಂಡು ಮಾಡ್ತೀನಿ, ಬೀಚಲ್ಲಿ ಹುಡುಗಿರು ನೋಡ್ಕೋಬೇಕು ಅವನು. ಅಂದರೆ ಸಂಸ್ಕಾರ ಇದೆ.
ಅಂದ್ರೆ ಗಯಾಕ್ಕೆ ಗೋವಾಕ್ಕೆ ಇವನು ವ್ಯತ್ಯಾಸ ಇಲ್ಲ. ಗಯಾಕ್ಕೆ ಹೋಗಿ ಪಿತೃಶ್ರಾದ್ದ ಮಾಡಿದರೆ ಎಂತ ಭಕ್ತಿ ಅವ್ನ ಪಿತೃಗಳ ಸೇವೆ ಆಗತ್ತೆ. ಅವ್ನು ಹೇಳಿ ಅಂಥ ಮಗನ ಕಟ್ಕೊಂಡು ಏನ್ ಮಾಡ್ಬೇಕು? ಅದಕ್ಕೆ ಒಬ್ಬರಲ್ಲ ಅಂತ 4 ಜನ ಮಕ್ಕಳು ಪಡಿಬೇಕು. ಒಬ್ಬನಾದ ಧಾರ್ಮಿಕ ಸಂಸ್ಕಾರ ಇದ್ರೆ ನೀ ಗಯಾಕ್ಕೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಆಯ್ತಣ್ಣ ಬರ್ತೀನಿ, ನೀನು ಮೊದಲು ಸಾಯಿಂತ ನಾವು ಸತ್ಮೇಲೆ ದಾನ ಮಾಡೋದು. ಅದಕ್ಕೆ ಹಂಗೆ ಇಲ್ಲಿ ನೋಡಿ, ಕೌಶಿಕ ಬ್ರಾಹ್ಮಣನಿಗೆ ಮಕ್ಕಳೇ ಇದ್ದಿಲ್ಲಪ್ಪ. ಅವನಿಗೆ ಎಲ್ಲ ಚಿತ್ರದ ಗಂಧರ್ವ ಅದನ್ನು ಮಾಡಿದೆ ಇಲ್ಲ, ಪರಮಾತ್ಮ ಅದನ್ನ ಜವಾಬ್ದಾರಿ ಹೊತ್ತು. ಅದು ನಾವು ಮಕ್ಕಳು ನಂಬೋದಲ್ಲ, ಯಾರನ್ನೂ ನಂಬೋದಲ್ಲ, ದೇವ್ರು ನಂಬಿ ನಾವು ಪ್ರಾಣ ಬಿಡಬೇಕು. ಸ್ವಾಮಿ ನೀನೇ ಎಲ್ಲ. ಯಾಕಂದ್ರೆ ಅವ್ರಿಗೆ ಯಾರೋ ಬುದ್ಧಿ ಕೊಟ್ಟೆ, ನಿಮ್ಮಪ್ಪ ಯಾವನೊಬ್ಬ ಅವನಪ್ಪನ ಶ್ರಾದ್ದ ಮಾಡಿದ್ರೆ ನಮ್ಮಪ್ಪ 10 ಲಕ್ಷ ಸಾಲ ಇಟ್ಟೋಗಿದ್ದಾನೆ, ಬೇಕಾದ್ರೆ ಪುರೋಹಿತನೆ ಮಾಡ್ಕೊಳ್ಳಿ, ನಾನ್ಯಾಕೆ ಮಾಡಲಿ ಇಚ್ಛೆ ಮಾಡಿದ. ಶ್ರಾದ್ದ ಮಾಡ್ಲಿಕ್ಕೆ ಯಾಕಲ್ಲ ಅಂದ್ರೆ ಸಾಲ ಮಾಡ್ಯಾನ ಅವ್ರಪ್ಪ. ನೋಡಿದ್ರೆ ಅವ್ನ ಮನೆಗೆ ಸಾಲ ಮಾಡಿದ್ದಲ್ಲ, ಅವನೇ ಮನೆಯಾಗಿದ್ದಾನೆ, ಮತ್ತೆ ಸಾಲ ಮಾಡ್ಯಾನ ಅಂತ ಅಪ್ಪನ ಬೈಯೋದು. ಅವನೇ ಮಾಡಿರ್ತಾನೆ, ಇವನು ಕಟ್ಟಲ್ಲ ಅಂತ ಎಲ್ಲ ಸಾಲ ತೀರ್ಸೋಬೇಕಾಯ್ತು ನಾವಪ್ಪ. ಅಲ್ಲ ನಿನ್ ಪ್ರಾರಬ್ಧ ಅದಕ್ಕೆ ನಿಂಗೆ ಬಂದಿದೆ, ಅಪ್ಪನ ಬೈದರೆ ಹೆಂಗೆ ಪಾಪ? ನಿಂಗೆ ಜನ್ಮ ಕೊಟ್ಟಿಲ್ಲ ಅವನು, ಅದು ದೊಡ್ಡ ತಾನೆ. ಅಂದ್ರೆ ಈ ತರ ಕೌಶಿಕ ಬ್ರಾಹ್ಮಣನಿಗೆ ಪರಮಾತ್ಮನೇ ಅವನಿಗೆಲ್ಲ ಅಂತ್ಯಕ್ರಿಯೆ ಆಗುವಂತೆ ಮಾಡಿ ಅವನನ್ನ ಮತ್ತೆ ದೊಡ್ಡ ಆ ಜಾಗದಲ್ಲಿ ಹುಟ್ಟಿಸ್ತಾನೆ. ಅದು ದೇವರ ಮಹಿಮೆ. ಅಂದ್ರೆ ಇವತ್ತೆಲ್ಲ ಯಾರು ನಾವು ದೇವರನ್ನೇ ನಂಬಬೇಕು, ದೇವ್ರು ನಂಬಿ ಉದ್ಧಾರ ಆಗ್ಬೇಕು. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಉದ್ಧರೇದಾತ್ಮನಾತ್ಮಾನಂ. ಪರಮಾತ್ಮನ ನಂಬಿ ನಾವು ಬದುಕಬೇಕೇ ಹೊರತು ಯಾರು ಏನ್ರಿ ಗೋದಾನ ಮಾಡಿದಾರೆ ಅಂದ್ರೆ ಇಲ್ಲ ನಮ್ಮ ಮಕ್ಕಳು ಮಾಡ್ತಾರೆ, ಇನ್ನು ಮಕ್ಕಳು ಏನ್ ಮಾಡ್ತಾರೆ? ಶ್ರಾದ್ದ ಮಾಡೋದಕ್ಕೆ ಅಷ್ಟಿದೆ, ಮುಂದೆ ಇನ್ನೊಂದು 50 ವರ್ಷಕ್ಕೆ ಶ್ರಾದ್ದಗಳು ನಿಂತು ಹೋಗ್ಬಿಡುತ್ತೆ. ಈಗಲೇ ಅಂತ ಪರಿಸ್ಥಿತಿ ಬಂದು ಅದಕ್ಕೆ ನಾವೇ ಪುಣ್ಯ ಸಾಧನೆ ಮಾಡಿಕೊಂಡು ಸ್ವಾಮಿ ಹಿಂಗೆ ಮಾಡಪ್ಪ, ನಮ್ಮ ಜನ್ಮ ಸಾರ್ಥಕ ಮಾಡು ಅಂತ ದೇವ್ರನ್ನ ಕೇಳ್ಕೊಂಡ್ರೆ ಅದು ನೈಜವಾಗಿ ಬರ್ಬೇಕು, ದೇವ್ರು ಉದ್ಧಾರ ಮಾಡ್ತಾನೆ. ಈಗ ನಾರಾಯಣ ವರ್ಮದ ಆರಂಭ ಏನು ಅಂದರೆ ಬಹಳ ಸುಂದರವಾಗಿದೆ. ಹರಿರ್ವಿದಧ್ಯಾನ್ ಮಮ ಸರ್ವ ರಕ್ಷಾಂ ನ್ಯಸ್ತಾಂಗ್ರಿ ಪದ್ಮಃ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನಃ ಅಷ್ಟಗುಣಃ ಅಷ್ಟಬಾಹು. ನೋಡಿ, ಪರಮಾತ್ಮ ಯಾವಾಗಲೂ ಗರುಡ ವಾಹನನಾಗಿ ಬರ್ತಾ ಇರ್ತಾನೆ. ಯಾಕೆಂದ್ರೆ ಗರುಡ ಅಂದರೆ ಸಕಲ ವೇದಗಳಿಗೆ ಅಭಿಮಾನಿ ದೇವತೆ, ಅಂದರೆ ವೇದ ಪ್ರತಿಪಾದ್ಯನಾಗಿ ದೇವರು ಬರ್ತಾನೆ ಅಂತ. ಅದಕ್ಕೆ ನಾವು ಗರುಡನನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಆದರೆ ಬರೀ ಗರುಡ ಸಾಕಾಗಲ್ಲ, ಪರಮಾತ್ಮ ವಾಯುವಾಹನನೂ ಆಗಿದ್ದಾನೆ. ಈ ಅಯ್ಯಂಗಾರೆಲ್ಲ ಬರೀ ಗರುಡನ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಅವರು ವಾಯುದೇವರು ಬಿಟ್ಟೇ ಬಿಟ್ಟಿದ್ದಾರೆ. ಅದಕ್ಕೆ ನೋಡಿ, ಬ್ರಹ್ಮೋತ್ಸವ ಟೈಮಲ್ಲಿ ಗರುಡ ದೇವರ ಉತ್ಸವಕ್ಕೆ 7 ಲಕ್ಷ ಜನ. ಮೊರನೇ ದಿವಸ ಬೆಳಿಗ್ಗೆ ಹನುಮತ್ ವಾಹನ ಇರುತ್ತೆ, 70,000 ಜನ ಇರ್ತಾರೆ. ಅವ್ರಿಗೆ ಹನುಮಂತನ ಬೆಲೆನೇ ಇಲ್ಲ, ಬರೀ ಗರುಡ ಗರುಡ ಅಂತ ಇರ್ತಾರೆ. ಆದರೆ ನಮ್ಮ ಪರಮಾತ್ಮ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲಾದ್ರೂ ಗರುಡ ವಾಹನ ಅಂತ ಬಂದಿದ್ಯಾ? ಅಲ್ಲಿ ಬಂದದ್ದು ವರಲು ವಾಯುವಾಹನ. ನೋಡಿ, ಪರಮಾತ್ಮನನ್ನು ವಾಯುವಾಹನ ಅಂತ ಕರೆದಿದ್ದಾರೆ ಹೊರತಾಗಿ ಇಡೀ ವಿಷ್ಣು ಸಹಸ್ರನಾಮದ 1000 ನಾಮಗಳಲ್ಲಿ ಎಲ್ಲೂ ಗರುಡ ವಾಹನ ಇಲ್ಲ, ವೈನತೆಯ ವಾಹನ ಇಲ್ಲ. ಯಾಕೆಂದ್ರೆ ಪರಮಾತ್ಮನಿಗೆ ಗರುಡನಿಗಿಂತ ವಾಯುದೇವರು ಇಷ್ಟ. ವಾಯುದೇವರು ಅಂದ್ರೆ ಪರಮಾತ್ಮನಿಗೆ ಬಹಳ ಇಷ್ಟ. ಅದಕ್ಕೆ ನೀನೇ ವಾಹನಪ್ಪ ಅಂತಾನೆ. ಅದಕ್ಕೆ ವೆಂಕಟೇಶ ದೇವರಾಗಿ ಬಂದಾಗಲೂ ಕೂಡ ವಾಯುರಶ್ವತ್ವ ಮಾಪನ್ನ, ವಾಯುದೇವರೇ ಕುದುರೆ ಬಂದ್ಬಿಟ್ಟಿದ್ದಾರೆ. ಆದ್ದರಿಂದ ಬ್ರಹ್ಮಾಂಡದಲ್ಲೆಲ್ಲ ಗರುಡ, ಆದರೆ ಬೇರೆ ಟೈಮಲ್ಲೆಲ್ಲ ನಮಗೆ ವಾಯುದೇವರೇ ಪರಮಾತ್ಮನಿಗೆ ಅಲ್ಲಿ ವಾಹನ ಅಂತ. ಆ ರೀತಿಯಾಗಿ ಆ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾ, ನಮಗೆ ರಕ್ಷಣೆ ಪರಮಾತ್ಮ ಕೊಡಬೇಕು. ಅವರಿವರ ರಕ್ಷಣೆ ಮಾಡ್ತಾರೆ ಅಂದರೆ ಇಲ್ಲ. ಯಾಕೆಂದರೆ ಯಾರು ರಕ್ಷಣೆ ಮಾಡಿದರೂ ಅವರ ಒಳಗಡೆಯಿಂದ ಪರಮಾತ್ಮನೇ ಮಾಡುವಂಥ. ತಾಯಿ ಮಗುವನ್ನು ಸಂರಕ್ಷಣೆ ಮಾಡ್ತಾಳೆ, ಅದು ತಾಯಿಯೊಳಗೆ ದೇವರೇ ಕೂತಿರ್ತಾಳೆ. ನಾವು ಅದನ್ನು ಅನುಸಂಧಾನ ಮಾಡಬೇಕು. ಹೀಗೆ ನೆಸ್ತ ಅಂಗ್ರಿ ಪದ್ಮ, ಗರುಡನ ಮೇಲೆ 2 ತೊಡೆ ಊರಿ ಬಿಟ್ಟಿದ್ದಾನೆ ಪರಮಾತ್ಮ. ಯಾವಾಗಲೂ ಕೂಡ ದೇವರನ್ನು ಹೊತ್ಕೊಂಡು ಹೋಗ್ತಾ ಇರತಕ್ಕಂಥ ಭಾಗ್ಯ ಅವನು. ನಾಗಾರಿ ರುಗ್ರ ಫಲ ಪೌರುಷ ಆತ್ಮ ಶಕ್ತಿಯ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಅಂದ್ರೆ ಇಂದ್ರಾದಿ ದೇವತೆಗಳಿಗೆ ಇಲ್ಲದೇ ಇರತಕ್ಕಂಥ ದೊಡ್ಡ ಭಾಗ್ಯ ಗರುಡನಿಗೆ ಪರಮಾತ್ಮನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಹೊತ್ಕೊಂಡು ಹೋಗುವಂಥದ್ದು. ಆದ್ರೆ ಒಮ್ಮೆ ಅವ್ರಿಗೆ ಅಹಂಕಾರ ಬಂದ್ಬಿಟ್ಟು, ಯಾರಿಗಿಲ್ಲದೆ ಇರೋ ಭಾಗ್ಯ ನಂಗೆ ಬಂದ್ಬಿಟ್ಟಿದೆ. ಪರಮಾತ್ಮ ಏನ್ ಮಾಡಿದ, ಅವರ ಒಳಗಡೆ ಇದ್ದ ತನ್ನ ರೂಪವನ್ನ, ಅಲ್ಲಿ ಅನಂತ ಎಂಬ ರೂಪವನ್ನು ಅದೃಶ್ಯ ಮಾಡಿಬಿಟ್ಟ. ಅವಾಗ ಗರುಡ ದೇವರಿಗೆ ಕೆಳ ಬಿದ್ದುಬಿಟ್ರು, ಕಾಗೆಗಳೆಲ್ಲ ಆಕ್ರಮಣ ಮಾಡಿದ್ವು, ಮೇಲೆ ಹೇಳ್ಬೇಕಾದ್ರೂ ಒದ್ದಾಡ್ಬಿಟ್ರು. ಆಮೇಲೆ ಅವ್ರು ಜ್ಞಾನೋದಯ ಆಯ್ತು, ನಾನು ದೇವರನ್ನು ಹೊತ್ತಿಲ್ಲ, ನನ್ನ ಒಳಗಡೆ ದೇವರು, ಆ ದೇವರೇ ದೇವರನ್ನು ಹೊತ್ತಿದ್ದಾನೆ. ಹೀಗೆ ಅಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ, ಆ ದೇವರ ಕೈಯಲ್ಲಿ 8 ಭುಜಗಳು. ಆ 8 ಭುಜಗಳಲ್ಲಿ ಧ್ವಜ ವಜ್ರ ಅಲ್ಲ ಶಂಖ ಚಕ್ರ ಗದಾ ಪದ್ಮ ಅವೆಲ್ಲ ಧಾರಣ ಮಾಡಿದಾನೆ. ಅಂತ ದೇವರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಭಾಗವತ ಹೇಳುತ್ತೆ. ಹೀಗೆ ಭಾಗವತದಲ್ಲಿ ನಾರಾಯಣ ವರ್ಮ ಅಮೋಘವಾದದ್ದು, ಅದನ್ನು ನಿತ್ಯ ನಾವು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲರಿ ಗಂಡಸರು ಮಾತ್ರ ಭಾಗವತ ಹೇಳ್ಬೋದು, ಹೆಣ್ಮಕ್ಳಿಗೇನು? ಋಷಿಗಳಲ್ಲಿ ನೀನಾಗಿ ಸಲಹು ನಮ್ಮನು. ವ್ಯಾಸರಾಜರು ವಾದಿರಾಜ ರಚನೆ ಮಾಡಿಕೊಟ್ಟಿದ್ದಾರೆ. ಅದನ್ನಲ್ಲಿ ಹೆಣ್ಮಕ್ಳು ನಿಂತು ಹೇಳ್ಕೊಳ್ಬೇಕು. ಅದರಿಂದ ದೇವರು ರಕ್ಷಣೆ ಮಾಡ್ತಾರೆ. ನಮಗೆ ಯಾವ ಆಪತ್ತು ಎಲ್ಲಿ ಬರುತ್ತೋ ಗೊತ್ತಿರಲ್ಲ. ಆ ದೇವರನ್ನ ನಾವು ಪ್ರಾರ್ಥನೆ ಮಾಡಬೇಕು ಅಂತ ನಾರಾಯಣ ವರ್ಮ ಅದನ್ನು ಕನ್ನಡದಲ್ಲಿ ನಮಗೆ ವ್ಯಾಸರಾಜರು ವಾದಿರಾಜರು ಮಾಡಿಕೊಟ್ಟಿದ್ದಾರೆ. ಸರಿ, ಹೀಗಾಯ್ತು. ಮುಂದೆ ಆ ವೃತ್ತರಾಸುರನ ಸಂಹಾರ ಆಗಿಬಿಡತ್ತೆ. ಮತ್ತೆ ಎಲ್ಲ ದೈತ್ಯರ ವಂಶ ಎಲ್ಲ ಬೆಳೆಯುತ್ತೆ. ಆ ದೈತ್ಯರು ಅಂದರೆ ಕಯಾದು, ಅವಳ ಗಂಡ ಯಾರು? ಹಿರಣ್ಯಕಶಿಪು. ಆ ಹಿರಣ್ಯಕಶಿಪುನ ಅಮ್ಮ ಯಾರು? ಅವಳೇ ದಿತ್ತಿದೇವಿ.
ಆ ದಿತಿದೇವಿ ಕಶ್ಯಪರ ಹೆಂಡತಿ. ಆ ದಿತಿಗರ್ಭದಲ್ಲಿ ಹಿರಣ್ಯಕಶಿಪು, ಆನಂತರದಲ್ಲಿ ಆ ಹಿರಣ್ಯಾಕ್ಷ ಹುಟ್ಟಿದ. ಆಮೇಲೆ ಸಿಂಹಿಕೆ ಅಂತ ಒಬ್ಬಳು ಹುಟ್ಟಿದ್ದು, ಅವಳು ಹಿರಣ್ಯಕಶಿಪುನ ತಂಗಿಯವರು. ಆ ಹಿರಣ್ಯಕಶಿಪುನ ತಂಗಿಯಾದ ಸಿಂಹಿಕೆಯಲ್ಲಿ ರಾಹು ಹುಟ್ಟಿದಾನೆ. ಆಮೇಲೆ ಹಿರಣ್ಯಕಶಿಪಿಗೆ ಪ್ರಹ್ಲಾದರಾಜರು ಹುಟ್ಟಿದ್ರು. ಪ್ರಹ್ಲಾದರಾಜರಿಗೆ ಅತ್ತೆ ಯಾರು ಅಂದರೆ ಈ ಸಿಂಹಿಕಾದೇವಿ. ಹೆಂಗಿದಾನು ಅವರು ದೈತ್ಯ ಕುಲ ನೋಡಿದ್ರೆ ಸಿಂಹಿಕೆ. ಆದರೆ ಪ್ರಹ್ಲಾದರಾಜರು ಯಾವತ್ತೂ ಕೂಡ ಅವರು ಈ ದೈತ್ಯ ಸಂಬಂಧ ಬಳಗ ಇಟ್ಕೊಂಡಿದ್ದೇ ಇಲ್ಲ. ಅವರು ಭಗವದ್ಭಕ್ತರ ಬಳಗ ಇಟ್ಕೊಂಡ್ಬಿಟ್ಟು ನಾರದರು ಅವ್ರಿಗೆ ಗುರುಗಳು. ಯಾವೇ ಭಗವದ್ಭಕ್ತರ ಮೇಲೆ ಅವ್ರ ಪ್ರೀತಿ, ದೈತ್ಯರನ್ನೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ. ಯಾಕೆ ಅಂದರೆ ಯಾರಿಗೆ ಭಗವದ್ಭಕ್ತಿ ಇಲ್ಲ ಅಂಥವ್ರು ಎಷ್ಟೇ ದೊಡ್ಡ ಬಂಧುಗಳಾಗಿದ್ದರೋ ಅವರನ್ನು ಆಯ್ತಾ ಹೋಯ್ತಾ ಅಂತ ಅಷ್ಟೇ ಇಟ್ಕೋಬೇಕು. ಅದು ಬಿಟ್ಟು ಅವ್ರ ಜೊತೆ ಹೋದರೆ ಏನು ಹರಿಕತಾಮ್ರ ಸಾರನ್ನು ಬಾಣ ಮಾಡ್ತೀರಾ, ಬನ್ರಿ ಟಿ ವಿ ನೋಡ ಒಳ್ಳೆ ಸೀರಿಯಲ್ ಇದೆ ಅಂತ ಹೇಳ್ಕೊಂಡಿರ್ತಾರೆ. ಅವ್ರ ಜೊತೆ ನಾವು ಸತ್ವ ಆಮೇಲೆ ಅಷ್ಟೇ. ಅದಕ್ಕೆ ಭಾಗವತ ಹೇಳುತ್ತೆ, ತತ್ಸಮ್ಮತಾನ ಅಪರಿಗ್ರಹೇಣ. ಯಾರು ಭೌತಿಕ ಸುಖ ಭೌತಿಕದಲ್ಲಿ ಆಸಕ್ತಿ ಇರ್ತಾರೆ ಅವ್ರು ಸ್ವಲ್ಪ ದೂರ ಇಟ್ಕೊಳ್ಳಿಪ್ಪ. ಯಾಕಂದ್ರೆ ಅವ್ರು ನಿಮ್ಮನ್ನು ಹಾಳು ಮಾಡಿಬಿಡ್ತಾರೆ. ಯಾಕೆಂದ್ರೆ ಒಳ್ಳೆಯವರು ಇನ್ನೊಬ್ಬರ ಹತ್ರ ಹೋಗಲ್ಲ, ಅವರು ಸಾಕಪ್ಪ ಯಾರು ಬೇಕಿಲ್ಲ ಅಂತಾರೆ. ಈ ಕೆಟ್ಟವ್ರು ನೋಡಿ ಇನ್ನೊಂದು 4 ಜನ ಹಾಳು ಮಾಡಿ ಕೈ ಬಿಟ್ಬಿಡ್ತಾರೆ. ಯಾವನ ಸಿಗರೇಟ್ ಸೇರ್ತಾ ಇದ್ದ ಅನ್ಕೊಳ್ಳಿ, ಒಂದು 4 ಜನಕ್ಕೆ ಸಿಗರೇಟ್ ಅಭ್ಯಾಸ ಮಾಡಿ ಓಡೋಗ್ಬಿಟ್ಟಿರ್ತಾನೆ. ಕೊನೆಗೆ ಅವನು ಇವನಿಗಿಂತ ಚೈಲ್ಡ್ ಸಿಗರೇಟ್ ಶುರು ಮಾಡ್ಬಿಡ್ತಾನೆ. ಅವೇ ಯಾಕೆ ದುಷ್ಟರ ಸಹವಾಸ. ದುಷ್ಟರು ತಾವ ಮಾತ್ರ ಹಾಳಾಗಲ್ಲ, ಇನ್ನೊಬ್ಬರನ್ನ ಕುಡಿಯೋದು ಸೇದೋದು ಅಭ್ಯಾಸ ಮಾಡಿಸಿ ಹಬ್ಬ ನನ್ನ ಜೊತೆ 4 ಜನ ಬಂದ್ರ ಈ ಧನ್ಯ ಅಂತ ನಾವು. ಆದರೆ ಸಾತ್ವಿಕರು ಮಾತ್ರ ಆಗಲ್ಲ, ಈ ಮಾರ್ಗಕ್ಕೆ ಬರೋದು ಕಷ್ಟ. ಅವರೇ ಬಂದರೆ ನಾವು ಒಳ್ಳೆಯದನ್ನು ಹೇಳ್ತೀವಪ್ಪ ಅಂತ ಸುಮ್ಮನೆ ಕೂತಿರ್ತಾರೆ. ಹಾಗೆ ಇಲ್ಲೂ ಕೂಡ ನೋಡಿ, ಪ್ರಹ್ಲಾದರಾಜರು ಯಾವತ್ತೂ ಕೂಡ ದೈತ್ಯ ಕುಲದಲ್ಲಿ ಹುಟ್ಟಿದ್ದಾರೆ. ದೈತ್ಯರ ಸಂಪರ್ಕವೇ ಅವರಿಗೆ ಪದ್ಮಪತ್ರ ವಿವಾಂಬತ್. ಅವರಿಗೆ ಸೋದರತ್ತೆ, ಸಾಕ್ಷಾತ್ ಸೋದರತ್ತೆ ಯಾರು, ಸಿಂಹಿಕೆ ರಾಕ್ಷಸರು. ಅವಳು ಮುಂದೆ ಹನುಮಂತ ದೇವರ ಕಾಲಕ್ಕೆ ಅಲ್ಲಿದ್ದ ಯಾವುದು ಕೃತಯುಗದಲ್ಲಿದ್ದವಳು ತ್ರೇತಾಯುಗಕ್ಕೆ ಬರ್ತಾಳೆ. ಅವಳನ್ನು ಸಂಹಾರ ಮಾಡ್ತಾರೆ. ಆವಾಗ ಹನುಮಂತ ದೇವ್ ಸಿಂಹಿಕಾ ಅವಳನ್ನು ಸಂಹಾರ ಮಾಡ್ತಾರೆ. ಹಾಗೆ ರಾಕ್ಷಸಿ ಅವಳು. ಹಾಗೆ ಪ್ರಹ್ಲಾದರಾಜರ ಎಲ್ಲ ವಂಶದಲ್ಲಿ ಬಂದಿರತಕ್ಕಂಥವರಾದರೂ ಕೂಡ ಅವರಲ್ಲಿ ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್. ಏನ್ರಿ ಯಾಕಂತ ಭಕ್ತಿ ಬಂತು ಪ್ರಹ್ಲಾದರಾಜರಿಗೆ ಅಂದರೆ, ಒಳಗಡೆ ವಾಯುದೇವರು ಕೂತ್ಕೊಂಡ್ಬಿಟ್ಟಿದ್ದಾರೆ. ವಾಯುದೇವರು ಜ್ಞಾನ ಭಕ್ತಿ ವಿರಕ್ತಿಗಳನ್ನು ಕೊಟ್ಟು ನೀವು ದೈತ್ಯ ಕುಲದಲ್ಲಿ ಇರಿ, ಆದರೂ ಕೂಡ ನೀವು ಭಗವದ್ಭಕ್ತಿವಂತರಾಗಿರಿ ಅಂತ ಪ್ರಹ್ಲಾದರಾಜರ ಕಥೆಯೇ ಮುಂದೆ ಭಾಗವತದ 7ಮ ಸ್ಕಂದದಲ್ಲಿ ಬರೋದು. ಅದಕ್ಕೆ ಲಿಂಕ್ ಸಿಕ್ಕಿದ್ದಾರೆ ಈಗ. ಯಾಕೆ ದೈತ್ಯರ ವಂಶ ದಿತಿಗರ್ಭ. ಆ ದಿತಿಗರ್ಭದಲ್ಲಿ ಹಿರಣ್ಯಕಶಿಪುನ ಮಗ ಪ್ರಹ್ಲಾದನ ಮಗ ವಿರೋಚನ ಮಗ ಬಲಿಚಕ್ರವರ್ತಿ, ಅವ್ರ ಜನ ವಂಶ ಬರುತ್ತೆ. ಅದರಲ್ಲಿ ಪ್ರಹ್ಲಾದನ ಕಥೆಗೆ ಭಾಗವತ ಬಂದಿದೆ 7ಮ ಸ್ಕಂದ. 7ಮ ಸ್ಕಂದ ಅಂದರೆ ಸರ್ವಲಕ್ಷಣ ಸಂಯುಕ್ತಂ ಸಪ್ತಮಂ ಮುಖ ಮುಚ್ಚತೆ ಅಂತ ಹೇಳ್ತಾರೆ. ಎಲ್ಲ ಸಲ್ಲಕ್ಷಣಗಳು, ಭಗವದ್ ವಿಚಾರ, ಅನಂತರದಲ್ಲಿ ಸದಾಚಾರ, ಇವೆರಡು ಬೇಕಂತೆ. ಬರೀ ದೇವ್ರನ್ನ ತಿಳ್ಕೊಳ್ಳೋದು, ಒಂದು ದಿವಸ ದೇವ್ರ ಪೂಜೆ ಇಲ್ಲ, ಒಂದು ಮಡಿಯಲ್ಲಿ ಶಾಸ್ತ್ರ ಇಲ್ಲ, ಬರೀ ನಾನು ಅಷ್ಟೇ ಉಪಯೋಗ. ನಾವು ದೇವರ ವಿಚಾರ ತಿಳ್ಕೊಳ್ಬೇಕು, ಆಚರಣೆ ಇಟ್ಕೊಳ್ಬೇಕು. ಆವಾಗ ಮಾತ್ರ ದೇವರ ಅನುಗ್ರಹ ಆಗುತ್ತೆ. ನಾವು ಉನ್ನತಕ್ಕೆ ಏರಬೇಕು ಅಂದರೆ 2 ರೆಕ್ಕೆ ಇರಬೇಕು. ಹಕ್ಕಿಗೆ ಒಂದೇ ರೆಕ್ಕೆ ಇದ್ದರೆ ಪಳ ಬಿದ್ದು ಹೋಗ್ಬಿಡುತ್ತೆ. ನಮಗೆ ಸದಾಚಾರ, ಮಧ್ವಾಚಾರ್ಯ ಶಾಸ್ತ್ರ ಓದಬೇಕು. ಆಮೇಲೆ ಸದಾಚಾರಿಗಳಾದರೆ ದೇವರು ಅನುಗ್ರಹ ಮಾಡ್ತಾರೆ. ಶಾಸ್ತ್ರ ಎಲ್ಲ ಓದಿ ಕೊನೆಗೆ ನಾವು ಸದಾಚಾರ ಇಟ್ಕೊಳ್ಳಿಲ್ಲ ಅನ್ನೋ ಪ್ರಯೋಜನ ಇದೆ ಅಂತ. ಅದು ಎರಡೂ ಕೂಡ ಭಾಗವತದಲ್ಲಿ 7ಮ ಸ್ಕಂದದಲ್ಲಿ ಬರುತ್ತೆ. ಪ್ರಹ್ಲಾದರಾಜರ ಉಪದೇಶದಲ್ಲಿ ಒಳ್ಳೆ ವಿಚಾರಗಳು ಬರುತ್ತೆ. ಆಮೇಲೆ ಹೆಂಗೆ ಅನುಷ್ಠಾನ ಮಾಡ್ತಾ ಇದ್ರು ಭಾಗವತ ಧರ್ಮ, ಅದು ಪ್ರಹ್ಲಾದರಾಜರ ಉದಾಹರಣೆಯಲ್ಲಿ ಬರುತ್ತೆ. ಅದು ಆರಂಭದಲ್ಲೇ ಈ ರೀತಿಯಾಗಿ ಒಂದು ಪ್ರಶ್ನೆ ಬರುತ್ತೆ. ತಮ ಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಪ್ರಕೃತೆ ಪ್ರಿಯ ಇಂದ್ರಸ್ಯಾರ್ಥೆ ಕಥಂ ದೈತ್ಯ ಅವಧಿ ದ್ವಿಷಮೋ ಯಥಾ. ಪರೀಕ್ಷಿತ್ ರಾಜ ಶುಕಾಚಾರ ಒಂದು ಮಾತು ಕೇಳ್ತಾನೆ, ಏನ್ರಿ ದೇವರು ದುಷ್ಟರನ್ನೆಲ್ಲ ಸಂಹಾರ ಮಾಡಿಸ್ಬಿಡ್ತಾನೆ ದೇವತೆಗಳ ಕಡೆಯಿಂದ, ತನ್ನ ಭಕ್ತರನ್ನ ದೇವತೆಗಳನ್ನು ಉಳಿಸ್ತಾನೆ. ಹಾಗಾದ್ರೆ ದೇವರು ಪಕ್ಷಪಾತ ಮಾಡ್ತಾ ಇದ್ದಾನೋ ಇಲ್ಲ? ದೇವ್ರು ಈ ಥರ ಪಕ್ಷಪಾತ ಮಾಡ್ಬೋದಾ? ಅವ್ನು ನಮಗಿಂತ ಅಪ್ರಾಕೃತ ಅಂತ ಹೇಳ್ತೀರಾ? ಇದು ಹೆಂಗಾಗತ್ತೆ? ಅದಕ್ಕೆ ನಾರದರು ಒಂದೇ ಉತ್ತರ ಕೊಟ್ಟು, ನೀನು ಏನು ಈ ಪ್ರಶ್ನೆ ಕೇಳಿದೆಯಲ್ಲ, ಇದನ್ನೇ ಧರ್ಮರಾಜ ನಾರದರ ಹತ್ರ ಕೇಳಿದ್ದ. ಅದಕ್ಕೆ ನಾರದರು ಏನು ಉತ್ತರ ಕೊಟ್ಟರು ಅದನ್ನೇ ನಿಂಗೆ ಹೇಳ್ತೇನೆ ಅಂತ ಹೇಳಿ. ಅಲ್ಲಿಗೆ ಇಡೀ 7ಮ ಸ್ಕಂದ ನಾರದ ಮತ್ತು ಧರ್ಮರಾಜರ ಸಂವಾದವಾಗಿ ಬಂದ್ಬಿಡುತ್ತೆ. ಯಾಕೆಂದ್ರೆ ನಾವು ಮಧ್ಯೆ ಯಾರೆಲ್ಲ ಹೇಳಿದ್ದಾರೆ ಅವರು ಸ್ಮರಣೆ ಮಾಡ್ತಾ ಇರಬೇಕು. ಆವಾಗ ನಮ್ಮ ಪುಣ್ಯ ಜಾಸ್ತಿ ಅಂತಾರೆ ಮಧ್ವಾಚಾರ್ಯ. ಆ ಥರ ಅವ್ರು ಹೇಳಿದ್ರು. ಧರ್ಮರಾಜ ಕೇಳಿದ, ಅವನು ಶಿಶುಪಾಲನ ಕೃಷ್ಣ ಕೊಂದಾಕ್ಬಿಟ್ಟ. ಆ ಶಿಶುಪಾಲನ ಒಳಗಡೆ ಇದ್ದ ಚೈತನ್ಯ ಆ ಕೃಷ್ಣನ ಪಾದ ಸೇರಿಬಿಟ್ಟು. ಅದು ನೋಡಿ ಧರ್ಮರಾಜ ಗಾಬರಿಯಾದ. ಏನು ಸ್ವಾಮಿ ಕೃಷ್ಣ ನಾರದರೆ, ಇದೇನಿದು ದ್ವೇಷ ಮಾಡುವ ಶಿಶುಪಾಲ ಪರಮಾತ್ಮನ ಸಾಯುಜ್ಯವನ್ನು ಪಡಿತಾನೆ, ಹಾಗಾದ್ರೆ ದ್ವೇಷದಿಂದಲೂ ಮುಕ್ತಿ ಆಗತ್ತಾ ಅಂತ ಕೇಳ್ಬಿಟ್ಟ. ಅದಕ್ಕೆ ನಾರದರು ಹೇಳಿದ್ರು, ಅವನು ದ್ವೇಷನೇ ಅಲ್ಲ, ಶಿಶುಪಾಲ ದಂತಭಕ್ತರ ಒಳಗಡೆ ಜೈವಿದ್ರು. ಅವರು ಪರಮಾತ್ಮನ ದ್ವಾರಪಾಲ, ಅವರು ಭಕ್ತರೇ, ಅವರಿಗೆ ಒಳ್ಳೆ ಸಾಹಿತ್ಯ ಆಗಿದೆ. ಆದರೆ ದ್ವೇಷಿಯಾದ ಆದಿಹಿರಣ್ಯಾಕ್ಷ ಆದಿಹಿರಣ್ಯಕಶಿಪಗಳಿಗೆ ಅವರು ತಮಸ್ಸಿಗೆ ಹೋಗಿದ್ದಾರೆ. ಯಾಕೆ ಅಂದರೆ ಅವರು ಈ ಹಿಂದೆ ಅವರು ಕೃತಯುಗದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪಗಳಾಗಿದ್ದರು.
ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾದರು, ರಾಮ ಬಂದು ಸಂಹಾರ ಮಾಡಿದ. ಆಮೇಲೆ ಇವಾಗ ದ್ವಾಪರ ಬಂತು. ದ್ವಾಪರ ಯುಗ ಬಂತ. ದ್ವಾಪರ ಯುಗದಲ್ಲಿ ಅವರೇನು ಮತ್ತೆ ಮೂರನೇ ಜನ್ಮ ಯಾವುದಪ್ಪ ಅಂತ ಹೇಳಿದ್ರೆ ಅವರಿಗೆ ಶಿಶುಪಾಲ ದಂತವಕ್ರ, ಅವ್ರದ್ದು ಕೊನೆ ಸಮಾಪ್ತಿ ಆಗಬೇಕಾಯ್ತು. ಶಿಶುಪಾಲನ ಕೃಷ್ಣ ಕೊಂದ, ಅವನ ಒಳಗಡೆ ಇದ್ದ ಜಯ ಪರಮಾತ್ಮನ ಸಾಹಿತ್ಯ ಪಡೆದ, ದುಷ್ಟ ಅಲ್ಲ. ನೋಡಿ, ಯಾವಾಗಲೂ ಭಕ್ತರಿಗೇನೆ ಒಳ್ಳೆ ಪರಮಾತ್ಮನ ಸಾಹಿತ್ಯ, ದ್ವೇಷ ಮಾಡೋರಿಗೆಲ್ಲ ಇಲ್ಲ. ಯಾಕೆಂದ್ರೆ ದ್ವೇಷ ಮಾಡುವವರನ್ನ ಪರಮಾತ್ಮ ತಮಸ್ಸಿಗೆ ಹಾಕ್ತಾನೆ, ಅದು ನಮ್ಗೆ ಗೊತ್ತಿಲ್ಲ ಅಷ್ಟೇ. ಅದರಿಂದ ಈ ಕಥೆಯನ್ನೆಲ್ಲ ಹೇಳ್ಕೊಂಡು, ನೋಡಪ್ಪ ಅವರೇ ಕೃತಯುಗದಲ್ಲಿ ಅವನು ಹಿರಣ್ಯಾಕ್ಷನಾಗಿದ್ದ, ಆವಾಗ ಹಿರಣ್ಯಾಕ್ಷನನ್ನು ವರಹ ಕೊಂದಾಕ್ಬಿಟ್ಟ. ಈಗ ಹಿರಣ್ಯಕಶಿಪನ ಕೊಲ್ಲೋದಕ್ಕೆ ನರಸಿಂಹ ಅವತಾರ. ಆ ನರಸಿಂಹದೇವರ ಅವತಾರ ಮಾಡ್ಬೇಕಾದ್ರೆ ಪ್ರಹ್ಲಾದರಾಜರು ಮುಖ್ಯ ಕಾರಣ. ಆ ಪ್ರಹ್ಲಾದರಾಜರು ಯಾರ ಮಗ? ಅವರು ಹಿರಣ್ಯಕಶಿಪನ ಮಗ. ಅವನೊಮ್ಮೆ ತಪಸ್ಸಿಗೆ ಹೋಗಬೇಕಾಗಿದ್ದಾಗ ಆ ಸಮಯದಲ್ಲಿ ಆವಾಗ ಅವನ ತಪಸ್ಸಿಗೆ ಕೂತಬೇಕು ಅಂತಿದ್ದ. ಆ ಇದಕ್ಕಿದ್ದಂತ ಯಾವುದೋ ಪಕ್ಷಿಗಳು ಬಂದು ಅವು ನಾರಾಯಣ ನಾರಾಯಣ ಅಂತ ಹೇಳಿಬಿಟ್ಟು, ಕೆಲವು ಪಕ್ಷಿಗಳೆಲ್ಲ ಏನೇನೋ ಆ ಥರ ಬಂದು ಕೇಳಿಬಿಟ್ಟಿದ್ದವು. ಅವಾಗ ಅವನು ಮನೆ ಬಂದು ವಾಪಸ್ ಬಂದ್ಬಿಟ್ಟ ಮನೆ ಬಂದ. ಅವಾಗ ಕೈಯಾದು ಏಕಾಂತದಲ್ಲಿದ್ದಾಗ, ಏನ್ರಿ ಮತ್ತೆ ತಪಸ್ಸಿಗೆ ಹೋದ್ರೆ ಹಂಗೆ ವಾಪಸ್ ಬಂದ್ಬಿಟ್ರಲ್ಲ, ಏನು ತಪಸ್ಸಿಗೆ ಹೋಗಲಿಲ್ವಾ ಅಂತ. ಆ ಸಂದರ್ಭದಲ್ಲಿ ಆವಾಗ ಹಿರಣ್ಯಕಶಿಪು ಆ ತನ್ನ ಕಯಾದು ಜೊತೆಗೆ ಏಕಾಂತದಲ್ಲಿ ಅಲ್ಲಿ ಇದ್ದಾನೆ. ಅವನ ರೇತಸ್ಸು ಅವಳ ಹತ್ತಿರ ಹೋಗುವಾಗ, ಯಾಕೆ ವಾಪಸ್ ಬಂದೆವಂತ, ನಾರಾಯಣ ನಾರಾಯಣ ಅಂತ ನನಗೆ ಆ ಕಿವಿಗೆ ಬಿತ್ತು, ಅದನ್ನು ಕೇಳಲಾರದೆ ಬಂದುಬಿಟ್ಟ ಅಂದ. ಆ ಸಂದರ್ಭದಲ್ಲಿ ಅವಳಿಗೆ ಗರ್ಭಾಧಾನ ಆಗ್ತಿದೆ. ಅಂದ್ರೆ ಆ ಸಮಯದಲ್ಲಿ ಅವನ ಬಾಯಿಂದ ನಾರಾಯಣ ಸ್ಮರಣೆ ಬಂದ್ಬಿಟ್ಟಿದೆ. ಆದ್ರಿಂದ ನಿಜವಾದ ನಾರಾಯಣ ಭಕ್ತ ಪ್ರಹ್ಲಾದರಾಜರು ಹುಟ್ಟಿದ್ದರು. ಆದ್ದರಿಂದ ಅವರು ಬಾಲ್ಯದಲ್ಲೇ ಭಕ್ತರು. ಸಣ್ಣ ಹುಡುಗ ಗರ್ಭದಲ್ಲೇ ಉಪದೇಶ ಆಗ್ತದೆ. ಗರ್ಭದಲ್ಲಿ ನಾರದರು ಬಂದು ಉಪದೇಶ ಮಾಡಿದ್ದಾರೆ. ಅದು ಯಾರೋ ಸಣ್ಣ ಪುಟ್ಟ ಕಾಚಿ ಪೀಚಿ ಗುರುಗಳಲ್ಲ, ಏನು ಬ್ರಹ್ಮದೇವರ ಮಕ್ಕಳಾದ ನಾರದರು, ವಾಯುದೇವರ ಪರಮ ಭಕ್ತರಾದ ನಾರದರು ಯಾರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಇನ್ನು ಹೊರಗೆ ಬಂದಿಲ್ಲ, 7 ತಿಂಗಳಾಗಿದೆ ಪ್ರಹ್ಲಾದರಾಜರು ಉಪದೇಶ. ಇದೆಲ್ಲ ಪ್ರಹ್ಲಾದರಾಜರು ಹೆಂಗೆ ಬಂತು? ಅವರಿಗೆ ಮುಖ್ಯವಾಗಿ ವಾಯುದೇವರ ಆವೇಶ ಇದೆಲ್ಲ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಸರಿ ಆಯಿತು, ಪ್ರಹ್ಲಾದರಾಜರು ಹುಟ್ಟಿದ್ದಾರೆ. ಬಾಲ್ಯದಲ್ಲಿ ಅವರಿಗೆ ಎಲ್ಲ ಅಧ್ಯಾಪನ ಆಗ್ತಾ ಇದೆ. ಆ ಸಮಯದಲ್ಲಿ ಆವಾಗ ಏನಾಯಿತು ಅಂದರೆ ಹಿರಣ್ಯಕಶಿಪು ಕೇಳಿದ, ಏನಪ್ಪ ಪ್ರಹ್ಲಾದ ಏನು ಓದಿದೆ ಅದನ್ನು ಹೇಳಿ ನಮ್ಮ ಹತ್ರ. ಅವನು ಹೇಳಿದ, ತತ್ಸಾಧು ಮನ್ನೆ ಅಸುರವರಿಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹ ಹಿತ್ವಾ ಆತ್ಮಪಾತಂ ಗೃಹಮಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಪ್ರಹ್ಲಾದರ ಕುಮಾರ ಹೇಳ್ತಾ ಇದ್ದಾನೆ, ತನ್ನ ತಂದೆಯನ್ನು ಅಪ್ಪ ಅಂತ ಕರೆದಿಲ್ಲ, ಅಸುರವರಿಯ ಅಂತ ಕರೀತಾ ಇದ್ದಾನೆ. ಅಂದರೆ ಎಷ್ಟಕ್ಕೆ ಇಟ್ಟಿದ್ದಾನೆ ಸಂಬಂಧ ನೋಡಿ. ನೀನು ಅಸುರರಿಗೆ ಒಡೆಯ, ಆದರೆ ನನಗೇನು ಅಪ್ಪ ಅಲ್ಲ ಅಂದ್ಬಿಟ್ಟು. ಹಾಗೆ ಅಂತ ಅವ್ರಿಗೇನು ಗೌರವ ಮಾಡ್ತಾ ಇದ್ದಿಲ್ಲ ಅಂತೇನು ಅಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಅಪ್ಪನಿಗೆ ಹೋಗಿ ನಮಸ್ಕಾರ ಮಾಡಿ. ಹಿರಣ್ಯಕಶಿಪು ಖುಷಿ, ನನಗೆ ಪ್ರಹ್ಲಾದ ನಮಸ್ಕಾರ ಮಾಡಿದ, ಏನಪ್ಪ ಚೆನ್ನಾಗಿ ನಮಸ್ಕಾರ ಮಾಡಿದ್ದೆ ತಾನೆ ಸ್ವಾಮಿ, ನಿಮಗಲ್ಲ ನಿಮ್ಮ ಅಂತರ್ಯಾಮಿದ ಭಗವಂತನಿಗೆ ಅಂತ ಮುಗಿದೋಯ್ತದೆ ಕಥೆ. ಇವನು ಉತ್ಸಾಹ ಇಳಿದು ಹೋಗ್ಬಿಡ್ತಾನೆ. ಈಗ ಎಲ್ಲೋದ್ರೂ ದೇವರ ಚಿಂತನೆ, ನಿಮಗೆ ಅಂತೆಲ್ಲ ಅಲ್ಲವೇ. ಆವಾಗ ಅವನು ಏನಪ್ಪ ನನಗೆ ನಮಸ್ಕಾರ ಅಂತ ಹೇಳೋದೇ ಇಲ್ಲ ಇವನು ಬಾಯಲ್ಲಿ. ಅದಕ್ಕೆ ಪ್ರಹ್ಲಾದರಾಜರು, ನೀನು ಅವನಿದ್ರೆ ತಾನೆ, ಅವನಿದ್ರೆ ನೀಯಲ್ಲಿ ಇರ್ತಿದ್ದಿ ಅಂತ. ಆವಾಗಲೇ ಎಷ್ಟು ಗಟ್ಟಿಮುಟ್ಟಿಯಾದ ತತ್ವಜ್ಞಾನ ಪ್ರಹ್ಲಾದರಾಜ. ಹಾಗಾಗಿ ಅವ್ರು ಹೇಳ್ತಾರೆ, ಈ ಸಂಸಾರ ಅಂದರೆ ಗೃಹಂ ಅಂಧಕೂಪಂ ಅಂತ ಇದ್ದಾರೆ. ಕತ್ತಲೆ ಯಾವುದು ಬಾವಿಯಲ್ಲಿ ಕೈಯ ತಲಕಾಡಿದಂಗೆ ನಾವು, ಏನಲ್ಲಿ ಏನು ಸಿಗುತ್ತೋ, ಹಣ್ಣೇ ಸಿಗುತ್ತೋ ಹಾವು ಸಿಗುತ್ತೋ ಗೊತ್ತಿಲ್ಲ. ಆ ಥರ ನಾವು ಹಣ್ಣು ಅಂದ್ಕೊಂಡ್ಬಿಟ್ಟಿರ್ತೇವೆ, ಅದನ್ನ ನೋಡಿದ್ರೆ ಹಾವಾಗ್ಬಿಟ್ಟಿರ್ತಾವೆ. ಹಾಗೆ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಟ್ಟು ಚಲೋ ಆಗಿರ್ತಾಳೆ ಅಂದರೆ ಅವಳು ಕೇಳಿದ್ದು ಕೊಡಿಸ್ಲಿಲ್ಲ ಅಂದರೆ ಏನು ದುರ್ಗ್ಯಾಗಿ ಕೂತ್ಕೊಂಡ್ಬಿಟ್ಟಿರ್ತಾಳೆ. ಈಗ ಮನೆಗೆ ರೇಷ್ಮೆ ಸೀರೆ ತರ್ತೀರಾ, ಇಲ್ಲ ನೀವು ಮನೆಗೆ ಹೊತ್ತು ಅಂದ್ಬಿಟ್ಟಿರ್ತಾಳೆ ಕೂತ್ಕೊಂಡು. ಹಾಗಿದು ಟೆನ್ಷನ್ ಒಬ್ಬೊಬ್ಬರಿಗೆ, ಏನು ಬೈತಾಳೋ ಏನೋ ಮನೆಯಾಗ ಹೇಳ್ತೀವಿ ಭಯ ಇಲ್ಲ. ಹಾಗಾಗಿ ಅವ್ರಿಗೆಲ್ಲ ಆಗ್ಬಿಟ್ಟಿರುತ್ತೆ ಗೃಹಂ ಅಂಧಕೂಪಂ. ಇದೊಂದು ದೊಡ್ಡ ಕತ್ತಲೆ ಬಾವಿ ಇದ್ದಾಗ ಎಲ್ಲಿ ಯಾರು ಎದುರು ಬೀಳ್ತಾರೋ ಗೊತ್ತಿಲ್ಲ. ಅದಕ್ಕೆ ಹುಡುಕುದ ಚೆನ್ನಾಗಿದೆ, ಹ್ಞೂ ಚೆನ್ನಾಗಿದೆ ಅನ್ಬೇಕು, ಚೆನ್ನಾಗಿಲ್ಲ ನೀವೇ ಬಡಿಸ್ಕೊಳ್ಳಿ ಅಂತ ಎದ್ದೋಗ್ಬಿಡ್ತಾಳೆ. ಆಮೇಲೆ ಎಲ್ಲ ನೀವೇ ಮಾಡ್ಕೊಳ್ಳಿ, ಚೆನ್ನಾಗಿಲ್ಲ ತಾನೇ, ಅದಕ್ಕೆ ಉಪ್ಪಿಲ್ಲ ಅಂದ್ರೆ ಭಾಳ ಚೆನ್ನಾಗಿದೆ ಕಣೆ, ಮಠಕ್ಕಿಂತ ನಿಂತಾರೇ ರುಚಿಯಾಗಿದೆ ಅನ್ಬೇಕಲ್ಲ. ಹಂಗಂದ್ರೆ ನಾಳೆ ಅಡಿಗೆ ಇಲ್ಲ ಅಂದ್ರೆ ಹೊರಗಡೆ ನೀವೇ ಮಾಡ್ರಿ ಅಂತಾರೆ. ಅವೆಲ್ಲ ಇಟ್ಬಿಟ್ಟೋಡು. ಅದಕ್ಕಿಂತ ಇದೇ ವಾಸಲ್ಲ, ಖಾರ ಕಮ್ಮಿ ಆಗಿದ್ರೆ ಉಪ್ಪಿನಕಾಯಿ ಹಾಕೊಂಡು ತಿಂದ್ಬಿಡೋದು ಅಷ್ಟೇ. ಆಮೇಲೆ ಅವ್ರನ್ನ ಅನ್ಲಿಕ್ಕಿಲ್ಲ, ಏನು ಮಾಡ್ಲಿಕ್ಕಿಲ್ಲ. ಚೆನ್ನಾಗಿಲ್ಲ ಅಂದ್ರೆ ಕಪಾಳ ಕೊಟ್ಬಿಡ್ತಾರೆ ಆಮೇಲೆ. ಹಾಗೆ ಗೃಹಮಂಧ ಕೋಪಂಬನಂ ಗತೋ ಯದ್ಧರಿಮಾಶ್ರಯೇತ. ನೋಡಿ, ಪ್ರಹ್ಲಾದರಾಜರು ಎಷ್ಟು ಜನ್ಮಗಳಲ್ಲಿ ಈ ಸಂಸಾರದ ದುಃಖವನ್ನು ಅವರು ಅನುಭವಿಸಿ ಹೇಳ್ತಾ ಇದ್ದಾರೆ. ಏನು ಅನುಭವಿಸದೆ ಹೇಳ್ತಾ ಇರೋದಲ್ಲ, ಯಾಕಂದ್ರೆ ಅವ್ರ ಜನ್ಮಾಂತರಲ್ಲಿ ಆಗೋಗ್ಬಿಟ್ಟಿದೆ ಎಲ್ಲ. ಅವಾಗ ಪ್ರಹ್ಲಾದರಾಜನ ಮಾತು ಕೇಳಿದವನು ಆಮೇಲೆ ಸರಿಯಾಗಿ ಹೇಳ್ರಪ್ಪ ಚಂಡ ಮಾಡ್ತಾರೆ, ಇನ್ನೊಂದ್ಸಲ ಕರ್ಕೊಂಬಂದಾಗ ಈ ಸರಿನ ಒಳ್ಳೆ ವಿಚಾರ ಹೇಳಪ್ಪ ಅಂದರೆ ಅವರು ನವವಿಧ ಭಕ್ತಿ ಬಗ್ಗೆ ಹೇಳ್ಬಿಡ್ತಾ ಇದ್ದ.
ಶ್ರವಣಂ ಕೀರ್ತನಂ ವಿಷ್ಣೋತ್ಪರಣಂ ಪಾದಸೇವನಮರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ನೋಡಿ, ನಮ್ಮ ಮೊಟ್ಟ ಮೊದಲ ಕೆಲಸ ಏನು ಅಂದರೆ ನಾವು ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವರ ಮಹಿಮೆ ಶ್ರವಣ ಮಾಡಬೇಕಂತ. ಅದಕ್ಕೆ 2 ಕಿವಿಗಳನ್ನು ದೇವರು ಕೊಟ್ಟಿದ್ದಾನೆ. ಈಗ ನಮ್ಮ ಪರಮಾತ್ಮನ ಕಥಾ ಅಮೃತ. ಅಮೃತವನ್ನು ಕುಡಿಬೇಕಾದ್ರೆ 1 ಬಟ್ಲು ಸಾಕಾಗಲ್ಲ, 2 ಬಟ್ಲು ಬೇಕು. ಆ 2 ಬಟ್ಲು ಯಾವುದು? ನಮ್ಮ 2 ಕಿವಿಗಳು. ಅದಕ್ಕೆ ಆರಂಭದಲ್ಲಿ ಶುಕಾಚಾರ್ಯ ಹೇಳಿದ್ದಾರೆ, ಪಿಬಂತಿ ಭಗವತಃ ಆತ್ಮನ ಸತಾಂ ಕಥಾಮೃತಂ ಶ್ರವಣ ಪುಟೇಟು ಸಂವೃತಂ. ಪರಮಾತ್ಮನ ಕಥೆ ಯಾರ ಹತ್ರ ಕೇಳಬೇಕು ಅಂದರೆ ಸಜ್ಜನರ ಬಾಯಲ್ಲಿ ಕೇಳಬೇಕಂತ. ಕೆಲವರೆಲ್ಲ ಪರಮಾತ್ಮನ ಕಥೆ ಹೇಳ್ತಾ ಇರ್ತಾರೆ. ಏನು ಅಂದರೆ, ದ್ವಾರಕೆಯಲ್ಲಿ ಕೃಷ್ಣ ಇದ್ದಂತೆ, ಆ ಕೃಷ್ಣ ಏನು ರುಕ್ಮಿಣಿ ಗಂಡ ಅಂತೆ, ಅವನು ಇನ್ನೊಂದು ಅದು ಹಿಂಗೆ ಹೇಳೋದು. ಕೇಳಿದವ್ರಿಗೂ ಭಕ್ತಿ ಇಲ್ಲ, ಅವ್ರಿಗೂ ಭಕ್ತಿ ಇಲ್ಲ. ಆದರೆ ಎಲ್ಲ ಉಪಯೋಗ. ಹೇಳೋರಿಗೆ ಮೊದಲು ಭಕ್ತಿ ಬರಬೇಕು. ಕೃಷ್ಣ ಪರಮಾತ್ಮ ಸರ್ವೋತ್ತಮನಾದ ದ್ವಾರಕಾಧೀಶ, ಅವನೇ ಎಲ್ಲ ಕೃಷ್ಣ ಪರಮಾತ್ಮ ಜಗಜ್ಜನಕ. ಹಾಗೆ ಅವ್ರಿಗೂ ಭಕ್ತಿ ಕೇಳೋರಿಗೂ ಬರಬೇಕು. ಅದು ಕೆಲವರು ಉಪನ್ಯಾಸ ಹೆಂಗೆ ಅಂದರೆ ಇನ್ಫಾರ್ಮೇಶನ್ ಕೊಟ್ಟಂಗೆ. ಟ್ರೈನ್ ಯಾವ ಬರುತ್ತೆ ಅಂದರೆ ಒಬ್ಬನು ಹೇಳ್ತಾನೆ, ಹಂಗೆ ಆ ಟ್ರೈನ್ ನೋಡಿ 9:30 ಬರುತ್ತೆ ಅಷ್ಟೇ, ಅವನಿಗೂ ಇಷ್ಟ ಇಲ್ಲ ಇವನಿಗೂ ಇಷ್ಟ. ಅವನು ಅದೇನೊಂದು ಅಭ್ಯಾಸ ಥರ ಹೇಳ್ತಾನೆ, ನೋಡ್ರಿ ಗೂಡ್ಸ್ ಆದ್ಮೇಲೆ ಬರುತ್ತೆ ಹಂಗೆ ಹೇಳ್ತಾನೆ. ಹಂಗೆ ದೇವ್ರ ಕಥೆ ಹೇಳೋದಲ್ಲ, ಅವನು ಆನಂದ ಪಟ್ಟು ಹೇಳ್ಬೇಕನ್ನ. ಪಿಬಂತಿಯೇ ಭಗವತಃ ಆತ್ಮನಃ ಸತಾಂ ಸಕಾಶ. ನಮ್ಮ ಸಜ್ಜನರು ಅಂದರೆ ಮಧ್ವಾಚ ಪರಮಾತ್ಮನ ಕಥೆ ಎಷ್ಟು ಚಂದ ಹೇಳ್ತಾರೆ. ಬೇರೆಯವರು ಏನು ಅಂದರೆ ಅವನು ಹಂಗೆ ಅಂದ್ರೆ ಹಂಗೆ ಹೇಳ್ಬಿಡು. ಕೃಷ್ಣ ಸತ್ತ ಅಂತ ಹೇಳ್ಬಿಡು. ಏನ್ರಿ ಕೃಷ್ಣ ಸಾಯ್ಲಿಕ್ಕೆ ಅವನಿಗೇನು ಪ್ರಾಕೃತ ದೇಹ ಇದೆಯಾ? ಕೃಷ್ಣ ಸತ್ತ ಅಂದರೆ ಅವನು ಭೂಲೋಕ ತ್ಯಾಗ ಮಾಡಿದ ಅಂತ ಅರ್ಥ. ಅದಕ್ಕೆ ಅವನಿಗೆ ಸಾಯಲಿಕ್ಕೆ ಎಲ್ಲಿ ಈ ಥರ ದೇಹ ಇದೆ ಅವನಿಗೆ. ಅವನು ಇರೋದು ಒಂದೇ ದೇಹ, ಅಪ್ರಾಕೃತ ದೇಹ. ನಮಗೆಲ್ಲ 4 ದೇಹ: ಸ್ವರೂಪ ದೇಹ, ಅದ್ರ ಮೇಲೆ ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಈ 3 ಬಿಡೋದು ನಮಗೆ. ಅವನಿಗೆ ಬಿಡಕ್ಕೆ ಅಂತ ಒಂದು ದೇಹನೇ ಇಲ್ಲ. ಅದಕ್ಕೆ ಪರಮಾತ್ಮ ದೇಹ ತ್ಯಾಗ ಮಾಡಿದ ಅಂದರೆ ಅವನು ಭೂಲೋಕ ತ್ಯಾಗ ಮಾಡಿದ ಅಂತ ಅರ್ಥ. ಆದ್ರೆ ದೇಹ ತ್ಯಾಗೋ ಹಿ ಭೂಲೋಕ ತ್ಯಾಗ ಏವ ಹಿ ಆಚಾರ್ಯ ಹೇಳ್ತಾರೆ. ಹಂಗೆ ಹೇಳ್ಬೇಕು, ಪರಮಾತ್ಮನ ಮಹಿ ಬರೋದು. ಅದು ಬಿಟ್ಟು ರಾಮನ ಕಥೆ ಹೇಳು. ರಾಮ ಸೀತೆಯನ್ನು ಕಳ್ಕೊಂಡು ಅಳ್ತಾ ಇದ್ದ, ಹಂಗೆ ಹೇಳು. ನೀನು ಹೆಂಡತಿನ ಕಳ್ಕೊಂಡೆ ಅಲಕ್ಷಿತ ಮಾಡಿದೆ ಕೊನೆಗೆ. ಯಾಕಂದ್ರೆ ಪರಮಾತ್ಮನಿಗೆ ದುಃಖ ಇಲ್ಲ, ರಾಮನಿಗೂ. ಅವನು ನಟನೆ ಮಾಡಿದ. ಅವನು ಸುಮ್ಮನೆ ಜನಗಳಿಗೆ ಸ್ತ್ರೀ ಸಂಗೀನ ಮಿತಿಗತಿಂ ಪ್ರಸಹಿಂಚಾರ್. ಒಬ್ಬ ಹೆಣ್ಮರಳನಿಗೆ ಏನೆಲ್ಲ ದುಃಖ ಬರುತ್ತೆ ಅನ್ನೋದನ್ನ ರಾಮನ ಪಾತ್ರದಲ್ಲಿ ಪರಮಾತ್ಮ ತೋರಿಸಿದ್ದೇ ಹೊರತು ಸೀತೆ ನಿತ್ಯ ಯೋಗಿನಿ, ಅವಳು ಎಲ್ಲ ಕಡೆ ಇದ್ದಾಳೆ. ಪರಮಾತ್ಮ ಸಾಕ್ಷಾತ್ ನಾರಾಯಣ, ಅವರು ಎಲ್ಲ ಕಡೆ ಇದ್ದಾರೆ. ಅವರಿಬ್ಬರಿಗೆ ವಿಯೋಗ ಯಾವತ್ತಾಗ ವಿಯೋಗನೇ ಚಾನ್ಸ್ ಇಲ್ಲ. ನಟನ ಮಾಡಕ್ಕೆ ಹಂಗೆ ಮಾಡಿದ್ದು. ಹಾಗೆ ಇಲ್ಲೂ ಕೂಡ ನೋಡಿ, ಆ ಪರಮಾತ್ಮನಲ್ಲಿ ಶ್ರವಣಾದಿಗಳನ್ನು ನಾವು ಮಾಡಬೇಕು. ಅದರಿಂದ ಭಗವಂತನ ಸ್ಮರಣೆ ಇದೆಲ್ಲ ಒಂಜನ ಎಲ್ಲ 9 ಥರ ಭಕ್ತಿಯನ್ನು ಹೇಳ್ತಾನೆ. ಅದಾದ ನಂತರ ಹಿರಣ್ಯಗೆ ಸಿಟ್ಟು ಬಂದ್ಬಿಡತ್ತೆ. ಏನು ನೀನು ಹೀಗೆ ಮಾಡ್ತಾ ಇದೀಯಾ? ನೀನು ದೇವ್ರ ಬಗ್ಗೆ ಹೇಳ್ತಾ ಇದೆಯಲ್ಲ, ನಮಗೆ ದೇವರು ಅಂದರೆ ಆಗಲ್ಲ, ನೀನು ಮಾಡಬಾರ್ದು ಅಂತ ಹೇಳಿ. ಅದಕ್ಕೆ ಅವನು ಹೇಳಿದ, ನನ್ನ ಮನಸ್ಸು ಹಿಂಗೆ, ನನಗೆ ಯಾವತ್ತೂ ದೇವರನ್ನು ನೆನೆಯುತ್ತೆ. ನನಗೆ ನನ್ನ ಗುರುಗಳು ನಾರದ್ರು ಹೇಳಿಕೊಟ್ಟಿದ್ದೆ, ನಾನು ಅದನ್ನೇ ಹೇಳ್ತೇನೆ. ಆವಾಗ ಭಾರಿ ಅವನನ್ನು ಕೊಲ್ಲೋದಕ್ಕೆ ಅನೇಕ ಪ್ರಯತ್ನಗಳು ನಡೀತು. ವಿಷವನ್ನು ಕೊಟ್ಟರು, ಬೆಟ್ಟದಿಂದ ಹಾಕಿದರು, ಹಾವುಗಳನ್ನು ಕಚ್ಚಿಸಿದರು. ಅದೆಲ್ಲ ಪರಮಾತ್ಮ ರಕ್ಷಣೆ ಮಾಡಿದ. ಯಾಕೆಂದರೆ ಪರಮಾತ್ಮನ ಸಂಕಲ್ಪ ಏನು ಅಂದರೆ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನ ಭಕ್ತರೋ ಅವರ ಯೋಗಕ್ಷೇಮ ನಾನು ಕೊಡ್ತೀನಿ. ಅವ್ರಿಗೆ ಯಾರು ಅಪ್ಪ ಅಮ್ಮ ನೋಡ್ಕೊಳ್ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟ ಪರಮಾತ್ಮ. ಕೊನೆಗೆ ಏನು ಮಾಡಿದರೆ, ಹಿರಣ್ಯಕಶಿಪು ನೀನು ಹಾಗಾದ್ರೆ ಹೀಗೆಲ್ಲ ಸಾಯಲ್ಲ, ನಾನೇ ಕೊಲ್ಲಬೇಕಾಗತ್ತೆ ಅಂತ. ಆವಾಗ ಹಿರಣ್ಯಕಶಿಪು ಪ್ರಹ್ಲಾದ ಅವರಿಬ್ಬರಿಗೆ ನಡೀತಾ ಇದ್ದ ಸಂಭಾಷಣೆ. ಅವನು ಕೇಳ್ತಾ ಇದ್ದಾನೆ, ನೀನು ನನ್ನ ವಿರುದ್ಧ ನಿಂತಿದೆಯಾ? ಇದು ನಿಂಗೆ ಬಲ ಹೆಂಗೆ ಬಂತು? ತತ್ಕಿಂಬಲಹ ಅತ್ಯಗಾಹ. ಅವನು ಕೇಳ್ತಾ ಇದ್ದಾನೆ. ನನ್ನನ್ನು ಕಂಡ್ರೆ ಇಡೀ ಬ್ರಹ್ಮಾಂಡವೇ ಹೆದರ್ತಾ ಇತ್ತು. ದಿಕ್ಪಾಲಕರೆಲ್ಲ ದಿಕ್ಕೇ ಕಾಣದೆ ದಿಕ್ಪಾಲಕರೆಲ್ಲ ದಿಕ್ಕಾಪಾಲಾಗಿ ಓಡೋಗ್ಬಿಟ್ಟಿದ್ದಾರೆ ಎಲ್ಲ. ನನ್ನ ಕಂಡ್ರೆ ವಾಯು ಹೆದರ್ತಾನೆ, ವರ್ಣ ಹೆದರ್ತಾನೆ, ಯಮ ಹೆದರ್ತಾನೆ, ನೀನೇ ಹೆದರುವಲ್ಲೆಲ್ಲೋ ಅಂತ ಹೇಳಿದ. ಆಮೇಲೆ ಅವನು ಹೇಳಿದ, ನಾನು ಮರಣ ಬರಬಾರ್ದು ಅಂತ ಹೇಳಿಬಿಟ್ಟು ಬ್ರಹ್ಮದೇವರ ಹತ್ರ ಹೊರ ಕೇಳಿದ್ದು ನಾನು. ಆದರೆ ಬ್ರಹ್ಮದೇವರು ಎಲ್ಲೋ ಮಿಸ್ ಆಗಿ ನಿಂಗೆ ಹೊರ ಕೊಟ್ಬಿಟ್ಟೇನೋ ಅಂತ ಗಾಬರಿ ಆಗ್ಬಿಟ್ಟು. ಯಾಕೆ ಅಂದರೆ ನೀನು ಸಾಯ್ತಾ ಇಲ್ಲಿ ಏನು ಮಾಡಿದರು, ಆದ್ದರಿಂದ ಬ್ರಹ್ಮದೇವರ ಮಾತೆಲ್ಲ ಸುಳ್ಳಾಗ್ಬಿಡತ್ತೇನೋ ಅಂತ ಗಾಬರಿ ಆಯ್ತಂತ. ಯಾಕೆಂದ್ರೆ ಒಮ್ಮೆ ನಾರದರಿಗೆ ಬ್ರಹ್ಮದೇವರ ಬರೆದದ್ದು ಮಾತೆಲ್ಲ ಸುಳ್ಳಾಗುತ್ತೆ ಅನ್ನೋ ಡೌಟ್ ಬಂದ್ಬಿಡ್ತಾನೆ. ನಾರದರು ಒಮ್ಮೆ ಕಾಡಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ತಲೆಬುರುಡು ಬಿದ್ದಿತ್ತು. ತಲೆಬುರುಡು ಯಾರೋ ದುಡ್ಡಿನ ಮಾತ್ರೆ ನಾಯಿ ತಿಂದ್ಬಿಟ್ವೆಲ್ಲ. ಆವಾಗ ಅದು ನೋಡಿದ್ರು, ನಾರದ್ರ ಹತ್ತಿರ ನೋಡಿದ್ರು, ಅದ್ರ ಮೇಲೆ ಒಂದು ಬರ ಇತ್ತು ಬ್ರಹ್ಮದೇವರು ಬರೆದು, ಈ ತಲೆಬುರುಡೆ ಸತ್ಯಲೋಕವನ್ನು ಸೇರತ್ತೆ ಅನತಿ ಕಾಲದಲ್ಲೇ ಅಂತಿತ್ತಲ್ಲಿ. ನಾರದರಂದ್ರು, ಇದೇನು ನಮ್ಮಪ್ಪ ಬ್ರಹ್ಮದೇವ್ ಹಿಂಗೆಲ್ಲ ಬರೀತಾರೆ, ಎಲ್ಲೋ ಭೂಲೋಕದಲ್ಲಿ ಯಾವುದೋ ಮಾರ್ಕೆಟ್ ಅಂತ ಸೈಡಲ್ಲಿ ಯಾವುದೋ ತಲೆಬುರುಡೆ ಬಿದ್ದಿದೆ, ಅದು ಸತ್ಯಲೋಕ ಹೆಂಗೆ ಸೇರತ್ತೆ? ನಮ್ಮಪ್ಪ ಸರಿ ಬರೆಯೋದೇ ಇಲ್ಲಪ್ಪ, ಬ್ರಹ್ಮದೇವರಿಗೆಲ್ಲ ಅರುಣ ಬರಲ ಆಗ್ಬಿಟ್ಟಿದೆ, ತುಂಬ ಮುದುಕರಾಗ್ಬಿಟ್ಟಿದ್ದಾರೆ ಅಂದ್ಕೊಂಡು ನೇರ ಸತ್ಯಲೋಕಕ್ಕೆ ಹೋಗ್ತಾರೆ, ಜೋಳಿಗೆ ಹಾಕೊಂಡು. ಆವಾಗ ಸತ್ಯಲೋಕದಲ್ಲಿ ಬ್ರಹ್ಮದೇವರ ದರ್ಶನ ಆಯಿತು, ನಮಸ್ಕಾರ ಮಾಡಿದರು. ಏನು ನಾರದ್ರೆ ಏನು ಬಂದಿದ್ದೀರಾ ಅಂತ ಕೇಳಿ. ಅದಕ್ಕೆ ಇಲ್ಲ ಸ್ವಾಮಿ, ನಿನ್ನ ಹತ್ರ ಮಾತಾಡೋಣ ಅಂತ ಬಂದು. ಏನು ಮಾತು ಹೇಳಿ? ಅಲ್ಲ, ನೀನು ಯಾರ್ಯಾರ ತಲೆ ಮೇಲೆ ಏನೇನೋ ಬರೀತೀಯ, ಅದು ಒಂದು ಸತ್ಯ ಆಗಲ್ಲ, ಅದರಿಂದ ನೀನು ಬರೆದು ಸರಿ ಇಲ್ಲ ಅಂತ ಹೇಳಿ. ಅದಕ್ಕೆ ಬ್ರಹ್ಮದೇವರು, ಏನು ಹಂಗೆಲ್ಲ ಬರೆಯಲ್ಲ, ನಾನೇನು ಅರುಳು ಮರಳ ಅಲ್ಲ ಅಂತೇಳಿ.
ಏನು ಹಂಗೆ ಹೇಳ್ತೀವಿ ಬರೀ ಅಷ್ಟೇ, ಅಲ್ಲಿ ಎಲ್ಲೋ ರಸ್ತೆಯಲ್ಲಿ ಬಿದ್ದಿತ್ತು, ಅದು ಬ್ರಹ್ಮಲೋಕ ಸೇರತ್ತೆ ಅಂತಿತ್ತು, ಅದು ನೋಡಿ ಅಲ್ಲೇ ಬಿದ್ದಿದೆ, ಹೆಂಗೆ ಸೇರುತ್ತೆ ಬ್ರಹ್ಮಲೋಕ? ಅದಕ್ಕೆ ಬ್ರಹ್ಮದೇವರು ಹೇಳಿದ್ರು, ಯಾವ ತಲೆ, ಅದಕ್ಕೆ ನನಗೆ ಎವಿಡೆನ್ಸ್ ಕೊಟ್ಟು ಹೇಳ್ಬೇಕು, ನೀನು ಸುಮ್ಮನೆ ಮಾತಾಡಿದ್ರೆಲ್ಲ ಉಪಯೋಗ ಇಲ್ಲ, ಯಾವ ತಲೆ ತೋರಿಸು ಅಂತೇಳಿ. ಅವ್ರು ನಾರದನಿಗೆ ಹಿಂಗೆ ಕೇಳೇ ಕೇಳ್ತಾರೆ ಬ್ರಹ್ಮದೇವರು ಅಂತ ಗೊತ್ತಾಗಿ ಬರಬೇಕಾದ್ರೆ ಜೋಳಿಗೆಯಲ್ಲಿ ತಲೆಬುರುಡೆ ಹಾಕ್ಕೊಂಡೇ ಬಂದ್ಬಿಟ್ಟಿದ್ರು. ಮುಗಿತಾರೆ. ಅವ್ರು ಹೇಳಿದ್ರು, ಇದೇ ತಲೆಬುರುಡೆ ನೋಡು ಅಂತ ಬ್ರಹ್ಮದೇವರು ತೋರಿಸಿದ್ರು. ಅವ್ರು ಬ್ರಹ್ಮದೇವರು ಹೇಳಿದ್ರು, ಆ ತಲೆಬುರುಡೆ ಮೇಲೆ ಏನು ಬರೆದಿದೆ? ಇದು ಸತ್ಯಲೋಕ ಸೇರತ್ತೆ. ಈಗ ಎಲ್ಲಿದೆ? ಆ ಸತ್ಯಲೋಕದಲ್ಲಿದೆ ಅಂದ್ಬಿಟ್ಟು ಕೊನೆಗೆ. ಅಂದ್ರೆ ಬ್ರಹ್ಮದೇವರು ಹೇಳಿದ್ರು, ನನ್ನ ಮಾತು ನೀನೇ ಸತ್ಯ ಮಾಡಲಿಕ್ಕೆ ಬಂದಿದೀಯಾ, ಆದ್ರೆ ನನ್ನನ್ನು ಕೇಳ್ತಾ ಇರೋದೇನೋ ನಿನ್ನ ಮಾತು ಸತ್ಯ ಆಗಿಲ್ಲ ಅಂತ. ನನ್ನ ಮಾತು ಯಾವತ್ತೂ ಸತ್ಯ ಆಗಿಲ್ಲ, ಅದು ಸುಳ್ಳಾಗಿಲ್ಲ ಅಂತ. ಅಂದ್ರೆ ಬ್ರಹ್ಮದೇವರ ಮಾತು ಅಷ್ಟು ಕರಾರುವಾಕ. ಅವ್ರು ಹೇಳ್ತಾರೆ, ನಮೇ ಹೃಷಿಕಾಣಿ ಪತಂತಿ ಅಸತ್ಪಥೇ. ನಾ ಬರೆದದ್ದು ಯಾವತ್ತೂ ಸುಳ್ಳಾಗಲ್ಲ, ನನ್ನ ಬಾಯಲ್ಲಿ ಸುಳ್ಳು ಬರೋದು ಅಂತ ಸಿದ್ಧಿರೋರು, ರುಜುಗಣದ ಅಗ್ರಗಣ್ಯರವ್ರು. ಅವಳನ್ನೇ ಹೇಳ್ತಾರೆ, ಯಾರು? ಸರಸ್ವತಿಯನ್ನ. ರುಜುಗಣದ ರಸೆ ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಅಂತ ಬ್ರಹ್ಮದೇವರು. ರುಜುಗಣದ ಅರಸರು, ಶ್ರೇಷ್ಠರು, ವಾಯುದೇವರಿಗಿಂತ ಒಟ್ಟ ಜಾತಿ. ಹಾಗೆ ಬ್ರಹ್ಮದೇವರು ಎಲ್ಲೋ ಒಂದ್ ಕಡೆ ಈ ತರ ನನಗೆ ಕೊಡೋ ವರವನ್ನ ಪ್ರಹ್ಲಾದರಾಜರು ಕೊಟ್ಬಿಟ್ರ ಏನು ಅಂತ ಅವನು ಕೂಡ ಹಿರಣ್ಯಕಶಿಪು ಅನ್ಕೊಂಡ. ಕೊನೆಗೆ ಅವನನ್ನ ಕೊಲ್ಲೋದಕ್ಕೆ ಅಂತ ಪ್ರಯತ್ನ ಮಾಡಿ ಅವನು ಹೇಳ್ತಾನೆ, ವ್ಯಕ್ತಂ ತ್ವಂ ಮರ್ತು ಕಾಮೋಸಿ ಯೋತಿ ಮಾತ್ರಂ ವಿಕತ್ತಸೆ. ನನಗೆ ವರ್ಣ ಸಮೀಪ ಬಂದಿದೆ, ಅದಕ್ಕೆ ಏನೇನೋ ಮಾತಾಡ್ತಾ ಇದೆಯಾ, ನಾನು ನಿನ್ನ ತಲೆ ತೆಗೆದು ಬಿಡ್ತೇನೆ ಈ ಖಡ್ಗದಿಂದ. ಗೋಪಾಯೇತ ದೃಢಂ ಯದ್ಯ ಯಸ್ತೆ ಶರಣಮೀಪ್ಸಿತ. ನಿನ್ನನ್ನು ಕಾಯುವ ರಕ್ಷಣೆ ಮಾಡುವ ದೇವರು ಇದ್ರೆ ಬರಲಿ ಅಂತ ಹೇಳಿ. ಅವಾಗ ಅವನು ಹೇಳಿದ, ಆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿ. ಎಲ್ಲಿದ್ದಾನೆ ಅಂದರೆ ಈ ಕಂಬದಲ್ಲಿದ್ದಾನ? ಇದ್ದಾನೆ. ತಕ್ಷಣದಲ್ಲಿ ಕಂಬದಿಂದ ಆ ಕಂಬಕ್ಕೆ ಹೊಡೆದಿದ್ದಾರೆ. ಆ ಸಂದರ್ಭದಲ್ಲಿ ಪರಮಾತ್ಮನ ಅವತಾರ ಆಗ್ತಾ ಇದೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೆ ಸಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್ ಸಂವೇ ಸಭಾಯ ನಮೃಗಂ ನಮಾನುಷಂ. ನರಸಿಂಹಾವತಾರ ಆಗ್ಬಿಡ್ತಾ ಇದೆ. ಆ ಕಂಬ ಸೀಳಿ ಮೊದಲು ತೇಜಸ್ಸು ಬರ್ತಾ ಇದೆ, ಬೆಂಕಿ ಬೆಂಕಿ ಅಂತ ಆಗ್ತಿದೆ. ಆಮೇಲೆ ಸಿಂಹ ಗರ್ಜನೆ ಕೇಳಿ ಬರ್ತಾ ಇದೆ. ಆ ಗರ್ಜನೆ ಎಲ್ಲ ನಿಂತ ಮೇಲೆ ಮೇಲುಗಡೆ ಸಿಂಹವದನ, ಕೆಳಗಡೆ ನರಾಕಾರ, ನರಸಿಂಹದೇವ ಹಾರ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಬಂದರು ನರಸಿಂಹದೇವರು ಅಂತ ಹೇಳಿದರೆ, ಸರ್ವಾಂತರ್ಯಾಮಿತ ಅಂತ. ನಾನು ಎಲ್ಲ ಕಡೆ ವ್ಯಾಪ್ತನಾಗಿದ್ದೇನೆ. ಅನಂತರದಲ್ಲಿ ನಾನು ಯಾವುದೋ ಒಂದು ಕಡೆ ಇರೋನಲ್ಲ, ನಾನು ವಿರುದ್ಧ ಧರ್ಮಗಳು ನನ್ನಲ್ಲಿದೆ. ನಾನು ಸಿಂಹನೂ ಆಗಬಲ್ಲೆ, ನರನೂ ಆಗಬಲ್ಲೆ. ಎರಡು ಸೇರಿ ನರಸಿಂಹನೂ ಆಗಬಲ್ಲೆ. ಒಂದು ಸಿಂಹ ಬರೀ ಸಿಂಹ, ಅದು ನರ ಆಗಲ್ಲ. ಇನ್ನೊಬ್ಬ ಬರೀ ನರ, ಅವನು ಸಿಂಹ ಅಲ್ಲಿ ಸಾಧ್ಯ ಇದೆ. ಆದ್ರೆ ಈ ಪರಮಾತ್ಮ ಅವನು ಎಂದವನು ಅಂತ ಹೇಳಿದ್ರೆ, ಅವನು ನರಸಿಂಹನಾಗಿ ಪ್ರಾದುರ್ಭೂತನಾಗ್ಬಿಟ್ಟಿದ್ದಾನೆ. ಆ ಸಮಯದಲ್ಲಿ ಆವಾಗ ಹಿರಣ್ಯಕಶಿಪು ನೋಡ್ತಾನೆ, ಇದೇನಿದು, ನನ್ನನ್ನೇ ಕೊಲ್ಲೋದಕ್ಕೆ ಈ ವಿಚಿತ್ರ ಪ್ರಾಣಿ ಬಂದಿದೆಯೋ ಅನ್ಕೊಂಡ್ಬಿಟ್ಟ. ಅವನು ನೋಡಿದ, ನನರೈಹಿ ನ ಮೃಗೈರಪಿ. ಅವನು ವರ ಕೇಳಿದ್ದ, ನನಗೆ ಮೃಗಗಳಿಂದಾಗಲಿ ನರರಿಂದಾಗಲಿ ಮರಣ ಬರಬಾರ್ದು ಅಂತ. ಇದು ನರನೂ ಅಲ್ಲ ಮೃಗನೂ ಅಲ್ಲ, ಇಂಥದ್ದು ಬಂದ್ಬಿಟ್ಟಿದೆ ಅಲ್ಲ. ನನಗೆ ಮೊದಲೇ ಈ ಪ್ರಾಣಿಯನ್ನು ನೋಡಿದ್ರೆ ನನಗೆ ನರಸಿಂಹನಿಂದಲೂ ಕೂಡ ಮರಣ ಬರಬಾರ್ದು ಅಂತ ಕೇಳ್ತಾ ಇದ್ದೆ. ಆದರೆ ಮೊದಲೇ ಬರಲೇ ಇರ್ತೇವೆ. ಯಾಕೆ ಅಂದರೆ ಇವನು ಕೆಳಗಡೆ ತೂರಿದ್ರೆ ಅದಕ್ಕಿಂತ ಕೆಳಗೆ ತೂರ್ತಾನೆ. ಯುಕ್ತಿಯಿಂದ ನನ್ನನ್ನು ಗೆಲ್ಲಕ್ಕಾಗಲ್ಲ, ಭಕ್ತಿಯಿಂದ ಗೆಲ್ಲಬೇಕು ಅಂತ ದೇವರು ತೋರಿಸಿದ. ಆವಾಗ ಹಿರಣ್ಯಕಶಿಪುವನ್ನು ಎಳ್ಕೊಂಡ್ಬಂದು ಆ ಹೊಸ್ತು ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಪರಮಾತ್ಮ. ಹೊಸ್ತಲಲ್ಲಿ ತನ್ನ ತೊಡೆ ಮೇಲೆ ಹಾಕ್ಕೊಂಡು ಬಗಿತಾ ಇದ್ದಾನೆ. ಆ ಬಗೆಯುವಾಗ ದೇವರು ತೋರಿಸ್ತಾ ಇದ್ದಾನೆ, ನೀನೇನು ವರ ಕೇಳಿದ್ದೆ, ಒಳಗಾಗಲಿ ಹೊರಗಾಗಲಿ ಸಾಯಬಾರ್ದು. ಈ ಹೊಸ್ತಲು ಒಳಗೂ ಅಲ್ಲ ಹೊರಗೂ ಅಲ್ಲ. ಅದಕ್ಕೆ ಮನೆಯಲ್ಲಿ ಆವತ್ತು ದೊಡ್ಡ ಹೊಸ್ತಲುಗಳಿರ್ಬೇಕು. ಆ ಹೊಸ್ತಲನ್ನು ನರಸಿಂಹದೇವರು ಕೂತ್ಕೊಂಡ್ಬಿಡ್ತಾ ಇರ್ತಾರೆ. ಆ ಹೊತ್ತಲಿಗೆ ನಿತ್ಯ ಮಹಿಳೆಯರ ಮನೆಯಲ್ಲಿ ಸುಮಂಗಲಿಯರು ಕೆಂಪು ಬಣ್ಣ ಹಾಕಿ ಅದಕ್ಕೆಲ್ಲ ರಂಗೋಲಿ ಹಾಕಿ ಹೂವನ್ನು ಹಾಕಿಡ್ಬೇಕಂತೇಳಿ. ಯಾಕೆಂದರೆ ನರಸಿಂಹದೇವರ ಪೀಠ. ನರಸಿಂಹದೇವರ ಬಾಗಿಲಲ್ಲೇ ಕೂತ್ಕೊಂಡ್ಬಿಟ್ಟಿರ್ತಾರೆ, ಅಪಮೃತ್ಯು ಬರದಂತೆ ತಡೀತಾರೆ. ಅದಕ್ಕೆ ಸುಮಂಗಲಿಯರು ಪ್ರತಿನಿತ್ಯವೂ ಕೂಡ ರಂಗೋಲಿ ಹಾಕುವ ಮುಂಚೆ ಹೊಸ್ತು ತೊಳಿಬೇಕು. ಯಾಕೆ? ಆ ಹೊಸ್ತು ನರಸಿಂಹದೇವರ ಪೀಠ. ನಮ್ಮ ಮನೆಗೆಲ್ಲ ಹೊಸ್ಲು ಇರ್ಬೇಕು. ಇವತ್ತೆಲ್ಲ ಮನೆ ಕಟ್ಟೋರೆ ಹೊಸ್ಲೆ ತೆಗೆದಾಕ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಹೊಸ್ಲೆಲ್ಲ ತುಂಬ ಅಡ್ಡ ಆಗತ್ತಿರ, ಹಂಗೆ ಇರಬೇಕು. ಹೊಸ್ಲು ಇಲ್ಲದೆ ಇರೋದು ಎಲ್ಲಿ ಅಂದರೆ ಅದು ಹಾಸ್ಪಿಟ್ಲಲ್ಲಿ ಹೊಸ್ಲು ಇರೋದೇ. ಯಾಕೆ ಅಂದರೆ ವೀಲ್ ಚೇರ್ ಒಯ್ಬೇಕಲ್ಲ, ಹೊಸ್ಲು ಅಡ್ಡ ಆಗುತ್ತೆ ಅಂತ. ನೀವು ಮನೆಯಲ್ಲೂ ಹೊಸ್ಲು ಇಟ್ಟಿಲ್ಲ ಅಂತ ಆದರೆ, ಹೊಸ್ಲಿದ್ರೆ ನರಸಿಂಹದೇವರು ಬರ್ತಾರೆ, ಅವರ ಪೀಠ ಇದ್ದದ್ದಕ್ಕೆ. ಹೊಸ್ಲಿಲ್ಲ ಅಂದರೆ ಅದು ನರಸಿಂಹನ ಮನೆ ಆಗಲ್ಲ, ನರಸಿಂಹ ಹೋಮ ಆಗ್ಬಿಡುತ್ತೆ. ಯಾಕಂದ್ರೆ ನರ್ಸಿಂಗ್ ಹೋಮ್ಗಳಲ್ಲೇ ಯಾವ ಹೊಸ್ಲು ಇರಲ್ಲ, ರೋಗಿಗಳೇ ಇರ್ತಾರೆ. ಅದೇ ಥರ ಯಾರ ಮನೆಯಲ್ಲಿ ಹೊಸ್ಲಿಲ್ಲ ಅಲ್ಲಿ ನರಸಿಂಹದೇವರು ಇರಲ್ಲ, ಅವರು ರೋಗಿಗಳಾಗಿ ಒದ್ದಾಡ್ತಾ ಸಾಯಲಿಕ್ಕೆ ರೆಡಿ ಆಗ್ಬಿಡ್ತಾರೆ. ಅದಕ್ಕೆ ಮನೆಯಲ್ಲಿ ಪ್ರತಿ ಮನೆಗಳಿಗೆ ಅಲ್ಲಿ ಹೊಸ್ಲು ಇರಬೇಕು ಅಂತ ನರಸಿಂಹದೇವರು ಕೂತು ಒಳಗಾಗಲಿ ಹೊರಗಾಗಲಿ ನೀನು ಕೇಳಿದೆಯಲ್ಲ ಮರಣ ಬರಬಾರ್ದು ಅಂತ. ನೋಡಿ, ಇದು ಮಧ್ಯ. ಮೇಲಾಗಲಿ ಕೆಳಗಾಗಲಿ ಸಾರಬಾರ್ದು ಅಂತಿದೆಯಾ. ಹೊಸ್ಲು ಹಿಡಿದಪ್ಪ ಇಷ್ಟು ಹತ್ರ, 2 ಅಡಿ ಹತ್ರ. ಹಿಂದೆಲ್ಲ ಹೊಸ್ಲು ಭಾರಿ ದೊಡ್ಡವಿರೋದು. ಇವಾಗೆಲ್ಲ ಸಣ್ಣದು, ಯಾಕಂದ್ರೆ ಸಣ್ಣ ಮಕ್ಕಳಿಗೆ ದಾಟ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಮಾಡ್ಬಿಡ್ತಾರೆ. ಹಾಗೆ ಅಲ್ಲಿ ಕೊಂದಿದ್ದಾನೆ. ನೋಡು, ಉಗುರು ತೋರಿಸ್ತಾ ಇದ್ದಾನೆ. ಯಾವ ಆಯುಧಗಳಿಂದ ಸಾಯಬಾರ್ದು ಅಂತ ಹೇಳಿದೆಯಲ್ಲ, ಈ ಉಗುರುಗಳು ಯಾವ ಆಯುಧವೇ ಇದು ಬಗಿತಾ ಇತ್ತು. ಮತ್ತೆ ಪರಮಾತ್ಮ ಹೇಳಿದ, ನನರೈಹಿ ನ ಮೃಗೈರಪಿ.
ಮೃಗಗಳಿಂದ ಸಾಯಬಾರ್ದು, ಮನುಷ್ಯರಿಂದ ಸಾಯಬಾರ್ದು ಅಂತ ಕೇಳಿದೆಯಲ್ಲ. ಮೇಲೆ ನೋಡಿ ಸಿಂಹ ಮೃಗ ಅನ್ಕೋಬಹುದು, ಕೆಳಗಡೆ ಕಾಲು ನೋಡು ಮನುಷ್ಯರ ಕಾಲು. ಮನುಷ್ಯ ಕಾಲುವಲ್ಲ ಮನುಷ್ಯನ ಥರ ಅಂದರೆ ಮೇಲೆ ನೋಡು ಸಿಂಹ ಗರ್ಜನೆ ಕೇಳ್ತಾ ಇದೆ. ಆದರೆ ನೀನು ಕೇಳಿದ್ದಕ್ಕೆಲ್ಲ ಒಳಪಡುವಂತೆ ಮಾಡಿ ನೀನು ಅನ್ಕೊಳ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ನಮ್ಮ ವ್ಯಾಸತ್ವಜ್ಞನ ಸ್ಮರಣೆ ಮಾಡ್ಕೋಬೇಕು. ಅವ್ರು ಇಲ್ಲೇ ಇದ್ದಾರೆ ಮಹಾನುಭಾವ. ಅವರು ಸಪ್ತಮ ಸ್ಕಂದಕ್ಕೆ ಮಂದ ನಂದಿನಿ ಬರೆದಿದ್ದಾರೆ ವ್ಯಾಖ್ಯಾನ. ಅವ್ರು ಹೇಳ್ತಾರೆ, ಬ್ರಹ್ಮವರ ರಕ್ಷಣ ಅಸುರವರ ಶಿಕ್ಷಣ ಚಾತುರ್ಯ ಮಾಹ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರ ಮಾತು ಸತ್ಯ ಆಗಿರ್ಬೇಕು, ಅಸುರರನ್ನು ಕೂಡ ಶಿಕ್ಷಿಸದೆ ಬಿಡಬಾರ್ದು. ಕೆಲವರು ಹೇಳ್ತಾರೆ ದೊಡ್ಡವ್ರದ್ದೆಲ್ಲ ಇನ್ಫ್ಲುಯೆನ್ಸ್ ಇದೆ, ನಾವೇನು ಮಾಡೋಕ್ಕಾಗಲ್ಲ. ಪರಮಾತ್ಮ ಹಂಗೆಲ್ಲ ಇಲ್ಲ. ನಿಂಗೆ ಯಾರ್ದಾರ ಇನ್ಫ್ಲುಯೆನ್ಸ್ ಇರಲಿ, ನಾನು ನಿನ್ನನ್ನು ಬೆಂಡೆತ್ತಿ ಬಿಡ್ತೀನಿ, ನಿನ್ನನ್ನು ಕೊಂದೇ ಹೋಗ್ತೇನೆ ಅಂತ ಆ ಥರ ನರಸಿಂಹದೇವರು ಆ ಸಂಧ್ಯಾ ಕಾಲದಲ್ಲಿ ಹಿರಣ್ಯಕಶಿಪುನ ಸಂಹಾರ ಮಾಡಿದ್ದಾರೆ. ಅಂತ ನರಸಿಂಹದೇವರ ಒಂದು ಅವತಾರದ ಉದ್ದೇಶವೇ ಹಿರಣ್ಯಕಶಿಪುನ ಸಂಹಾರ, ಪ್ರಹ್ಲಾದರಾಜರ ರಕ್ಷಣೆ. ಆಮೇಲೆ ಪ್ರಹ್ಲಾದರಾಜರು ಭಯ ಏನು ಪಟ್ಟಿಲ್ಲ, ಅವ್ರು ಹಂಗೆ ನಿಂತಿದ್ದಾರೆ. ನರಸಿಂಹದೇವರು ಉಗ್ರ ಆಗ್ತಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಅವ್ರದ್ದೆಲ್ಲ ಬಗ್ಗದು ಕೊರಳ ಮಾಲೆ ಹಾಕೊಂಡ್ಬಿಟ್ಟಿಲ್ಲ. ಆವಾಗ ಅಲ್ಲಿ ಒಬ್ಬೊಬ್ಬರೇ ಪ್ರಾರ್ಥನೆ ಮಾಡಲಿಕ್ಕೆ ಹೋದರೆ ಯಾರಿಗೂ ಶಾಂತ ಆಗಿಲ್ಲ ದೇವರು. ಅವಾಗ ಬ್ರಹ್ಮದೇವರು ಹೇಳಿದರು, ಗಣಪತಿ ನೀನು ಹೋಗಪ್ಪ, ಈ ನರಸಿಂಹದೇವರ ಶಾಂತಗೊಳಿಸುವ ಕಾರ್ಯ ನಿರ್ವಿಘ್ನವಾಗಿ ನಡಿಬೇಕು ಅಂತ ಗಣಪತಿಯನ್ನು ಕಳಿಸೋಣ ಅಂತ ಹೇಳಿದರು. ಗಣಪತಿ ಹೋದ, ಆನೆ ಮುಖ ನೋಡಿ ನರಸಿಂಹದೇವರು ಮತ್ತೆ ಗರ್ಜನೆ ಮಾಡಲಿಕ್ಕೆ ಶುರು ಮಾಡಿ. ಈಗ ಆನೆಗೆ ಸಿಂಹಕ್ಕೆ ಆಗಲ್ಲ, ಆನೆ ಮುಖ ಬಂತು ಗಣಪ, ಅದು ಸರಿಯಾಗಿಲ್ಲ. ಅವರು ಕೊನೆಗೆ ಪ್ರಹ್ಲಾದರಾಜನ ಕರೆದು ಬ್ರಹ್ಮದೇವ್, ನೋಡಪ್ಪ ನೀನೇ ಹೋಗು, ನಿಮ್ಮ ಅಪ್ಪನ ಮೇಲೆ ನಮ್ಮಪ್ಪ ಕೋಪ ಮಾಡ್ಕೊಂಡ್ಬಿಟ್ಟಿದ್ದ. ಯಾಕೆ ನಮ್ಮಪ್ಪ ನಾರಾಯಣ್, ನಿಮ್ಮಪ್ಪ ಹಿರಣ್ಯಕಶಿಪು, ಅವನು ಕೊಲ್ಲಕ್ಕೆ ಇಷ್ಟು ಉಗ್ರ ಆಗ್ತಿದ್ದಾನೆ ದೇವ್, ಆದ್ರೆ ನೀವು ಹೋಗಿ ಶಾಂತಗೊಳಿಸು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಸ್ವಪಾದ ಮೂಲೆ ಪತಿತಂ ತಮರ್ಭಕಂ, ನರಸಿಂಹದೇವರ ಹತ್ರ ಹೋಗಿ ಪ್ರಹ್ಲಾದರ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ಟಿದ್ದ. ಎರಡು ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದ. ಆನಂದ ಬಾಷ್ಪದಿಂದ ಆ ದೇವರ ಪಾದ ತೊಳಿತಾ ಇದ್ದಾರೆ, ಅಲ್ಲೇ ಪಾದ ಪೂಜೆ ಮಾಡಿಬಿಟ್ಟಿದ್ದ. ನರಸಿಂಹದೇವರಿಗೆ ಆನಂದ ಆಗೋಯ್ತು. ಸಣ್ಣ ಕೂಸು ಇಷ್ಟೆಲ್ಲ ಎದುರಿಸಿ ಪಾಪ ನಮ್ಮ ಪಾದ ನಮಸ್ಕಾರ ಮಾಡ್ತಾ ಇದೆ ಅಂತ ಆ ಎರಡು ತೋಳಗಳಿಂದ ನರಸಿಂಹದೇವರ ಅವರ ರಟ್ಟಿ ಎತ್ತಿ ತೊಡೆ ಮೇಲೆ ಕೂಡ್ಸ್ಕೊಂಡ್ಬಿಟ್ಟಾರೆ. ಒಂದು ವಾಯುದೇವರ ಬಿಟ್ಟರೆ ಪರಮಾತ್ಮನ ತೊಡೆ ಮೇಲೆ ಕೂತ ಮತ್ತೊಬ್ಬ ಭಕ್ತ ಅಂದ್ರೆ ಪ್ರಹ್ಲಾದರಾಜರು, ಅವ್ರು ಬಿಟ್ಟರೆ ಇನ್ನೊಬ್ಬರು ಇಲ್ಲ. ಯಾಕೆ ಅಂದರೆ ತೊಡೆ ಮೇಲೆ ಕೂಡಿಸ್ಕೊಂಡು ಅಮೃತ ಹಸ್ತ ಇಟ್ಬಿಟ್ಟಿದ್ದಾರೆ ತನ್ನ ನರಸಿಂಹದೇವರ ಕೈ. ಅಮೃತ ಹಸ್ತ ಇಟ್ಟಾಗ ರೋಮಾಂಚನಗೊಂಡ್ಬಿಟ್ಟಿದ್ದಾರೆ ಪ್ರಹ್ಲಾದರು. ಏನು ಸ್ವಾಮಿ ಕೋತವ ಅನುಕಂಪೆ ಅಂತ ಹೇಳ್ತಾರೆ. ನಾನು ದೈತ್ಯಪುರದಲ್ಲಿ ಹುಟ್ಟಿದವ, ನೀನು ದೇವತೆಗಳಿಗೆಲ್ಲ ಸರ್ವೋತ್ತಮ, ಅಂತಹ ನನ್ನ ಮೇಲೆ ನೀನು ಎಷ್ಟು ಕೃಪೆ ಸ್ವಾಮಿ, ನಾನು ಅಲ್ಪ ಆದರೂ ಕೂಡ ನಿನ್ನ ಕರುಣೆ ದೊಡ್ಡದು ಅಂಥೇಳಿ ಸ್ತೋತ್ರ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಇಡೀ ಒಂದು ಅಧ್ಯಾಯ ಪ್ರಹ್ಲಾದರಾಜರು ಮಾಡಿದ್ರು ನರಸಿಂಹದೇವರ ಸ್ತೋತ್ರ. ಅದರಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅವರು, ನಾನು ಸಂಸಾರದ ಭೀಕರತೆಗೆ ಹೆದರ್ಕೊಂಡಿಲ್ಲ, ಮತ್ತೆ ಏನು ಅಂತ ಹೇಳಿದ್ರೆ ಅಲ್ಲ ನಿನ್ನ ಉಗ್ರ ರೂಪಕ್ಕೆ ನಾನು ಹೆದರಿಲ್ಲ, ಆದರೆ ಸಂಸಾರದ ರುದ್ರ ರೂಪಕ್ಕೆ ನಾನು ಹೆದರ್ಕೊಂಡಿದ್ದೇನೆ. ಯಾಕೆ ಅಂದರೆ ಇಲ್ಲಿ ಕಂಡೂಯನೇನ ಕರೆಯೋರಿವ ದುಃಖ ದುಃಖ. ಈ ಸಂಸಾರ ಅಂದರೆ ನಮ್ಮ ಶ್ರೀಪಾದರಾಜರು ಹೇಳ್ತಾರೆ, ಜೇನುತುಪ್ಪದ ಒಳಗಡೆ ಸಿಗಾಕೊಂಡ ನೊಣತ್ತರ ಅಂತ ಹೋಗ್ತೀನಿ. ಅದು ನೊಣಕ್ಕೆ ಜೇನುತುಪ್ಪ ಬೇಕು ಅಂತ ಆಸೆ, ಚೂರು ಚೂರು ತಿನ್ನಕ್ಕೆ ಹೋಗುತ್ತೆ, ಒಳಗೊಳಗೆ ಹೋಗುತ್ತೆ, ಸಿಗಾಕೊಂಡ್ಬಿಡುತ್ತೆ, ಹಿಂಗೆ ಬರಂಗಿಲ್ಲ, ಜೇನುತುಪ್ಪ ತಿನ್ನಂಗಿಲ್ಲ, ಅಲ್ಲೇ ಸತ್ತೋಗ್ಬಿಡುತ್ತೆ. ಹಾಗೆ ಸಂಸಾರ ಅಂದ್ರೆ ಹಾಗೆ, ಏನೋ ಒಂದು ಸಣ್ಣ ಸುಖಕ್ಕೋಸ್ಕರ ಎಷ್ಟೆಲ್ಲ ದುಃಖ ಎದುರಿಸ್ಬೇಕಾಗುತ್ತೆ ಸ್ವಾಮಿ. ಅದನ್ನ ಕೈಗೆ ಕಜ್ಜಿ ಆದಾಗ ತುರಿಸಕ್ಕೆ ಶುರುವಾಗುತ್ತೆ, ತುರಿಸಿದ್ರೆ ಮಹಾ ಆನಂದ, ಆಮೇಲೆ ದೊಡ್ಡ ಗಾಯ ಆಗಿ ಎಲ್ಲ ಸೆಪ್ಟಿಕ್ ಆಗ್ಬಿಡುತ್ತೆ. ಆ ಸಮಯದಲ್ಲಿ ನಾವೇನು ಮಾಡಬೇಕು, ತುರಿಕೆ ಆದರೂ ಸುಮ್ಮನೆ ಇರಬೇಕು, ಅವು ಬೇಗ ಮಾಯತ್ತೆ. ಅದರಂತೆ ಸಂಸಾರದಲ್ಲಿ ನಾವು ಹೆಚ್ಚಿನ ಆ ಸುಖದ ನಿರೀಕ್ಷೆ ಮಾಡಬಾರ್ದು, ವೈರಾಗ್ಯ ಪಡೆದು ಆನಂದವನ್ನು ನಿನ್ನ ಅನುಗ್ರಹದಿಂದ ಪಡಿಬೇಕು ಸ್ವಾಮಿ ಅಂತ ಹೇಳ್ತಾರೆ. ನರಸಿಂಹದೇವರ ಸ್ತೋತ್ರ ಬಹಳ ಅದ್ಭುತವಾಗಿದೆ. ಕೊನೆಗೆ ಪ್ರಹ್ಲಾದರಾಜರ ನರಸಿಂಹ ಸ್ತೋತ್ರ ಮಾಡಿ ಅವರು ಸುಮ್ಮನೆ ನಿಂತ್ಕೊಂಡಾಗ ದೇವರು ಕೇಳ್ತಾನೆ, ನಿಂಗೇನು ವರ ಬೇಕು? ಅವ್ರು ಹೇಳ್ತಾರೆ, ನಂಗೆ ವರ ಏನು ಬೇಡ ಸ್ವಾಮಿ, ನಾನು ಪರೀಕ್ಷೆ ಮಾಡ್ತಾ ಇದ್ದೆ, ನೀನು ಈಗೇನೋ ವೈರಾಗ್ಯ ಬಂದಿದೆ, ಮುಂದಿನ ಜನ್ಮದಲ್ಲಿ ಮತ್ತೆ ವೈರಾಗ್ಯ ಬರದೇ ಇದ್ದರೆ ಕಷ್ಟ, ಅದೇ ಕೊಡು ಅಂತ ಕೇಳ್ಬಿಟ್ರು ಅವ್ರು. ಯಾಕಂದ್ರೆ ಈಗಿದ್ದದ್ದು ಮತ್ತೆ ಇರೋದಿಲ್ಲ, ಮೊದಲ ವೈರಾಗ್ಯ ಇರುತ್ತೆ, ಆಮೇಲೆ ದುಡ್ಡು ಬಂತು ಅಂದ್ಕೊಳ್ಳೆ, ಯಾವ ದೇವರಿಗೆ ಆನಂದವಾಗಿ ಟಿವಿ ನೋಡ್ಕೊಂಡಿದ್ದೇನೆ, ಯಾವ ದೇವ್ರು ಬೇಡ, ದುಡ್ಡು ಬಂದಿದೆ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಮಾಮಾಂ ಪ್ರಲೋಭಯ ಉತ್ಪತ್ತ್ಯಾಸಕ್ತಂ ಕಾಮೇಶೋ ತೈರ್ವರೈಹಿ ತತ್ಸಂಗ ಭೀತಃ ನಿರ್ವಿಣ್ಣಃ ಮುಮುಕ್ಷುಸ್ತ್ವಾಂ ಉಪಾಸನೆ. ನಾನು ಮೋಕ್ಷ ಪಡಿಬೇಕು ಅಂತ ನಿನ್ನ ಹತ್ರ ಬಂದಿದೆ, ನನಗೆ ಸಂಸಾರದ ಆಸೆ ಇದೆ, ಎಲ್ಲ ಟೆಸ್ಟ್ ಮಾಡ್ತಾ ಇದೆಯಾ, ನನಗೇನು ಬೇಕಾಗಿಲ್ಲ. ಇವತ್ತೇನಾಗಿದೆ, ನಾವು ಮುಮುಕ್ಷುಗಳಲ್ಲ, ಎಲ್ಲ ಬುಭುಕ್ಷುಗಳಾಗ್ಬಿಟ್ಟಿದೆ, ಎಲ್ಲ ತಿನ್ನೋದ್ರಲ್ಲಿ ಆಸಕ್ತಿ ಹೊರತು ದೇವರಲ್ಲಿ ಭಕ್ತಿ ನಮಗಿಲ್ಲ. ಆದರೂ ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಹೇಳ್ತಾರೆ, ನನ್ನ ದರ್ಶನ ವ್ಯರ್ಥ ಆಗಲ್ಲ, ನಾನು ವರ ಕೊಟ್ಟೆ ಹೋಗೋದು ನಾನು. ಯಾಕಂದರೆ ದೇವತೆಗಳಿಗೆ ಕೇಳದೇ ಇದ್ರೂ ವರ ಕೊಡ್ತಾನೆ, ಮನುಷ್ಯರು ಕೇಳಿದರೆ ಕೊಡ್ತಾನೆ, ದೈತ್ಯರು ಕೇಳಿದ್ರು ಕೊಡಲ್ಲ ದೇವರು. ಯಾಕಂದ್ರೆ ಅಯೋಗ್ಯರು ಅವರೆಲ್ಲ ಕೊಟ್ಬಿಟ್ರೆ ಅಷ್ಟೇ ಕಥೆ. ನೋಡಿ, ರುದ್ರದೇವರು ಅವನಿಗೆ ಬಸ್ಪಾಸು ವರ ಕೊಟ್ಟರು, ಅವ್ನು ಹೇಳಿದ, ಬನ್ನಿ ರುದ್ರದೇವರ ಟೆಸ್ಟ್ ಮಾಡ್ತೀನಿ, ನೀವು ಸಾಯ್ತಿರೋ ಇಲ್ಲ ಅಂದ. ಅವ್ರ ತಲೆ ಮೇಡಕ್ಕೋ ಇದ್ದಾನೆ ಕೈ, ಅವನು ಉರಿಗೈ. ಅದಕ್ಕೆ ಜಗನ್ನಾಥದಾಸ್ ಹೇಳ್ತಾರೆ, ಬೇಡದಲೆ ಈವನು ಸುರರಿಗೆ, ಬೇಡಿದರೆ ಈವನು ನರರಿಗೆ, ಬೇಡಿದರು ಈಯನು ಅಸುರರಿಗೆ ಅಂತ ಹೇಳ್ಬಿಡ್ತಾರೆ. ದೈತ್ಯರ ವರ ಕೊಡಲ್ಲ ಪರಮಾತ್ಮ,
ಅದಕ್ಕೆ ದೈತ್ಯರು ಬಹಳ ಗಟ್ಟಿವಂತರು. ಅವರು ವಿಷ್ಣು ಹತ್ರ ಹೋಗೋದೇ, ಅವರೇ ರುದ್ರದೇವರು, ಗಣಪತಿ, ಪಾರ್ವತಿ ಇವ್ರು ಹಿಡ್ಕೊಂಡ್ಬಿಡ್ತಾರೆ. ಯಾಕಂದರೆ ರುದ್ರದೇವರೆಲ್ಲ ಅಯೋಗ್ಯರಿಗೂ ವರ ಕೊಡ್ತಾರೆ, ನಮ್ಮ ವಿಷ್ಣು ಪರಮಾತ್ಮ ಮಾತ್ರ ಯೋಗ್ಯರಿಗೆ ಮಾತ್ರ ವರ ಕೊಡೋದು. ಆ ಕೊಟ್ಟರೆ ಅವನು ಇಟ್ಟರೆ ಶಾಪ, ಕೊಟ್ಟರೆ ವರ ಅಂತ, ಆ ಥರ ಕೊಟ್ಟರೆ ಮೋಚನೆ ಕೊಟ್ಬಿಡ್ತಾನೆ, ಇಲ್ವಾ ಹಂಗೆ ಸಂಸಾರದಲ್ಲಿ ಬಿಟ್ಟು. ಹಾಗೆ ನರಸಿಂಹದೇವರು ಹೇಳ್ತಾರೆ, ವರ ಕೇಳಪ್ಪ ಅಂದರೆ ನಾನು ಕೇಳಲ್ಲ ಸ್ವಾಮಿ, ಕೊನೆಗೆ ನನಗೋಸ್ಕರ ಅಲ್ಲ ನಮ್ಮ ಅಪ್ಪನಿಗೆ ಕೇಳ್ತೀನಿ ಅಂತ ಹೇಳಿ. ನಮ್ಮ ಅಪ್ಪ ನಿನ್ನನ್ನು ದ್ವೇಷ ಮಾಡಿದ್ದಾನೆ, ನನ್ನನ್ನು ದ್ವೇಷ ಮಾಡಿದ್ದಾನೆ, ಅವನು ನರಕಕ್ಕೆ ಬಿದ್ದುಬಿಡ್ತಾನೆ, ಅವನು ಉದ್ಧಾರ ಮಾಡು. ಅದಕ್ಕೆ ನರಸಿಂಹದೇವರು ಹೇಳಿದರು, ನೀನು ಹುಟ್ಟಿದ್ದರಿಂದಲೇ ನಿಮ್ಮ ಅಪ್ಪ ಉದ್ಧಾರ ಆಗಿದ್ದಾನೆ ಅಂತ ಹೇಳ್ಬಿಟ್ರು. ಯಾಕೆ ನಿನ್ನಂತ ಒಳ್ಳೆ ಮಗ ಹುಟ್ಟಿದಲ್ವಾ, ನೀನು ಒಳ್ಳೆ ಭಗವದ್ ಭಕ್ತ, ಅದರಿಂದ ನಿನ್ನ ಅಪ್ಪನಿಗೆ ಒಳ್ಳೇದಾಗು. ಅಷ್ಟಕ್ಕೆ ಅವನು ಯಾರು, ನನ್ನ ಭಕ್ತನಾದ ಜಯ, ಅವನು ನಾನು ನೋಡ್ಕೊಳ್ತೇನೆ. ಮದಂಗ ಸ್ಪರ್ಶನೇನಾಂಗ, ಅವನು ಸತ್ತದ್ದು ಎಲ್ಲಿ, ಕೊನೆಗೆ ಎಲ್ಲೋ ಹಾಸ್ಪಿಟ್ಲಲ್ಲಿ ಸತ್ತದ್ದಲ್ಲ, ನನ್ನ ತೊಡೆ ಮೇಲೆ ಸತ್ತಿದ್ದಾನೆ. ನನ್ನ ಅಂಗಸ್ಪರ್ಶ ಆಗಿದೆ, ಪರಮಾತ್ಮನ ಪಾದ ಸ್ಪರ್ಶ ಆದ್ರೆ ಮುಗಿದೋಯ್ತು. ಯಾಕೆಂದ್ರೆ ಅವನು ಮೋಕ್ಷಕ್ಕೆ ಹೋಗ್ಬಿಡ್ತಾನೆ. ಅಂಥದ್ದು ಅವನು ವರ ಕೊಟ್ಟಿದ್ದೇನೆ, ನೀನೇನು ಅವನ ಬಗ್ಗೆ ಚಿಂತೆ ಮಾಡಬೇಕು. ನರಸಿಂಹದೇವರು ಹೇಳ್ತಾರೆ, ತ್ರಿಸಪ್ತಭಿ ಪಿತಾ ಪೂತಃ ಪಿತೃಭಿಸ್ತೆ ತವಾನಘ, ನೀನು ಹುಟ್ಟಿದ್ರಿಂದ ನಿನ್ನ ತಂದೆ ಕಡೆ ತಾಯಿ ಕಡೆ 21 ವಂಶ ಉದ್ಧಾರ ಆಗಿದೆ ಅಂತ ಪರಮಾತ್ಮ. ಒಳ್ಳೆ ಮಗ ಹುಟ್ಟಿದ್ರೆ ಹಾಗೆ. ಅದೇ ಕೆಟ್ಟ ಮಗ ಹುಟ್ಟಿದ ಅನ್ಕೊಳ್ಳು, ದುರ್ಯೋಧನಂತ ಕೆಟ್ಟ ಮಗ ಹುಟ್ಟಿದ್ದಕ್ಕೆ 2 ಕಡೆ ಖರಾಬ್ ಆಗೋದು. ಯಾಕೆ ಅಂದರೆ ಅಯೋಗ್ಯ ಮಗ ಹುಟ್ಟಿದ್ದಕ್ಕೆ. ಇವನು ಮಾಡಿದ ಪಾಪ ಎಲ್ಲ ಅವ್ರಿಗೆ ಅಂಟ್ಕೊಳ್ಳೋದು, ನೀವೇ ತಾನೇ ಹೆತ್ತಿದ್ದು ಅಂತ. ಹಾಗೆ ನರಸಿಂಹದೇವರು ಅನುಗ್ರಹ ಮಾಡಿದ್ದಾರೆ. ಕೊನೆಯ ನರಸಿಂಹದೇವರು ಹೇಳ್ತಾರೆ, ನಿನಗೆ ನನ್ನ ಎಲ್ಲ ಭಕ್ತರ ಪ್ರತಿನಿಧಿ ಆಗುವಂತೆ ಅನುಗ್ರಹ ಮಾಡ್ತೇನೆ. ಯಾರು ಅಂತ್ಯಕಾಲದಲ್ಲಿ ತ್ವಾಂಚ ಮಾಂಚ ಸ್ಮರನ್ ಕಾಲೇ ಕರ್ಮಬಂಧಾದ್ವಿಮುಚ್ಯತೆ, ಯಾರು ಅಂತ್ಯಕಾಲದಲ್ಲಿ ಪ್ರಹ್ಲಾದರಾಜರೇ ಮೊದಲು ನಿಮ್ಮನ್ನು ಆಮೇಲೆ ನನ್ನನ್ನು ಸ್ಮರಣೆ ಮಾಡಿ. ಯಾಕೆಂದರೆ ದೇವರು ಮೊದಲು ಭಕ್ತರನ್ನು ಮುಂದಿಡ್ತಾನೆ, ಆಮೇಲೆ ತಾನು ಬರ್ತಾನೆ. ಅದಕ್ಕೆ ಹುಟ್ಟು ಮುಂದಲ್ಲದೆ ಹರಿಗೋಲು ತಾ ಮುಂದೆ ಅಂತ ದಾಸರು ಹೇಳಿದ್ದಾರೆ. ಯಾಕೆಂದರೆ ಭಗವದ್ಭಕ್ತರ ಮುಂದೆ ಆಮೇಲೆ ಭಗವಂತ ಅಂತ. ಆ ಥರ ನಿನಗೆ ಎಲ್ಲ ಭಕ್ತರಿಗೆ ಅನುಗ್ರಹ ಮಾಡು ಅಂತ ಹೇಳಿ ಅನಂತರದಲ್ಲಿ ಪರಮಾತ್ಮ ಪ್ರಹ್ಲಾದರಾಜರ ಅನುಗ್ರಹ ಮಾಡಿ ಆಮೇಲೆ ಆ ಸಿಂಹಾಸನ ದೇವರು ಕೂತ್ಕೊಂಡ್ಬಿಡ್ತಾನೆ. ಅವತ್ತಿನಿಂದ ಅದು ರಾಜಾಸನ ಆಗಿದ್ದು ಸಿಂಹಾಸನ ಆಗ್ಬಿಡ್ತಾನೆ. ಯಾಕಂದರೆ ಪ್ರಹ್ಲಾದರಾಜರಿಗಿಂತ ಮುಂಚೆ ಧ್ರುವರಾಜರು ಕೂತಾಗ ಅದು ರಾಜಾಸನ, ನೃಪಾಸನ ಅಂತ ಭಾಗವತ ಹೇಳುತ್ತೆ. ಯಾವಾಗ ಆ ಆಸನದ ಮೇಲೆ ಒಂದು ಸಿಂಹ ಬಂದು ಕೂತ್ಕೊಂಡು ನೋಡಿ, ಅವತ್ತಿಂದ ಸಿಂಹಾಸನ ಅಂತ. ಆ ಸಿಂಹಾಸನದ ಮೇಲೆ ಮೊಟ್ಟ ಮೊದಲು ಚಕ್ರವರ್ತಿಗಳಾಗಿ ಕೂತವರೇ ನಮ್ಮ ಪ್ರಹ್ಲಾದರಾಜ. ಇಡೀ ಒಂದು ಮನ್ವಂತರದವರೆಗೆ ರಾಜ್ಯಭಾರವನ್ನು ಅವರು ಮಾಡಿರ್ತಕ್ಕಂಥ. ಆಮೇಲೆ ಎಲ್ಲ ಸಿಂಹಾಸನ, ಮೈಸೂರು ಸಿಂಹಾಸನ, ಆ ಸಿಂಹಾಸನ ಎಲ್ಲ ಬರಬೇಕು. ಹೀಗೆ ಪರಮಾತ್ಮ ಅವರಿಗೆ ಅನುಗ್ರಹ ಮಾಡಿರ್ತಕ್ಕಂಥದ್ದಾಗಿದೆ. ಹೀಗೆ ಭಾಗವತ ಸಪ್ತಮ ಸ್ಕಂದ ಅಂದರೆ ಅದು ನರಸಿಂಹದೇವರ ಕಥೆ. ನರಸಿಂಹದೇವರ ಪರಮ ಭಕ್ತರಾದ ಪ್ರಹ್ಲಾದರಾಜರ ಕಥೆ. ಪ್ರಹ್ಲಾದರಾಜರೇ ಅನಂತರದಲ್ಲಿ ಬಾಲಿಕರಾಜರಾಗಿ ದ್ವಾಪರದಲ್ಲಿ, ಆಮೇಲೆ ಮತ್ತೆ ಕಲಿಯುಗದಲ್ಲಿ ಅವರೇ ವ್ಯಾಸರಾಜ ಸ್ವಾಮಿಗಳಾಗಿ, ಆಮೇಲೆ ನಮ್ಮ ಗುರುಸಾರ್ವಭೌಮರಾದ ರಾಘವೇಂದ್ರ ಸ್ವಾಮಿಗಳಾಗಿದ್ದು. ಆದ್ದರಿಂದ ನಮಗೆ ಭಾಗವತ ಪ್ರತಿಪಾದ್ಯರಾದ ಗುರುಗಳು ಅಂದರೆ ಆ ರಾಯರ ಮೂಲ ರೂಪ ಪ್ರಹ್ಲಾದರಾಜ. ಅವರನ್ನು ನಾವು ಗಟ್ಟಿಯಾಗಿ ಹಿಡಿದರೆ ನಮ್ಮನ್ನು ಅವರು ಅನುಗ್ರಹ ಮಾಡ್ತಾರೆ ಎಂಬತಕ್ಕಂಥದ್ದು ಇಲ್ಲಿದೆ. ಆ ರೀತಿಯಾಗಿ ಭಾಗವತ ಸಪ್ತಮ ಸ್ಕಂದ ಮುಕ್ತಾಯವಾಗಿದೆ. ಸಾಯಂಕಾಲ ಮತ್ತೆ 4 ಗಂಟೆಗೆ ಅಷ್ಟಮ ಸ್ಕಂದ, ನವಮ ಸ್ಕಂದ, ಇವತ್ತೇ ಕೃಷ್ಣಾವತಾರ, ನಾಳೆ ಇಡೀ ದಿನ ಕೃಷ್ಣ ಕಥೆ. ನಾಳೆ ದಿನವೇ ಆ ಕೃಷ್ಣನ ಮಹಿಮೆಯೊಂದಿಗೆ ಭಾಗವತ ಪ್ರವಚನದ ಮುಕ್ತಾಯ. ಸೇಠದಾಸರ ದಿವ್ಯ ಸನ್ನಿಧಾನ ಮತ್ತು ನಮ್ಮ ಎಲ್ಲ ಸ್ವಯಂ ವ್ಯಕ್ತನಾದ ಶ್ರೀನಿವಾಸನ ದಿವ್ಯ ಸನ್ನಿಧಾನದಲ್ಲಿ ಈ ಜ್ಞಾನ ಕಾರ್ಯ ಆ ಗುರುಗಳಿಗೆ, ಆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿದೆ. ಅದು ನಿರ್ವಿಘ್ನವಾಗಿ ನಡೆದು ಆ ಹರಿಗುರುಗಳ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ. ಕಾಲೇ ವರ್ಣದು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇವೋಯಂ ಶೋಭರಹಿತಃ ಸತ್ಯ